ಅಲ್ಲೆಲೂಯಾ. ನಿಮ್ಮ ದೃಷ್ಟಿಯನ್ನು ಬೈಬಲ್ ಕಡೆ ತಿರುಗಿಸಿ ಪ್ರತಿಯೊಬ್ಬರಿಗೂ ನಾನು ಈ ಓದೋ ವಾಕ್ಯ ಬೈಬಲಲ್ಲಿ ದೂತರು ಅನ್ನೋ ಫಸ್ಟ್ ವಾಕ್ಯ, ದೂತರು ಅನ್ನೋ ಲಾಸ್ಟ್ ವಾಕ್ಯನ ತೋರಿಸ್ತೀನಿ. ಆ ವಾಕ್ಯನ ಓದ್ಬಿಟ್ಟು ಪ್ರೇ ಮಾಡೋಣ. ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನ. ಹಲ್ಲೆಲೂಯಾ. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಆಮೆನ್ ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಏನಂತ ನೇಮಿಸ್ತಾರೆ? ದೂತರು ಕೆರೂಬಿಗಳನ್ನ ನೇಮಿಸ್ತಾರೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಯೆಹೆಜ್ಕೇಲ 28ನೇ ಅಧ್ಯಾಯದಲ್ಲಿ ಕೂಡ ಕೆರೂಬಿಗಳು ಸೈತಾನನನ್ನ ಕೆರೂಬಿ ಅಂತ ಕರೀತಾರೆ. ಏನಂತ ಕರೀತಾರೆ ಸೈತಾನ? ಕೆರೂಬಿ. ಹಲ್ಲೆಲೂಯಾ. ಯೆಹೆಜ್ಕೇಲ 28ನೇ ಅಧ್ಯಾಯದಲ್ಲಿ ಸೈತಾನನನ್ನ ಕೆರೂಬಿ. ಹಲ್ಲೆಲೂಯಾ ಅಂದ್ರೆ ದೇವದೂತರು, ದೂತರು. ಇನ್ನೊಂದು ವಾಕ್ಯ ಪ್ರಕಟಣೆ ಗ್ರಂಥ 22:8. ಇದು ಲಾಸ್ಟ್ ಫಸ್ಟ್ ಬೈಬಲ್ ಅಲ್ಲಿ ಸ್ಟಾರ್ಟಿಂಗ್ ದೂತರ ಬಗ್ಗೆ ಸ್ಟಾರ್ಟ್ ಆಗೋ ವಾಕ್ಯ, ಎಂಡ್ ಆಗೋ ವಾಕ್ಯ ಓದಿ. ಈ ಸಂಗತಿಗಳನ್ನು ಕೇಳಿ ಕಂಡವನು ಯೆಹೋವನೆಂಬ ನಾನೇ, ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡುವುದನ್ನ ಅವನ ಪಾದಕ್ಕೆ ಬಿದ್ದೆನು. ಕಣ್ಮುಚ್ಚಿ ಪ್ರೇ ಮಾಡೋಣ. ಥ್ಯಾಂಕ್ ಯು ಅಪ್ಪ ದೇವರೇ, ಇವತ್ತು ನೀವು ಧ್ಯಾನ ಮಾಡೋದಕ್ಕೆ ನಮಗೆ ದೇವದೂತರ ಬಗ್ಗೆ ಕೊಟ್ಟಿದೆಯ ರಾಜ. ಈ ಪ್ರಕಟಣೆ ಗ್ರಂಥದಲ್ಲಿ ಸುಮಾರು 4 ತಿಂಗಳಿಂದ ದೇವರೇ ಪ್ರಕಟಣೆ ಗ್ರಂಥ ಬರುತ್ತಾ ಇದೆ ರಾಜ. ಸುಮಾರು ನಮ್ಮ ಮಧ್ಯದಲ್ಲಿ 4 ಜೀವಿಗಳ ಬಗ್ಗೆ, 24 ಮಂದಿ ಹಿರಿಯರ ಬಗ್ಗೆ, 1,44,000 ಮಂದಿ ಆಮೇಲೆ ಪರಿಶುದ್ಧರ ಬಗ್ಗೆ, ದೇವದೂತರ ಬಗ್ಗೆ ನೀವು ಮಾತಾಡಿರಲಿಲ್ಲ ರಾಜ. ಇವತ್ತು ಅದೇ ತರ ದೇವದೂತರ ಬಗ್ಗೆ ಮಾತಾಡೋದಕ್ಕೆ ಶಕ್ತನಾಗಿದೆಯೇ, ನಮ್ಮನ್ನು ಶಕ್ತನನ್ನಾಗಿ ಮಾಡಿದೆಯೇ ರಾಜ. ಖಂಡಿತ ಇವತ್ತು ನಾವು ದೇವದೂತರನ್ನು ಧ್ಯಾನಿಸುವಾಗ ನಮ್ಮ ಮನದಲ್ಲಿ ಮಾತಾಡಿ ಆಶೀರ್ವದಿಸಿ ಬಲಪಡಿಸಿ ಪರಿಶುದ್ಧಾತ್ಮನೆ ನೀರೇ ಮಾತಾಡಿಸಿ ಯೇಸುವಿನ ನಾಮದಲ್ಲಿ Hallelujah. Amen. Thank you Jesus. Hallelujah. ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ದೇವದೂತರ ಬಗ್ಗೆ ಮಾತಾಡೋದಕ್ಕೆ ಸಂತೋಷ. ಈ ದೇವದೂತರ ಬಗ್ಗೆ ಜಾಸ್ತಿ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಪ್ರಕಟಣೆ ಗ್ರಂಥದಲ್ಲಿ. ಎಲ್ಲಾರು ಪ್ರಕಟಣೆ ಗ್ರಂಥದಲ್ಲಿ ತುಂಬಾ ಬರೆದಿದೆ ದೇವದೂತರ ಕಾರ್ಯಗಳು ಮಾತ್ರ. ತುಂಬಾನೇ 7 ವರ್ಷ ಉಪದ್ರವ ಕಾಲದಲ್ಲಿ ದೇವದೂತರ ಬಗ್ಗೆ ಆಮೇಲೆ ಹೇಳಂಗೇ ಇಲ್ಲ. 1ನೇ ತುಂತುರಿ, 2ನೇ ತುಂತುರಿ, 3ನೇ ತುಂತುರಿ, 4ನೇ ತುಂತುರಿ, 5ನೇ ತುಂತುರಿ, 6ನೇ ತುಂತುರಿ, 7ನೇ ತುಂತುರಿ ದೇವದೂತರೇ ಹೋಗುದು. 1ನೇ ಪಾತ್ರೆ, 2ನೇ ಪಾತ್ರೆ, 3ನೇ ಪಾತ್ರೆ, 5ನೇ ಪಾತ್ರೆ, 7ನೇ ಉಪದ್ರವ, 7ನೇ ಉಪದ್ರವ. 7 ಉಪದ್ರವಗಳನ್ನ ಭೂಮಿಯ ಮೇಲೆ, ಆಕಾಶದ ಮೇಲೆ, ಸಮುದ್ರದ ಮೇಲೆ, ಮರಗಳ ಮೇಲೆ, ಸೂರ್ಯನ ಮೇಲೆ, ಆಮೇಲೆ ನಕ್ಷತ್ರಗಳ ಮೇಲೆ ಸುರಿಸೋದು ಯಾರು? ದೇವದೂತರು. ಹಲ್ಲೆಲೂಯಾ. ಆಮೆನ್. ನೀನು ಗರ್ಭವನ್ನ ಧರಿಸಿದೀಯ, ಒಂದು ಮಗುವಿಗೆ ಜನ್ಮವನ್ನ ಕೊಡ್ತಿದ್ದ ಸಂದೇಶವನ್ನ ಕೊಟ್ಟಿದ್ಯಾರು? ದೇವದೂತರು. ಪ್ರೈಸ್ ದ ಲಾರ್ಡ್. ಯೇಸುವನ್ನ ನಿನ್ನ ಹೆಂಡತಿ ಯಾರ ಹತ್ರ ಅತ್ಯಾಚಾರ ಮಾಡಿಲ್ಲ, ಪವಿತ್ರ ಆತ್ಮನಿಂದಲೇ ಬಸರಾಗೋದು. ನೀನು ಆಕೆಯನ್ನ ಹೋಗಿ ಸೇರಿಸ್ಕೊ. ಬಿಡ್ಬೇಕಂತಿದ್ದ. ಎಂಗೇಜ್ಮೆಂಟ್ ಆಗಿತ್ತು ಅವರಿಬ್ಬರಿಗೆ. ಯಾರಿಬ್ಬರಿಗೆ? ಮರಿಯಳಿಗೆ, ಯೇಸುವನಿಗೆ. ಇಲ್ಲ, ಆ ಮಗು ಹುಡ್ತಾ ಇರೋದು, ಆಕೆ ಗರ್ಭವತಿ ಆಗಿರೋದು ಯಾರೋ ಗಂಡಸತ್ರ ಹೋಗಿಲ್ಲ. ಆಕೆ ಪವಿತ್ರ ಆತ್ಮನಿಂದ ಬಸರಾಗಿದ್ದು ಆಕೆಯಲ್ಲಿ ಒಬ್ಬ ರಕ್ಷಕನು ಹುಟ್ಟುತ್ತಾನೆ. ಪಾಪಗಳನ್ನು ಕ್ಷಮಿಸು, ನೀನು ಹೋಗಿ ನಿನ್ನ ಹೆಂಡತಿಯಾದ ಮರಿಯಳನ್ನ ಸೇರಿಸ್ಕೊ. ಯಾರು ಹೇಳಿದ ಮಾತನ್ನ? ನಮ್ಮ ಯೇಸುವನಿಗೆ ದೇವದೂತರು. ಯಾಕೆ ಒಬ್ಬ ಮಲಗಿರ್ತಾನೆ ಬೆತ್ಲೆಹೇಮಲ್ಲಿ ರಾತ್ರಿಯಲ್ಲಿ. ಆಮೇನ್. ಅಲ್ಲಿ ತಲೆದಿಂಬಾಗಿ ಇಟ್ಕೊಂಡಿರೋ ಕಲ್ಲಿಂದ ಪರಲೋಕಕ್ಕೆ ಏರು ಹೋಗೋದನ್ನ ಇಳಿಯೋದನ್ನ ದೇವದೂತರನ್ನ ನೋಡ್ತಾರೆ. ಹಲ್ಲೆಲೂಯಾ. ಅದ್ರ ಜೊತೆಗೆ ನಾವಿನ್ನು ಎಲ್ಲೆಲ್ಲಿ ಬೇಜಾರು ತುಂಬಾ ಕಡೆ ನೋಡ್ಬೋದು. ಕುರಿಗಳನ್ನ ಮೇಯಿಸ್ತಾ ಇರ್ತಾರೆ. ಅವರು ದಿನಾಗಟ್ಲೆ ತಿಂಗಳಾಗಟ್ಲೆ ಕುರಿಗಳನ್ನ ಮೇಯಿಸ್ತಾರೆ. ಅವ್ರ ಮನೆಗೆ ಹೋಗೋದೇ
ತಿಂಗಳಿಗೊಂದ್ಸಾರಿ, 2 ತಿಂಗಳಿಗೊಂದ್ಸಾರಿ, 3 ತಿಂಗಳಿಗೊಂದ್ಸಾರಿ, 15 ದಿನಕ್ಕೊಂದ್ಸಾರಿ ಹೋಗೋದು ಕುರಿಗಳನ್ನ ಮೇಯಿಸ್ತಾ ಇರೋವಾಗ. ಅಲ್ಲೇಲೂಯಾ. ಈ ತರ ಇರುವಾಗ ಆ ಕುರಿಗಳು ಮೇಯಿಸ್ತಾ ಇದ್ರೆ ಮಧ್ಯರಾತ್ರಿಯಲ್ಲಿ ದೇವದೂತರು ಏನಂತ ಹೇಳಿದ್ರು? ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಗೋಧೂಳಿಯಲ್ಲಿದೆ ಮಗು. ಎಸ್, ಈ ಕುರಿಗಳನ್ನ ಕಾಯ್ತಾ ಇದ್ದವ್ರಿಗೆ ಹೋಗಿ ರಕ್ಷಕನು ಹುಟ್ಟಿದ್ದಾನೆ, ಅದು ಬಟ್ಟೆಯಿಂದ ಸುತ್ತಲ್ಪಟ್ಟಿದೆ ಅಂತ ಹೇಳೋದು ಯಾರು? ದೇವದೂತರು. ಒಂದು ದೊಡ್ಡ ಸೈನ್ಯ ಅಲ್ಲಿ ಆರಾಧಿಸ್ತಾ ಇದೆ. ಆಮೇನ್. ಅವ್ರು ಯಾರು? ದೇವದೂತರು. ಪರಲೋಕದಲ್ಲಿರೋ ದೂತರೆಲ್ಲ ಅಲ್ಲಿಗೆ ಬಂದಿದ್ದಾರೆ. ಯೇಸು ಸ್ವಾಮಿ ಹುಟ್ಟುವಾಗ 4000 ವರ್ಷಗಳಿಂದ ಒಬ್ಬ ಪರಿಶುದ್ಧನಿಗೆ ಭೂಮಿಗೆ ಬಂದು ಭೂಮಿಯನ್ನು ಜಯಿಸೋದಕ್ಕೆ, ಪಾಪಗಳನ್ನ ಶ್ರಮಿಸೋದಕ್ಕೆ, ತನ್ನನ್ನು ಅರ್ಪಿಸಿಕೊಡೋದಕ್ಕೆ ಹುಟ್ಟುಬಿಟ್ಟ. ಅಲ್ಲೇಲಿ ಅಂತ ಸಂತೋಷ ಕಣ್ಣಾಪಡಿಸಿದ್ದಾರೆ. ಅದನ್ನು ನಾವು ವಾಕ್ಯದಲ್ಲಿ ನೋಡ್ಬೋದು. ಸೊದೋಮ್ ಗೊಮೋರನ್ನ ಸುಟ್ಟಾಕೋದಕ್ಕೆ ಯಾರು ಬಂದಿದ್ದು? ದೇವದೂತರು. ಆಮೇಲೆ 3 ಜನಕ್ಕೆ ಊಟ ಇಡ್ತಾನೆ, ದೇವದೂತರನ್ನ ಸತ್ಕರಿಸ್ತಾನೆ. ಯಾರನ್ನ? ದೇವದೂತನ. ಯಾರು? ಅಬ್ರಾಹ್ಮ. 15ನೇ ಅಧ್ಯಾಯ. ಹಲ್ಲೆಲೂಯಾ. ಆಮೆನ್. ಜೀವದಾಯಕ ವೃಕ್ಷದ ಹಣ್ಣನ್ನ ಕಾಯೋದಕ್ಕೆ ದೇವರು ಯಾರನ್ನ ನೇಮಿಸ್ತಾನೆ? ಕೆರೂಬಿಗಳಿಂದ ದೇವದೂತರನ್ನ. ಪ್ರೈಸ್ ದಿ ಲಾರ್ಡ್. ಕೊರ್ನೇಲ್ಯನು ಮಧ್ಯಾಹ್ನ ಪ್ರೇ ಮಾಡ್ತಾ ಇದ್ದಾನೆ, 3 ಗಂಟೆಯಲ್ಲಿ ಉಪವಾಸವಾಗಿದ್ದು ದೂತನು ಬಂದು ದರ್ಶನ ಕೊಡ್ತಾನೆ. ಹಲ್ಲೆಲೂಯಾ. ಕರ್ತನ ದೂತನಾಗಿ ಕಾಣಿಸ್ಕೊಂತಾನೆ. ನಿನ್ನ ದಾನ ಧರ್ಮಗಳು, ಸತ್ಕಾರ್ಯಗಳು, ಸಹಾಯ ದೇವರ ಹತ್ರಗೆ ಏರ್ ಬಂತು. ಹಲ್ಲೆಲೂಯಾ. ಅಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ? ದೂತನ ಕೆಲಸ ಕಾಣಿಸ್ತಾರೆ, ದೇವದೂತನ ಕೆಲಸ. ನೆಕ್ಸ್ಟ್, ಕೊರ್ನೇಲ್ಯನ ಮನೆಯಲ್ಲಿ ಹಂಗಾಯ್ತಾ. ಪೇತ್ರನು ಸೇವೆ ಮಾಡುವಾಗ ಸೇವೆ ನಿಮಿತ್ತ ಇತ್ತು ಜೈಲಲ್ಲಿ ಹಾಕಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಹಾಕಿದ್ದಾರೆ ಜೈಲಲ್ಲಿ. 8ನೇ 12ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ ಮಲಗಿದ್ದಾನೆ ಆರಾಮಾಗಿ. ಏನ್ ಮಾಡ್ತಾ ಇದ್ದಾನೆ ಪೇತ್ರ? ದೇವದೂತನು ಬಂದು ತಟ್ಟಿ ಎಬ್ಬರಿಸಿ 1ನೇ ಬಾಗಿಲು, 2ನೇ ಬಾಗಿಲು, 3ನೇ ಬಾಗಿಲು ಕರ್ಕೊಂಡು ಹೋಗಿ ಈಚೆ ಬಿಟ್ಟ ಮೇಲೆ ಅವನು ಅನ್ಕೊಂಡ, ಆಮೇಲೆ ಕಲಿಸು. ಆದ್ರೆ ಕರ್ತನ ದೂತನನ್ನ ಕಳಿಸಿ ತಪ್ಪಿಸ್ತಾರೆ. ಅಲ್ಲಿ ಕೂಡ ಏನ್ ಕಾಣಿಸ್ತದೆ? ದೇವದೂತರ ಕೆಲಸ ಕಾಣಿಸ್ತದೆ. ಹಲ್ಲೆಲೂಯಾ. ಪೌಲನು ನಾವೆಲ್ಲಿ ಹೋಗ್ತಾ ಇದ್ದಾನೆ, ತಿಂಗಳಾನುಗಟ್ಲೆ ಪ್ರಯಾಣ ಮಾಡ್ತಾ ಇದ್ದಾನೆ, ರೋಮಾಪುರಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲೋಲ ಕಲ್ಲೋಲ, ಅಲ್ಲಿ ಫುಲ್ 14 ದಿನ ಊಟ ಇಲ್ಲ, ದೊಡ್ಡ ಉಪವಾಸ, ಭೂಮಿ ಕಾಣ್ಲಿಲ್ಲ, ತುಂಬಾ ಮಳೆ, ಕತ್ತಲೆಯಲ್ಲಿದ್ದಾರೆ, ಬೆಳಕೆ ಕಾಣ್ಲಿಲ್ಲ. ಒಬ್ಬ ದೇವದೂತನು ಬಂದು ಬಲಪಡಿಸ್ತಾನೆ. ಧೈರ್ಯವಾಗಿರು, ಭಯ ಪಡಬೇಡ. ಆಮೆನ್. ಧೈರ್ಯವಾಗಿರು. ಅದು ದೇವದೂತನ ಅಲ್ಲಿ ಕಾಣಿಸ್ತಾನೆ. ಅಬ್ರಾಹಂ, ಹಲ್ಲೆಲೂಯಾ, 3 ಜನಕ್ಕೆ ಸತ್ಕಾರ್ಯ ಮಾಡ್ತಾನೆ ದೇವದೂತರಿಗೆ. ಆಮೇನ್. ಸಂಸೋನನ ತಾಯಿ, ಆಮೇನ್, ನೀನು ಕರ್ತನ ದೂತನ ಅನ್ನೋದಕ್ಕೆ ನಮ್ಮ ಸಾಕ್ಷಿ. ಹಾಗಾದ್ರೆ ನಾವು ಒಂದು ಯಜ್ಞವನ್ನು ತಂದು ಅರ್ಪಿಸ್ತೀವಿ, ನೀನು ಅದನ್ನ ಸ್ವೀಕಾರ ಮಾಡ್ಕೋಬೇಕು. ದೇವದೂತನ ಅಲ್ಲಿ ಕೂಡ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಆಮೇನ್. ಹಲ್ಲೆಲೂಯಾ. ಆಮೇನ್. ದಾವೀದನು ಕನೈಸಿ ಮಾರಿಯನ್ನು ನಡೆಸ್ತಾನೆ. ಕನೈಸಿ ಮಾರಿಯನ್ನು ನಡೆಸಿ ದೇವರಿಗೆ ವಿರೋಧವಾಗಿತ್ತು, ಅದು ಪಾಪವಾಗಿತ್ತು. ಆಗ ಒಬ್ಬ ದೂತನು ಬಂದು 70,000 ಜನನ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಮುಗಿಸ್ಬಿಡ್ತಾನೆ ದೇವದೂತನು. ಹೀಗೆ ದೇವದೂತರ ಬಗ್ಗೆ ಹೇಳ್ತಾ ಇದ್ರೆ ಕೈಗೆ ಸಾಕಾಗ ಅಷ್ಟು ದೇವದೂತರ ಕೆಲಸಗಳಿದೆ. ಎಷ್ಟೈತೆ? ಅಷ್ಟೊಂದೈತೆ ದೇವದೂತರು. ತಿಳ್ಕೊಳ್ಬೇಕು ನೀವು ದೇವದೂತರ ಬಗ್ಗೆ. ಇಲ್ಲಂದ್ರೆ ಇವತ್ತು ಯಾಕೆ ದೇವರು ಮಾತಾಡ್ತಾ ಇದ್ದಾರೆ ನಿಮ್ ಜೊತೆಯಲ್ಲಿ? ದೇವದೂತರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ದೂತರು ಬರಲ್ಲ. ಕಷ್ಟಗಳಲ್ಲಿರುವಾಗ, ಶೋಧನೆಗಳಲ್ಲಿರುವಾಗ, ಇಕ್ಕಟ್ಟುಗಳಲ್ಲಿರುವಾಗ ಅರಿವೇ ಇಲ್ಲ ಅಂದ್ರೆ ಯಾವ ಮಾಡ್ತಾ ಇದ್ರೆ ಏನೋ ಅನ್ಕೊಂತೀರಿ ನೀವು. ದೇವದೂತರ ನಿಮ್ಗೆ ಹೋಗೋದು, ಕಾಯೋದು, ಕಾಪಾಡೋದು ಗೊತ್ತಾಗ್ಬೇಕು. ಆಲ್ರೆಡಿ ಮೊದಲೊಂದ್ಸರಿ ಇದ್ರ ಬಗ್ಗೆ ಎತ್ಕೊಂಡಿದ್ದೀನಿ. ಈಗ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ ದೇವರು ಕೇಳಿ. ಯಾಕಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ಜಾಸ್ತಿ ದೇವದೂತರು ವಾಕ್ಯಗಳಿರೋದು. ಪ್ರಕಟಣೆ ಗ್ರಂಥ ಮಾತಾಡ್ತಾ ಇದ್ರಲ್ಲ, ನನ್ಗೆ ಏನನ್ನ ದೇವರು ರಿವೀಲ್ ಮಾಡಿದ್ರೆ ನೆಕ್ಸ್ಟ್ ನಾನು ಪ್ರಕಟಣೆ ಗ್ರಂಥ ತಗೊಂತೀನಿ ಅಂದ. ದೇವದೂತರ ಬಗ್ಗೆ ರಿವೀಲ್ ಮಾಡಿದ್ರೆ ಅದಕ್ಕೆ ತಗೊಂಡು ನಿಮ್ ಮುಂದೆ ಹೇಳೋದಕ್ಕೆ ಆ ಸಂದೇಶ ಎತ್ಕೊಂಡ್ ಬಂದಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ಕೇಳೋದಕ್ಕೆ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಪ್ರತಿ ಭಾನುವಾರ ಒಳ್ಳೆ ಸಭೆಯಲ್ಲಿ ವಾಕ್ಯ ಬರ್ತದೆ. ಒಳ್ಳೆ ಸಭೆ ಎಲ್ಲಿ? ಒಳ್ಳೆ ಸಭೆಯಲ್ಲಿ ವಾಕ್ಯ ಬರ್ತದೆ. ಹೆಂಗ್ ಬರೋದು ಗೊತ್ತಾ? ಹಲ್ಲೆಲೂಯಾ. ಹೆಂಗ್ ಬರೋದು ಗೊತ್ತಾ? ಹಲ್ಲೆಲೂಯಾ. ತಂದೆಯಾದ ದೇವರು ಯಾರು? ಯೇಸು ಕ್ರಿಸ್ತನು ಕೊಡ್ತಾನೆ. ಯೇಸು ಕ್ರಿಸ್ತನು ಯಾರು ಕೊಡ್ತಾನೆ ಅಂದ್ರೆ ದೂತನ ಕೈ ಕೊಡ್ತಾನೆ. ದೂತನ ಎತ್ಕೊಂಡ್ಬಂದು ಪಾಸ್ಟರ್ಗೆ ಕೊಡ್ತಾನೆ. ಯೋಹಾನ ನೆನ್ಕೊಳ್ಳಿ, ಪ್ರಕಟಣೆ ಗ್ರಂಥ ಬರೆದಿದೆ ಯಾರು? ಯೋಹಾನ ಕೊಡ್ತಾನೆ. ಆಮೇಲೆ ಸಭಾ ಪಾಲಕನು ಕೊಡ್ತಾನೆ. ಸಭಾ ಪಾಲಕನು ಆಮೇಲೆ ಪರಿಶುದ್ಧಾತ್ಮನ ಸಹಾಯದಲ್ಲಿ ಮಾತಾಡ್ತಾನೆ. ತಂದೆಯಾದ ದೇವರು, ಯೇಸು ಕ್ರಿಸ್ತನು, ದೇವದೂತನು,
ಪಾಸ್ಟರು, ಪವಿತ್ರಾತ್ಮನು, ಲಾಸ್ಟ್ ವಿಶ್ವಾಸ. ಈ 7 ಟೈಪಲ್ಲಿ ವಾಕ್ಯ ಬರೋದು. ಆಮೇನ್. ಇದನ್ನು ಕೂಡ ನಿಮ್ಗೆ ಹೇಳಿದ್ದೀನಿ. ದೇವದೂತರ ಕೆಲಸ ಅತಿ ಪ್ರಾಮುಖ್ಯ. ದೇವ್ರ ಕೆಲಸಗಳೆಲ್ಲ ಮಾಡೋದು ದೇವದೂತರೇ. ದೇವ್ರ ಕೆಲಸಗಳು ಮಾಡೋದು ಯಾರು? ಎಲ್ಲ ಪಾಯಿಂಟ್ ಮಾಡ್ಕೋಬೇಕು. ದೇವ್ರ ಕೆಲಸಗಳು ಮಾಡೋದು ದೇವ ದೂತರು. ನಮ್ಗಿದ್ ಯಾಕೆ ಅನ್ಕೋಬೇಡಿ, ಒಂದೊಂದು ಕೇಳಬೇಡಿ ನೀವು. ದೇವದೂತರ ಬಗ್ಗೆ ಎಷ್ಟೊಂದು ಐತೆ, ಪ್ರತಿ ಅಧ್ಯಾಯದಲ್ಲಿ ಇದೆ ದೇವದೂತರು. ಆಮೇನ್. ಹಲ್ಲೆಲೂಯಾ. ಆ ದೇವದೂತರು ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ನಿಜವಾಗ್ಲೂ ದೇವರೇ ಗೊತ್ತಿಲ್ಲ. ದೇವರೇ ನಿಮ್ಗೆ ದೇವದೂತರ ಬಗ್ಗೆನೇ ತಿಳ್ಕೊಂಡಿಲ್ಲ, ದೇವ್ರ ಬಗ್ಗೆ ಏನ್ ತಿಳ್ಕೊಂತೀರಿ ನೀವು? ಹಲ್ಲೆಲೂಯಾ. ಬೈಬಲ್ ಅಲ್ಲಿರೋದು ನಾವು ತಿಳ್ಕೊಳ್ಳೋದು ನಮ್ಮ ಮೇಲಿರೋ ಭಾರ ತಾನೆ. ಹಲ್ಲೆಲೂಯಾ. ಮತ್ತೆ ಕೆಲವರು ಕೇರ್ಲೆಸ್ ಕೇಳ್ತಾ ಇದ್ರೆ ಇದೇನ್ ನನಗೆ ಅಂತ. ಒಂದೊಂದು ವಾಕ್ಯ ಕೂಡ, ಒಂದೊಂದು ವಿಷಯ ಕೂಡ ಬೈಬಲ್ ಅಲ್ಲಿರೋದು ಹೇಳೋದು. ಗಮನ ಬಿಟ್ಟು ತುಂಬಾ ಇಂಟ್ರೆಸ್ಟೆಡ್ ಆಗಿ ಆಸೆಯಿಂದ ಕೇಳಬೇಕು. ಆಮೇನ್. ಕೆಲವು ಬೋಧಕರು ಇರ್ತಾರೆ, ಕೆಲವು ಪಾಸ್ಟರ್ಸ್ ಇರ್ತಾರೆ, ಕೆಲವರು ಬಿಷಪ್ ಇರ್ತಾರೆ. ಅವ್ರು ಬಂದು ನಿಂತ್ಕೊಂಡ್ರೆ ಕರೆಕ್ಟ್ ಆಗಿ ಹೇಳ್ತಾರಪ್ಪ. ಇವ್ರು ಹೇಳೋದು ಒಂದೊಂದು ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಇವ್ರು ಸುಮ್ಮನೆ ವ್ಯರ್ಥವಾಗೋ ತಮಾಷೆಗೂ ಏನೋ ವೇಸ್ಟ್ ಆಗೋ ನಮ್ಗೆ ಮಾತಾಡಲ್ಲ. ಇವ್ರು ಮಾತಾಡಿದ್ರೆ ಒಂದೊಂದು ಅರ್ಥ ಇರ್ತದೆ, ಒಂದೊಂದು ನಮ್ಗೆ ಬೇಕಾಗಿದೆ. ನಮ್ಗೆ ಬೇಕಾಗಿರೋದೇ ನಾವು ದೇವ್ರ ಹತ್ರ ಕೇಳ್ಬಿಟ್ಟು ತಗೊಂಡ್ಬಂದಿದ್ದಾರೆ ಅನ್ನೋ ಮೈಂಡ್ ಕೂಡ ನಿಮ್ಗೆ ಇರ್ಬೇಕು. ಅದು ಮಾತ್ರ ಮರಿಬೇಡಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ದೇವದೂತರ ಬಗ್ಗೆ ಹೇಳಿದ ಮುಂಚೆ, ಒಂದು ಫ್ಯಾಕ್ಟರಿಯಲ್ಲಿ, ಒಂದು ಮನೆಯಲ್ಲಿ, ಒಂದು ಅರಮನೆಯಲ್ಲಿ, ಆಮೇಲೆ ಒಂದು ಅಪಾರ್ಟ್ಮೆಂಟ್ ಇಲ್ಲಿ, ಹಲ್ಲೆಲೂಯಾ, ಒಂದು ಕಂಪನಿಯಲ್ಲಿ, ಏರ್ಪೋರ್ಟ್ ಇಲ್ಲಿ ಕೆಲಸಗಾರ ಇರ್ತಾರೆ. ಯಾರು ಇರ್ತಾರೆ? ಎಲ್ಲಾರು ಮಾತ್ರ ಯಾರು? ಯಾವ್ಯಾವ ತರ ಕೆಲಸಗಾರ ಇರ್ತಾರೆ ಹೇಳಿ? MD ಇಂದ ಹಿಡಿದು, ಹಲ್ಲೆಲೂಯಾ, MD ಇಂದ ಹಿಡಿದು, ಎಕ್ಸಿಕ್ಯೂಟಿವ್ ಇಂದ ಹಿಡಿದು, ಸೇಲ್ಸ್ ಮ್ಯಾನ್ಗಳಿಂದ ಹಿಡಿದು, ಕೆಲಸ ಮಾಡೋ ವರ್ಕರ್ಸ್ ಇಂದ ಹಿಡಿದು, ಹೆಲ್ಪರ್ಸ್ ಇಂದ ಹಿಡಿದು, ವಾಚ್ಮೆನ್ ಇಂದ ಹಿಡಿದು, ಆಮೇಲೆ ಇವರೆಲ್ಲ ಕೆಲಸಗಾರಲ್ಲ. ಒಂದು ಕಂಪನಿ, ಫ್ಯಾಕ್ಟರಿ, ಬ್ಯಾಂಕು, ಆಫೀಸು, ಅಪಾರ್ಟ್ಮೆಂಟ್ ಅಲ್ಲಿ, ಮನೆಯನ್ನ, ಒಂದು ಮನೆ ಅಂದ್ರೆ ಮನೆಗೆ ತಗೊಳ್ಳಿ, ಡ್ರೈವರ್ ಇರ್ತಾರೆ, ಸಾಮಾನು ತೊಳೆಯೋರು ಇರ್ತಾರೆ, ಬಟ್ಟೆ ಒಗೆಯೋರು ಇರ್ತಾರೆ, ಕ್ಲೀನ್ ಮಾಡೋರು ಇರ್ತಾರೆ, ಆಮೇಲೆ ಮಾರ್ಕೆಟಿಂಗ್ ಮಾಡೋರು ಒಬ್ರು ಇರ್ತಾರೆ, ಕರ್ಕೊಂಡ್ ಬರೋರು ಒಬ್ರು ಇರ್ತಾರೆ. ಇವರೆಲ್ಲ ಕೆಲಸಗಾರರು. ಯಾಕೆ ಇಟ್ಕೊಂಡಿರ್ತಾರೆ? ಮನೆಯವರು, ಫ್ಯಾಕ್ಟರಿಯವರು, ಬ್ಯಾಂಕ್ ಅವರು ಕೆಲಸ ಮಾಡ್ಕೊಡೋದು. ಏನಕ್ಕೆ ಇಟ್ಕೊಂಡಿರ್ತಾರೆ? ಎಲ್ಲ ಓನರೇ ಮಾಡಕ್ಕಾಗಲ್ಲ, ಎಲ್ಲ ಓನರ ಮನೆ ಮಾಡಕ್ಕಾಗಲ್ಲ. ಅವ್ರಿಗಾಗಿದ್ದು ಅವ್ರು ಮಾಡ್ತಾರೆ. ಓವರ್ ಆಗಿರ್ತೈತೆ ಅವ್ರ ಕೆಲಸ. ಅದಕ್ಕೆ ಅವ್ರೇನ್ ಮಾಡ್ಕೊತಾರೆ ಅಂದ್ರೆ ಕೆಲಸಗಾರನ ಇಟ್ಕೊಂತಾರೆ. ಓವರ್ ಕೆಲಸ, ತುಂಬಾ ಕೆಲಸ, ಚಿಕ್ಕ ಚಿಕ್ಕ ಕೆಲಸಗಳು, ದೊಡ್ಡ ಕೆಲಸಗಳು, ಆಫೀಸ್ ಕೆಲಸಗಳು, ಬ್ಯಾಂಕ್ ಕೆಲಸಗಳು. ಕೆಲವರು ಬ್ಯಾಂಕ್ ಕೆಲಸಕ್ಕೆ ಅಂತಾನೆ ಒಬ್ಬ ಇಟ್ಕೊಂಡಿರ್ತಾರೆ. ಕೆಲವರು ಲಾಯರ್ ಇಟ್ಕೊಂಡಿರ್ತಾರೆ. ಆಮೇಲೆ ಅವರು ಫ್ಯಾಮಿಲಿ ಎಲ್ಲ ಟೋಟಲ್ ಆಗಿ ಅವ್ರು ಮೇಂಟೈನ್. ಇನ್ ಕೆಲವರು ಫ್ಯಾಮಿಲಿ ಡಾಕ್ಟರ್ ಇಟ್ಕೊಂಡಿರ್ತಾರೆ, ಅವ್ರ ಹತ್ರಕ್ಕೆ ಹೋಗ್ತಾರೆ. ಯಾಕೆ ಇವ್ರು ಹಿಂಗೆ ಅವ್ರು ದುಡ್ಡು ಹೋದ್ರೆ ಪರವಾಗಿಲ್ಲ ಅಂತ ಇಟ್ಟಿರ್ತಾರೆ ಅಂದ್ರೆ ಕೆಲಸ ನಮಗೆ ಮಾಡ್ಕೊಡ್ತಾರೆ. ಏನ್ ಕೆಲಸ ಇದ್ರೆ ಆಫೀಸ್ ಕೆಲಸ, BBMP ಕೆಲಸ, ಆಮೇಲೆ ಊರ್ ಕೆಲಸ, ಅವರು ಮನೆ ಮಕ್ಕಳ ಕೆಲಸ ಎಲ್ಲ ಅವ್ರು ಮಾಡ್ಕೊಂಬಂದು ಕೊಟ್ಬಿಡ್ತಾರೆ. ಹಂಗೆ ಪರಲೋಕದಲ್ಲಿರೋ ದೇವರು ಕೂಡ ತನ್ನ ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ಯಾರು ಇಟ್ಕೊಂಡಿದ್ದ ನೀವ್ ಹೇಳಿ ಇವಾಗ? ನಿನಗೆ ಮೇನು, ನಿನ್ಗೋಸ್ಕರ ದೂತರು ಇರೋದು ಮರಿಬೇಡ. ನಿನಗೆ ನೀನ್ ದೇವ್ರ ಮಕ್ಕಳು ತಾನೆ, ನಿನ್ ಕೆಲಸ ಮಾಡಕ್ಕೆ ದೂತರು ಇಟ್ಟಿದ್ದಾನೆ ದೇವ್ರು. ಹಂಗಂತ ಹೇಳ್ಬಿಟ್ಟು ನೀನ್ ದೂತರ ಹತ್ರ ಮಾತಾಡಬಾರ್ದು. ದೂತನ ನೇರವಾಗಿ ಕರೆದ್ರೆ ಕೂಡ ಅವ್ರು ಬರಲ್ಲ. ಬಂದ್ರೆ ಸೈತಾನ್ ದೂತನ್ ಬರ್ತಾನೆ. ಅಂದ್ರೆ ತಿರ್ಗಾ ಹೇಳ್ತೀನಿ, ಬ್ರಾಕೆಟ್ ಅಲ್ಲಿ ಪಿಸಾಚಿ ಬರ್ತೈತೆ ಅಂತ ಹೇಳ್ತೀನಿ. ನೀನ್ ದೂತನ ಕರೆದ್ರೆ ಪಿಸಾಚಿ ಬರ್ತೈತೆ. ದೂತರ ಹತ್ರ ನೇರವಾಗಿ ಮಾತಾಡಂಗಿಲ್ಲ, ದೂತನ ನೇರವಾಗಿ ಕಡಿಯಂಗಿಲ್ಲ. ದೇವ್ರು ಬೇಕಾದ್ರೆ ನೀನ್ ದೂತನ ಕಳ್ಸಪ್ಪ, ನೀನ್ ಸಹಾಯಕನ ಕಳ್ಸಪ್ಪ ಅಂತ ಕೇಳ್ಬೋದೇ ಹೊರತು ನೀನ್ ನೇರವಾಗಿ ದೇವದೂತನಾಗ್ಲಿ, ಮಿಕಾಯಲ್ನಾಗ್ಲಿ, ಗಾಬ್ರಿಯಲ್ ದೂತನಾಗ್ಲಿ ಕರೆಯದೇ ಇಲ್ಲ. ನಿನ್ ದೂತನ ಹತ್ರ ಮಾತಾಡಿದ್ರೆ ಪಿಸಾಚಿ ಹತ್ರ ಮಾತಾಡ್ತಾನೆ. ದೇವ್ರು ಕಳಿಸಿದ್ರೆ ನೀನ್ ಪ್ರೇಯರ್ ಮಾಡುವಾಗ ಕಳಿಸ್ಬಿಡ್ತಾನೆ. ನಿನ್ ಎದುರುಗಡೆ ಬಂದು ನಿಂತಿರ್ತಾರೆ, ಮಾತಾಡ್ತಾ ಇರ್ತಾರೆ. ನೀನ್ ಅವಾಗ ಕನ್ಫ್ಯೂಷನ್ಸ್ ಏನಿದ್ರೆ ಕೇಳ್ಬೋದು. ಎಕ್ಸ್ಟ್ರಾ ಕೇಳಿದ್ರೆ ಹೇಳಲ್ಲ, ಬೇರೆ ಕೇಳಿದ್ರೆ ಹೇಳಲ್ಲ. ಆ ಟೈಮ್ ನಿನಗೆ ಬೇಕಾಗಿರೋದು ಕೇಳಿದ್ರೆ ಮಾತ್ರ ಹೇಳ್ತಾನೆ. ಯಾವ ವಿಷಯಕ್ಕೆ ಬಂದಿರ್ತಾನೆ ಆ ಕೆಲಸ ಮುಗಿಸ್ಬಿಟ್ಟು ಹೋಗ್ತಾ ಇರ್ತಾನೆ. ದೇವದೂತರ ಕೆಲಸ ತುಂಬಾ ಪ್ರಾಮುಖ್ಯ ನಿನ್ನ ಜೀವನದಲ್ಲಿ. ನೀನ್ ತಿಳ್ಕೊಳ್ಳೇಬೇಕು ದೇವದೂತರು. ಆಮೇಲೆ ದೇವ್ರು ನಾಳೆ ಅದನ್ನು ಕೂಡ ಕೇಳ್ತಾನೆ. ನೀನ್ ದೇವದೂತರನ್ನೇ ತಿಳ್ಕೊಳ್ಳಿಲ್ಲ, ನನ್ನನ್ನ ಹೆಂಗ್ ತಿಳ್ಕೊಂತೀಯ?
ಮೇನ್ ಏಂಜಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಅಲ್ಲಿ ನಿಮ್ಗೆ 2 ವಾಕ್ಯ ಕೊಟ್ಟೆ. ಆಮೇಲೆ ಒಂದು ಫ್ಯಾಕ್ಟ್ರಿಯಲ್ಲಾಗಲಿ, ಒಂದು ಗಾರ್ಮೆಂಟ್ಸ್ ಆಗಲಾಗಲಿ, ಒಂದು ಅಪಾರ್ಟ್ಮೆಂಟ್ ಅಲ್ಲಾಗಲಿ, ಒಂದು ಆಫೀಸಲ್ಲಾಗಲಿ, ಒಂದು ಮನೆ ಓನರ್ ಆಗಲಿ, ಡ್ರೈವರ್ ಇಟ್ಕೊಂಡಿರ್ತಾನೆ, ವರ್ಕರ್ಸ್ ಇಟ್ಕೊಂಡಿರ್ತಾನೆ, ಕ್ಲೀನರ್ ಇಟ್ಕೊಂಡಿರ್ತಾನೆ, ಮನೆ ಕ್ಲೀನ್ ಮಾಡೋರ್ನ, ವಾಷಿಂಗ್ ಮಾಡೋರ್ನ, ಕ್ಲೀನಿಂಗ್ ಮಾಡೋರ್ನ, ಒಂದೊಂದಕ್ಕೂ ಒಬ್ಬೊಬ್ಬನ ಇಟ್ಕೊಂಡಿರ್ತಾರೆ ಕೆಲಸಗಾರರು. ಹಂಗೆ ದೇವರು ಕೂಡ ತನ್ನ ಕೆಲಸಗಳನ್ನ, ನಿನ್ನ ಕೆಲಸಗಳನ್ನ ನಿನ್ ಕಾಪಾಡೋದಕ್ಕೆ, ರಕ್ಷಿಸೋದಕ್ಕೆ, ನಿನ್ನ ಎತ್ತೋದಕ್ಕೆ, ನೀನ್ ರೋಗದಲ್ಲಿರೋ ಬಂದು ಆರೋಗ್ಯ ಕೊಟ್ಬಿಟ್ಟು ನಿನ್ನನ್ನ ಬಲಪಡಿಸ್ಬಿಟ್ಟು ಹೋಗ್ತಾರೆ. ಪ್ರೇ ಮಾಡುವಾಗ ಬಂದು ದೇವದೂತರು ನಿನ್ನನ್ನ ಬಲಪಡಿಸ್ತಾ ಇರ್ತಾರೆ. ಆಮೇಲೆ ಈಗ ಗೆಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನ್ ಪ್ರೇಯರ್ ಮಾಡ್ತಾ ಇದ್ರೆ ಶಿಲ್ಬೆ ನೆಕ್ಸ್ಟ್ ಡೇ ಶಿಲ್ಬೆಯಲ್ಲಿ ಹೊಡಿತಾರೆ. ಅದು ಫುಲ್ ಪೇನು. ಆ ತರ ಪೇನು, ಭಯ ಬಂತೇನೋ, ಡಿಪ್ರೆಷನ್ ಬಂತೇನೋ ಗೊತ್ತಿಲ್ಲ ಜೀಸಸ್ಗೆ ಏನಿದೆ, ದೇವರಲ್ವಾ ಅನ್ಬೇಡ, ಮನುಷ್ಯನ ಬಾಡಿ ಎತ್ಕೊಂಡ್ ಬಂದಿದ್ದು ನಮ್ ತರನೇ ಎಲ್ಲ ಇತ್ತು. ಆತನು ಕೂಡ ನಿದ್ರೆ ಮಾಡ್ತಾ ಇದ್ದ, ನಡೀತಾ ಇದ್ದ, ಹೋಗ್ತಾ ಇದ್ದ. ಆಮೇಲೆ ಹೋಗಿ ಪ್ರೇ ಮಾಡುವಾಗ ಕರ್ತನಿಂದ ಬಂದ ದೂತನು ಆತನನ್ನ ಬಲಪಡಿಸಿದನು ಅಂತ ಬರ್ತಿದೆ. ಏನಂತ ಬರ್ತಿದೆ? ನಾನು ತಂದೆಯಾದ ದೇವರನ್ನ ಕೇಳಿಕೊಂಡರೆ 12 ಗಣಗಳ ದೂತರನ್ನ, ಎಷ್ಟು 12 ವೆರೈಟೀಸ್ ಅಂದ್ರೆ ಒಂದು ಗಣಕ್ಕೆ 6,000 ದೂತರು. ಒಂದು ಗಣಕ್ಕೆ 6,000ರಿಂದ 60,000. ಸಾರಿ, 12 ಗಣ ಅಂದ್ರೆ ನೀವು ನೋಡ್ಕೊಳ್ಳಿ. ಅವಾಗ ನಾನು ದೇವ್ರನ್ನ ಕೇಳ್ಕೊಂಡ್ರೆ ನನಗೆ ಪ್ರೊಟೆಕ್ಷನ್ಗೆ 12 ಗಣಗಳ ದೂತರು. ಒಂದು ಗಣದ ದೂತನಿಗೆ 60,000. ಈ ವಾಕ್ಯ ಓದಿದ್ರೆ ತಾನೇ ಅದು. 12 ಗಣಗಳ ದೂತರನ್ನ ನನಗೆ ಕಳಿಸ್ತಾನೆ. ತಂದೆನ ಕೇಳ್ಕೊಬೇಕು. ಅದಕ್ಕೆ ನಾನು ಅವಾಗ ಹೇಳ್ಕೊಟ್ಟೆ, ಡೈರೆಕ್ಟ್ ಆಗಿ ಏಂಜಲ್ಸ್ ನಾವು ಕರೆಯಂಗಿಲ್ಲ. ಕರೆದ್ರೇನು ಬರಲ್ಲ, ಬಂದ್ರೆ ಪಿಸಾಚಿ ಬರ್ತಾನೆ, ಕೆಟ್ಟ ದೂತನ್ ಬರ್ತಾನೆ, ಕ್ರೂರ ದೂತನ್ ಬರ್ತಾನೆ. ಆಮೇಲೆ ಯಾಕಂದ್ರೆ ನೀವು ಕರೆಯೋದೇ ವಾಕ್ಯಕ್ಕೆ ವಿರೋಧ. ದೇವ್ರು ಬೇಕಾದ್ರೆ ಕೇಳಪ್ಪ, ನೀವು ದೂತನ್ನ ಕಳಿಸಿ ನನ್ನನ್ನ ಬಲಪಡಿಸೋದು ಕೇಳು. ಅದೊಂಥರ ಚೆನ್ನಾಗಿತ್ತು. ನೇರವಾಗಿ ಕರೆದ್ರೆ ಶೈತಾನ ಪಿಸಾಚಿನ ಕಳಿಸ್ತಾನೆ. ಹಲ್ಲೆಲೂಯಾ. ನಾನು ಈಗ ಇನ್ನೂ ಒಂದು ಮಾತು ಹೇಳಿದೆ ನಿಮಗೆ. ದೇವರು ದೂತರಿರೋದು ನಮ್ಮನ್ನ ರಕ್ಷಿಸೋದಕ್ಕೆ, ಪ್ರೊಟೆಕ್ಷನ್ ಮಾಡೋದಕ್ಕೆ. ನಾವು ಕೆಳಗಡೆ ಬೀಳ್ತೀರಂಗೆ ನಮ್ಮನ್ನು ರಕ್ಷಿಸೋದಕ್ಕೆ, ಅನಾರೋಗ್ಯದಿಂದ ಬಲಪಡಿಸೋದಕ್ಕೆ, ಪ್ರಾರ್ಥನೆಗೆ ಸ್ಟ್ರೆಂತ್ ಕೊಡೋದಕ್ಕೆ, ವೀಕ್ ಆಗಿದ್ರೆ ಸ್ಟ್ರಾಂಗ್ ಮಾಡೋದಕ್ಕೆ, ನಮ್ಮನ್ನು ಎತ್ಕೊಂಡು ಹೋಗ್ತಾನೆ. ನಮ್ಮ ಗಾಡಿನ ಪಕ್ಕದಲ್ಲಿ ತಳ್ಳಿ ಬಿಡ್ತಾನೆ, ನಮ್ಮನ್ನು ರಕ್ಷಿಸ್ತಾನೆ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ಕೈಗಳಲ್ಲಿ ಎತ್ತಿಕೊಳ್ಳುವ ದೂತರನ್ನ. ಹಲ್ಲೆಲೂಯಾ. ನಾವು ದೂತರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ, ಯಾಕಂದ್ರೆ ದೂತರ ಬಗ್ಗೆ ಹೇಳಕ್ ಹೋದ್ರೆ ತಂದೆ ಬಗ್ಗೆ, ಯೇಸು ಕ್ರಿಸ್ತನ್ ಬಗ್ಗೆ, ಹೋಲಿ ಸ್ಪಿರಿಟ್ ಬಗ್ಗೆ ಹೇಳಿದ್ಮೇಲೆ ನೆಕ್ಸ್ಟ್ ಮೆಸೇಜ್ ಏನಾಗಿದೆ ಅಂದ್ರೆ ಬೈಬಲ್ ದೂತರ ಬಗ್ಗೆ ಅಷ್ಟೊಂದಿದೆ. ಆದ್ರೆ ನಾವು ದೂತರಿಗಿಂತ ಶ್ರೇಷ್ಠ. ನಾವು ದೇವ ದೂತರಿಗೆ ನ್ಯಾಯ ತೀರಿಸ್ತೀವಿ. ಯಾರಿಗೆ? ದೇವ ದೂತರಿಗೆ, ಏಂಜಲ್ಸ್ಗೆ ನಾವು ಜಡ್ಜ್ಮೆಂಟ್ ಅನ್ನ ಮಾಡೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಇವ್ರು ಇರೋದೇನಿಲ್ಲ, ದೇವ್ರ ಕೆಲಸನ, ನಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಇರೋದೇ ದೇವ ದೂತರು. ಮೇನ್ ಒಂದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ ಫ್ಯೂಚರ್ ಅಲ್ಲಿ ಇರ್ತಾರೆ. ಫ್ಯೂಚರ್ ಅಲ್ಲಿ ಕೂಡ ಇರ್ತಾರೆ. ಈ ಭೂಮಿ ಎಲ್ಲ ಕೊಲಪ್ಸ್ ಆದ್ಮೇಲೆ ದೇವದೂತರು ಇರ್ತಾರೆ ನಮ್ಮ ಜೊತೆಯಲ್ಲಿ, ಪರಲೋಕದಲ್ಲಿ ಇರ್ತಾರೆ. ಆಮೇನ್, ಆಮೇನ್. ಒಬ್ಬನಿಗೆ 7 ಹೆಂಡತಿ ಇದ್ರು, 7 ಅಣ್ಣ ತಮ್ಮಂದಿರಿದ್ರು. ಅಣ್ಣ ಮದುವೆ ಮಾಡ್ಕೊಂಡ ಸತ್ತೋದ, ತಮ್ಮ ಮದುವೆ ಆದ, ಅವನು ಸತ್ತೋದ. ತಂಗಿ ತಮ್ಮ ಮೂರನೇ ಒಂದು ಮದುವೆ ಆದ, ಅವನು ಸತ್ತೋದ. ಈಗ 7 ಜನನು ಸತ್ತೋದ್ರು. ಇನ್ ಫ್ಯೂಚರ್ ಅಲ್ಲಿ ಆಕೆಗೆ ಗಂಡ ಯಾರಾಗಿರ್ತಾರೆ? 7 ಜನನ ಒಬ್ರೇನಾ ಅಂತ ಕೇಳಿಲ್ಲ. ಫ್ಯೂಚರ್ ಅಲ್ಲಿ ದೇವದೂತರು ತರ ಇರ್ತಾರೆ. ನಾವ್ ಹೆಂಗಿರ್ತೀರಿ ಫ್ಯೂಚರ್ ಅಲ್ಲಿ? ದೇವದೂತರು ತರ ಇರ್ತೀರಿ ಅಂತ ಜೀಸಸ್ ಹೇಳಿದ್ವಿ ಮಾತು. ನಾಟ್ ಮ್ಯಾಥ್ಯೂ, ನಾಟ್ ಲುಕ್, ನಾಟ್ ಮಾರ್ಕ್, ನಾಟ್ ಜಾನ್. ಹಲ್ಲೆಲೂಯಾ. ಮೇನ್ ಯೋಹಾನ ಅಲ್ಲ, ಮಾರ್ಕನಲ್ಲ, ಮತ್ತಾಯಿನಲ್ಲ, ಯೇಸು ಕ್ರಿಸ್ತನೇ ಸ್ವತಃ ಬಾಯಿಂದ ದೇವದೂತರು ತರ ಇರ್ತೀರಿ ಫ್ಯೂಚರ್ ಅಲ್ಲಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇನ್. ನಾವು ಬೈಬಲ್ ಅಲ್ಲಿ 3 ದೂತರ ಹೆಸರು ಮಾತ್ರ ಕೇಳಬೇಕು. 1 ಗಾಬ್ರಿಯೇಲ್, 2 ಮೀಕಾಯೇಲ್, 3ನೇದು ಲೂಸಿಫರ್ ಅಂತ ಇರ್ತಾರೆ. ಹಲ್ಲೆಲೂಯಾ. ಇಂಗ್ಲಿಷ್ ಬೈಬಲ್ ಈ 3 ಹೆಸರು ಕೇಳ್ಬೋದು. ದೊಡ್ಡ ದೂತರು 7 ಜನ ಇದ್ದಾರೆ. ರಫಿಯೇಲ್ ಅಂತಿದ್ದಾನೆ. ರಫಿಯೇಲ್ ಕೆಲಸ ಏನಂದ್ರೆ, ಅವ್ರ ಕೆಲಸ ಏನಂದ್ರೆ ಆರೋಗ್ಯವನ್ನ ಕೊಡೋದು.
ಗಾಬ್ರಿಯಲ್ ಕೆಲಸ ಏನಂದ್ರೆ ಮೆಸೇಂಜರ್, ಮೆಸೇಜ್ ಅನ್ನ ತಗೊಂಡ್ಬರೋದು. ಮಿಕಾಯಲ್ ಕೆಲಸ ಏನಂದ್ರೆ ಫೈಟರ್, ಹೋರಾಡೋದು. ನಮ್ಗೆ ಬಲ ಸ್ಟ್ರೆಂತ್ ಅನ್ನ ಕೊಟ್ಟು ನಮ್ಮ ಪರ ಯುದ್ಧ ಮಾಡಿ ಹೊರಟೋಗ್ತಾರೆ. ಒಬ್ಬೊಬ್ರದೊಂದೊಂದು ಕೆಲಸ. ಈಗ ದಾನಿಯಲ್ ಪ್ರೇಯರ್ ಮಾಡ್ತಾ ಇದ್ದ 9ನೇ ಅಧ್ಯಾಯದಲ್ಲಿ. ಪ್ರೇಯರ್ ಮಾಡುವಾಗ ಅವನಿಗೆ ಆನ್ಸರ್ ತಕೊಂಡು ಗಾಬ್ರಿಯಲ್ ಬರ್ತಾನೆ. ಗಾಬ್ರಿಯಲ್ ದೇವದೂತನಿಗೆ ಹೇಳ್ತಾನೆ, ನೀನು ಫಸ್ಟ್ ಡೇ ಪ್ರೇಯರ್ ಮಾಡಲ್ಲ, ಅವತ್ತೇ ನಿನ್ ಪ್ರೇಯರ್ ದೇವ್ರು ಕೇಳ್ಬಿಟ್ಟ. ಕೇಳಿ ಚೆನ್ನಾಗಿ ಗಮನ ಕೊಡಿ. ಅವತ್ತೇ ನಿನ್ ಪ್ರೇಯರ್ ಎಲ್ಲ ದೇವ್ರು ಕೇಳ್ಬಿಟ್ಟ. ನಾನು ಅಲ್ಲಿಂದ ಬಂದೆ, ಸೈತಾನ ನನ್ನ ಮನೆಗೆ ಹೋಗ್ಬಿಟ್ಟ. ಆಕಾಶದಲ್ಲಿ ನನ್ನ ಅಟ್ಯಾಕ್ ಮಾಡ್ಬಿಟ್ಟ. ನಾನು ಅವನ ಹತ್ರ ಹೋರಾಡಿ ನನ್ನ ಸಹಾಯಕ್ಕೆ ಮಿಕಾಯಲ್ ಬಂದ ಅಂತ ಹೇಳ್ತಾನೆ. ನನ್ನ ಸಹಾಯಕ್ಕೆ ಯಾರು ಬಂದ? ಮಿಕಾಯಲ್. ಅವನವ್ರಿಗೆ ಅವರ ಆ ಪವರ್ ಅವ್ರಿಗೆ ಅಷ್ಟೇ. ಇವರು ಮೆಸೇಜ್ ತಗೊಂಡು ಹೋಗೋರು, ಹೊಡೆದ ಮಿಲಿಟರಿ ಅಲ್ಲ ಇದು. ಯಾರು? ಗಬ್ರಿಯಲ್ ಮಿಲಿಟರಿ ಅಲ್ಲ, ಗಬ್ರಿಯಲ್ ಪೋಸ್ಟ್ ಮ್ಯಾನ್. ಗಬ್ರಿಯಲ್ ಯಾರು? ನಿಮ್ಗೆ ಅರ್ಥ ಆಗೋ ವರ್ಲ್ಡ್ ಲ್ಯಾಂಗ್ವೇಜ್ ಹೇಳ್ತೀನಿ. ಗಬ್ರಿಯಲ್ ಪೋಸ್ಟ್ ಮ್ಯಾನ್. ಅಲ್ಲೆಲ್ಲೂಯಾ. ಮಿಕಾಯಲ್ ಮಿಲಿಟರಿ. ಅರ್ಥ ಆಯ್ತಲ್ವಾ? ಮಿಲಿಟರಿ ಹೆಂಗಿರ್ತಾನೆ? ಪ್ರಾಕ್ಟಿಕಲ್ ಮ್ಯಾನ್, ಸ್ಟ್ರೆಂತ್, ಒಳ್ಳೆ ಬಾಡಿ ಫಿಟ್ನೆಸ್. ಬಂದಿದ್ದ ತಕ್ಷಣ ಏನಾಗುತ್ತೆ? ಭಯ. ಆಮೇಲೆ ಅಲ್ಲೆಲ್ಲೂಯಾ. ಅರ್ಥ ಆಗೋದಕ್ಕೆ ತಿರ್ಗಾ ಅವ್ರು ಮಿಲಿಟರಿ ಅಂಗನಬೇಡಿ ಅನ್ಬಾರ್ದು. ನಿಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ಗಾಡ್. ದೇವದೂತರ ಬಗ್ಗೆ ಸ್ವಲ್ಪ ಹೇಳಿದೆ ನೋಡಿ. ಅಲ್ಲಿ ದಾನಿಯೇಲ್ ಕೂಡ ಮೆಸೇಜ್ ಯಾರು ತಗೊಂಡ್ ಬರ್ತಾ ಇದಾರೆ? ಎಸ್, ಮರಿಯಳಿಗೆ ಮೆಸೇಜ್ ಯಾರು ತಗೊಂಡ್ಬಂದು ನೀನ್ ಗರ್ಭವತಿ ಆಗ್ತಿ ಅಂತ? ದೇವದೂತರು. ಏಸಪ್ಪ ಹೆಂಡತಿನ ಬಿಡ್ಬೇಕಂದ್ರೆ ಬಿಡ್ಬೇಡ, ಸೇರಿಸ್ಕೊಂತ ಹೇಳಿದ ಯಾರು? ದೇವದೂತರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕುರುಬರಿಗೆ ಆ ಕುರಿಗಳು ಕಾಯ್ತಾ ಮಲಗಿದ್ರು. ರಾತ್ರಿಯಲ್ಲಿ ಒಬ್ಬ ರಕ್ಷಕರು ಹುಟ್ಟಿದ್ದಾನೆ, ಬಟ್ಟೆಯಲ್ಲಿ ಸುತ್ತಿ ಗೋಧೂಳಿಯಲ್ಲಿ ಇಕ್ಕಿದೆ, ಹೋಗಿ ನೋಡಿ. ದೇವದೂತರು ಹೇಳಿದ್ರು. ಸದೋಮ್ ಗೊಮೋರ ಸುದ್ದಾಕಿದ್ದು ದೇವದೂತರು. ಆಮೇನ್. ಜೀವದಾಯಕ ವೃಕ್ಷ ಹಣ್ಣನ್ನ ಏದೆನ್ ತೋಟದಲ್ಲಿ ಆಮೇನ್ ಕಾಯ್ದಕ್ಕಿಟ್ಟಿದ್ದು ದೇವದೂತನ. ಹಲ್ಲೆಲೂಯಾ. ಪೇತ್ರ ಸೆರೆಮನೆಯಲ್ಲಿ ಮಲಗಿದಾಗ ಬಂದು ಕರ್ಕೊಂಡೋಗಿದ್ದು, ನೆಕ್ಸ್ಟ್ ಡೇ ಸಾಯಿಸಬೇಕಾಗಿತ್ತು, ಬಂದು ಕರ್ಕೊಂಡೋಗಿದ್ದು ದೇವದೂತನು. ಹಲ್ಲೆಲೂಯಾ. ಕೊರ್ನೇಲಿಯನಿಗೆ ಬಂದು ದರ್ಶನ ಕೊಟ್ಟಿದ್ದು ದೇವದೂತನು. ಆಮೇನ್. ಪೌಲನಿಗೆ ಬಂದು ಬಲಪಡಿಸಿದ್ದು ದೇವದೂತನು. ಅಬ್ರಹಾಮನು 3 ಜನಕ್ಕೆ ಊಟನ ಇತ್ತಾನೆ, ದೇವದೂತರವರು. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ನಿತ್ಯ ಜೀವಿತದಲ್ಲಿ ಹೆಂಗಿರ್ತೀರಿ? ದೇವದೂತರು. ಈಗ ನಾವು ಫಾಸ್ಟ್ ಆಗಿ ಬೈಬಲ್ ಅಲ್ಲಿ ರೆಡಿ ಆಗಿರ್ಬೇಕು. ಅದ್ಭುತವಾದ ಸಂದೇಶ ತಿಳ್ಕೊಳ್ಳೇಬೇಕು. ದೇವರು, ತಂದೆ, ಮಗ, ಪವಿತ್ರಾತ್ಮ 3 ಬಗ್ಗೆನೂ ಸ್ಟಡಿ ಇದೆ ನಮ್ಗೆ ಬೈಬಲ್. ಈ 3 ಬಗ್ಗೆ ಬಿಟ್ರೆ ನೀವು ಬೈಬಲ್ ಕಾಲೇಜ್ ಹೋದ್ರೆ ದೇವದೂತರ ಬಗ್ಗೆನೇ ಸ್ಟಡಿ ಆಗಿದೆ. ಆಮೇನ್. ಏನು? ದೇವದೂತರ ಬಗ್ಗೆನೇ ಸ್ಟಡಿ ಬೈಬಲ್ ಕಾಲೇಜ್, ಅದ್ರದ್ದು ಸ್ಟಡಿ ಕೊಡ್ತಾರೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಹೇಗೆ ಬಯಾಲಜಿ, ಕೆಮಿಸ್ಟ್ರಿ ಆ ತರ ಸಪರೇಟ್ ಆಗಿರ್ತಿತ್ತು, ಇದರಲ್ಲಿ ಕೂಡ ಬೈಬಲ್ ಅಲ್ಲಿ ಸಪರೇಟ್ ಸ್ಟಡಿಗಳಿದೆ. ಆಮೇನ್. ದೇವದೂತರ ಒಂದು ಅಧ್ಯಾಯನೇ ಇದೆ. ಆಮೇನ್. ಹಲ್ಲೆಲೂಯಾ. ಆಮೇನ್. ಪರಿಶುದ್ಧಾತ್ಮನ ಕುರಿತ ಅಧ್ಯಾಯ ಬೇರೆ ಇದೆ. ಆಮೇನ್. ತಂದೆಯಾದ ದೇವರ ಅಧ್ಯಾಯನೇ ಒಂದು ಬೇರೆ ಇದೆ. ಕರ್ತನಾದ ಯೇಸು ಕ್ರಿಸ್ತನ ಅಧ್ಯಾಯ ಕ್ರಿಸ್ಟಾಲಜಿ ಅಂತಾರೆ. ಏನಂತಾರೆ? ಕ್ರೈಸ್ಟ್ ಬಗ್ಗೆ ತಿಳ್ಕೊಂಡ್ರೆ ಕ್ರಿಸ್ಟಾಲಜಿ. ಆಮೇನ್. ಆಮೇನ್. ಹಲ್ಲೆಲೂಯಾ. ಆಗ ದೇವದೂತರ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಅಂದ್ರೆ ದೇವರ ಆಪರ್ಶನೆ ಕೊಡ. ನೀನ್ ದೇವದೂತನೇ ತಿಳ್ಕೊಳ್ಳಿಲ್ಲ, ನನ್ನ ಹೆಂಗ್ ತಿಳ್ಕೊಂಡೆ? ಹಲ್ಲೆಲೂಯಾ. ಎಸ್, ಆಲ್ರೆಡಿ 2 ವಾಕ್ಯ ಕೊಟ್ಟೆ ಬೈಬಲ್ ಅಲ್ಲಿ. ದೇವದೂತರ ಫಸ್ಟ್ ವಾಕ್ಯ, ಲಾಸ್ಟ್ ವಾಕ್ಯ. ಫಸ್ಟ್ ವಾಕ್ಯ ಆದಿಕಾಂಡ, ಜೆನೆಸಿಸ್ ಚಾಪ್ಟರ್ 3:24. ಲಾಸ್ಟ್ ವಾಕ್ಯ ದೇವದೂತನಂತಿರೋದು ರೆವಲ್ಯೂಷನ್ ಚಾಪ್ಟರ್ 22:8. ಕೈ ಕಟ್ಕೊಳ್ಳಿಲ್ಲ ಚಿಕ್ಕ ಮಕ್ಕಳು ಕೂಡ ಚೆನ್ನಾಗಿ ಗಮನ ಇಟ್ಟು ಕೇಳಿ. ಹಲ್ಲೆಲೂಯಾ. ಆಮೇಲೆ ಈಗ ವಾಕ್ಯಗಳ ಕಡೆ ಹೋಗೋಣ. ಆಮೇಲೆ ಇದು ಕೇಳಿ, ಬೈಬಲ್ ಅಲ್ಲಿ ದೇವದೂತರ ಬಗ್ಗೆ 4 ವಿಧಾನದಲ್ಲಿ ನಾವು ನೋಡೋಣ. ಒಂದು, ಕೆಟ್ಟ ದೂತರು. ಬೈಬಲ್ ಅಲ್ಲಿ ಏನ್ ದೂತರಿದ್ದಾರೆ? ಕೆಟ್ಟ ದೂತರು ಕೂಡ ಇದ್ದಾರೆ ಬೈಬಲ್ ಅಲ್ಲಿ. ಎಲ್ಲಾರು ದೇವದೂತರ ಅಂತ ದೂತರಲ್ಲಿ ಬಂದ ತಕ್ಷಣ ನೀವು ದೇವದೂತರ ಅನ್ಕೋಬಾರ್ದು. ಕೆಟ್ಟ ದೂತರಿದ್ದಾರೆ. ಎರಡನೇದು, ಮನುಷ್ಯನ ದೂತರಂತ ಕರೆದಿದ್ದಾರೆ. ಮನುಷ್ಯನ ಏನಂತ ಕರೆದಿದ್ದಾರೆ? ದೂತನಂತ ಕರೆದಿದ್ದಾರೆ. ಎಫೆಸ ಸಭೆಯಲ್ಲಿರುವ ದೂತನಿಗೆ ಬರೀ ಯಾರು? ಎಫೆಸ ಸಭೆಯಲ್ಲಿರೋದು ಪಾಸ್ಟರ್. ಎಫೆಸ ಸಭೆಯಲ್ಲಿರುವ ದೂತನಿಗೆ ಬರೇ ಅಂದ್ರೆ ಯಾರಿಗೆ? ಪಾಸ್ಟರ್ಗೆ. ಎರಡನೇದು. ಮೂರನೇದು, ಒಳ್ಳೆಯ ದೂತರು. ಅವ್ರ ಬಗ್ಗೆನೇ ನಾವು ಸ್ಟಡಿ ಮಾಡ್ತಾರೆ.
ಯಾರ ಬಗ್ಗೆ? ಒಳ್ಳೆಯ ದೂತರ ಬಗ್ಗೆ. ಅವ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಇವರು ದೇವರು ಇದುವರೆಗೂ ಭಯಭಕ್ತಿಯಿಂದ ಪರಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ದೂತರು, ಒಳ್ಳೆಯ ದೂತರು. ಆಮೇಲೆ ಇದುವರೆಗೂ ಸೈತಾನ್ ಮಾತು ಕೇಳಿಲ್ಲ. ಸೈತಾನ್ ಮಾತು ಕೇಳಿದ್ರೆ ಅವತ್ತೇ ಅವನ ಜೊತೆಲಿ ಬೀಳ್ತಾ ಇದ್ರು. ಒಂದು ಗ್ರೂಪ್ ಕೋಟ್ಯಾನು ಕೋಟಿ ದೇವದೂತರ ಅವನ ಜೊತೆ ಬಿತ್ತೋದು. ಹಲ್ಲೆಲೂಯಾ, ಆಮೇಲೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕ್ಲೀನ್ ಆಗಿ ಹೇಳ್ತಾ ಇದೆ. ಆಮೇಲೆ ಕೆಟ್ಟ ದೂತನಂತ ಬರೆದಿದೆ. ಏನಂತ ದೂತನ್ ಬರೆದಿದೆ? ಯೋಬ ಗ್ರಂಥದಲ್ಲಿ ಬರೆದಿದೆ, ಕೀರ್ತನೆ ಗ್ರಂಥದಲ್ಲಿ ಬರೆದಿದೆ, ಆಮೇಲೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಬರೆದಿದೆ. ಕೆಟ್ಟ ದೂತನು, ಕ್ರೂರ ದೂತನು. ಹಲ್ಲೆಲೂಯಾ. ಎರಡನೇದು ಮನುಷ್ಯನ ದೂತರಂತ ಬರೆದಿದೆ. ದಾವೀದ ನಂಗಂತಾರೆ, ನೀನ್ ನನಗೆ ದೂತನ್ ತರ ಅಂತ ಹೇಳ್ತಾರೆ ಒಂದು ಶ್ರೀ. ಆಮೇಲೆ 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 ಸೊಲೊಮೋನನ ತಾಯಿ ದೂತನು ಅಂತ ಹೇಳ್ತಾರೆ. ಆತರ ಬಹಳ ಬೋಧಕನು ಹೇಳಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ಸ್ಟೀಫನ್ನ ದೇವದೂತನ ತರ ಅವನ ಮುಖ ಪ್ರಕಾಶಮಾನವಾಗಿತ್ತಂತೆ. 7 ಸಭೆಗಳ ಪಾಸ್ಟ್ಗಳು ಏನಂತಾನೆ? ಸ್ಮರಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಎಪಿಸದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇಲೆ ಲವೋದೀಕೀಯ ಸಭೆಯ ದೂತನು. 7 ಪಾಸ್ಟ್ಗಳನ್ನ ದೂತರು ಅಂತ ಇದ್ದಾರೆ. ಅಂದ್ರೆ ದೂತನ ಅಂದ್ರೆ ಸಂದೇಶವನ್ನ ಕೊಡೋದು. ಹಲ್ಲೆಲೂಯಾ. ನಾಲ್ಕನೇದು ಒಳ್ಳೆಯ ದೂತರು. ಅವ್ರ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತಾ ಇದ್ದೀವಿ. ಇವ್ರು ಒಳ್ಳೆಯವರು ಅಂದ್ರೆ ದೇವರಿಗೆ ಭಯಪಟ್ಟು ಇದುವರೆಗೂ ಕೆಲಸ ಮಾಡ್ತಾರೆ. ಇವ್ರಿಗೆ ಏನಂತ ಹೇಳಿದ್ರೆ ಗೊತ್ತಾ? ಸೈತಾನ ಏನಂತ ಹೇಳಿರ್ಬೋದು ನೋಡಿ, ಹೇಳೋಣ, ನಾನು ದೇವರಾಗ್ತೀನಿ, ದೇವ್ರ ಮೇಲೆ ನಾವು ಯುದ್ಧಕ್ಕೆ ಹೋಗೋಣ. ಆಮೇಲೆ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ, ರಾತ್ರಿಯಲ್ಲೂ ಕಷ್ಟ ಪಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೇದು ಕೊಡ್ತಾನೆ ಅಂತ ಹೆಂಗ್ ಗೊತ್ತು ನಿಮ್ಗೆ? ತುಂಬಾ ಕೆಲಸ ಮಾಡ್ತೀರಾ ನೀವು. ಈ ತರ ಮಾತಾಡ್ದ. ಬಟ್ ಅವ್ರು ಕೇಳಿಲ್ಲ. ಕೆಲವರು ಕೇಳಿದ್ರು, ಅದು ಕೋಟ್ಯಾನು ಕೋಟಿ ಜನ ದೂತರು ಕೇಳಿದ್ರು, ಅವನ ಜೊತೆಲಿ ಬಿದ್ದರು, ಸೋತು ದೊಬ್ಬಲ್ಪಟ್ರು ಅಂತ. ಅವರೇ ಕೆಟ್ಟ ದೂತರು. ಅವುಗಳೇ ಮನುಷ್ಯನ ಹಿಡಿಯೋದು ದೇವುಗಳಾಗಿ. ಅವುಗಳೇ ಸೈತಾನ ಕೆಲಸಗಳು, ಲೋಕದಲ್ಲಿ ವಿಗ್ರಹ ಆರಾಧನೆಗಳು, ಮ್ಯೂಸಿಕ್ಗಳು, ಎಂಟರ್ಟೈನ್ಮೆಂಟ್ಗಳು, ಹೀರೋಗಳಲ್ಲಿ, ಹೀರೋಯಿನ್ಗಳಲ್ಲಿ, ಥಿಯೇಟರ್ನ, ಬಾರು, ಕ್ಲಬ್ ಓನರ್ ಹತ್ರ ಮಾತಾಡಿಸೋದು, ಕಟ್ಸೋದು, ಆಮೇಲೆ ಕನಸಿಗೆ ಬರೋದು, ಅನೇಕ ಪಾಪ ಕೃತ್ಯಗಳು. ಬಾಬಿಲೋನ್ ಆರಾಧನೆ ಅಂತಾರೆ. ಏನಂತಾರೆ? ಬಾಬಿಲೋನ್ ಆರಾಧನೆ ಅಂತಾರೆ. ಈ ಪಿಶಾಚಿಗಳು ಅವನ ಜೊತೆಲಿ ಬಿದ್ದಿರಲ್ಲ, ಅವ್ರ ಜೊತೆಲಿ ಕೆಲವರು ಸತ್ತೋಗಿರೋ ಮನುಷ್ಯರು ಸೇರ್ಕೊಂಡು ಲೋಕನ ಮನುಷ್ಯನ ಕೆಡಿಸ್ತಾರೆ. ಏನು ಬರೋದು? ದೂತರು ಹಾಡು ಮಾಡುವುದಕ್ಕೂ, ಕುಯ್ದು ತಿನ್ನುವುದಕ್ಕೂ, ನಾಶಪಡಿಸುವುದಕ್ಕೂ ಬರುತ್ತಾರೋ ಹೊರತು ಮತ್ಯಾವುದಕ್ಕೂ ಬರಲ್ಲ. ಆಮೇಲೆ ಸೈತಾನ ಕೂಡ ದೇವದೂತನೇ, ಮರಿಬೇಡಿ. ಇನ್ನೂ ಒಂದು ದೂತರಿದ್ದಾರೆ, ಕರ್ತನ ದೂತನಾಗಿ ಬರ್ತಾನೆ ಒಂದು ಸಾರಿ ನಮ್ಮ ಜೀವನದಲ್ಲಿ. ಆಮೇಲೆ ಹಲ್ಲೆಲೂಯಾ. ಇದು ನಾವೆಲ್ಲಿ ನೋಡ್ಬೋದಂದ್ರೆ ವಿಮೋಚನಾ ಕಾಂಡ ಎಕ್ಸೋಡಸ್ ಚಾಪ್ಟರ್ ಅಲ್ಲಿ ನೋಡ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್, ಪ್ರೈಸ್ ದ ಲಾರ್ಡ್. ಈ 4 ವೆರೈಟಿಯಲ್ಲಿ ವಾಕ್ಯದಲ್ಲಿ ದೂತರು 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 ಅಂತ ಇರ್ತದೆ. 4 ಬೇರೆ ಬೇರೆ, ಸಪ್ರೇಟ್. ಇವತ್ತು ನಾವು ಸ್ಟಡಿ ಮಾಡ್ತಾ ಇರೋದು 3rd ಒನ್, ಒಳ್ಳೆಯ ದೂತರ ಬಗ್ಗೆ. ಹಲ್ಲೆಲೂಯಾ. ಫಸ್ಟ್ ವಾಕ್ಯ ಎಲ್ಲಿ? ಪ್ರಕಟಣೆ ಗ್ರಂಥದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ 5:1. ಫಾಸ್ಟ್ ಆಗಿ ಬರ್ಕೊಳ್ಳಿ. 5:11 5:1. ಟಕ್ಕಂತ ಪೆನ್ನು ಪೇಪರ್ ರೆಡಿ ಇರಬೇಕು. ಕರೆಕ್ಟಾಗಿ ಅಲ್ಲೇ ಇರಬೇಕು, ಪಕ್ಕಕ್ಕೆ ಹಂಗೆ ಓದ್ತಾ ಇರಬೇಕು, ನೋಡ್ಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. 5:11 ಏನಿದೆ ಅಲ್ಲಿ? 5:11 ಬಹು ಮಂದಿ ದೇವದೂತರಿದ್ದಾರೆ ಪರಲೋಕದಲ್ಲಿ. ಏನು? ಲಾಟ್ ಮಂದಿ ದೇವದೂತರಿದ್ದಾರೆ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಫಸ್ಟ್ ವಾಕ್ಯ ಲೆಕ್ಕವಿಲ್ಲದಷ್ಟು ದೂತರಿದ್ದಾರೆ. ವಾವ್, ಆಮೇನ್. ತುಂಬಾನೇ, ಯಾರ ಕೈಯಲ್ಲಿ ಎಣಿಸಕ್ಕಾಗಲ್ಲ. ಹಲ್ಲೆಲೂಯಾ. ದೇವರು ಮಾತ್ರ ಎಣಿಸ್ತಾನೆ. ಈ ವಾಕ್ಯದಲ್ಲಿರೋದು ಅಷ್ಟೇ. ನಿಮಗೆ ನೆಕ್ಸ್ಟ್ ವಾಕ್ಯ 11ನೇ ವಚನ ಹೋಗಿ. 7:1 ಇದು ಏನಿದೆ ನಾನೇ ಹೇಳ್ತೀನಿ, ಜಾಸ್ತಿ ವಾಕ್ಯಗಳಿದೆ. ಈ ವಾಕ್ಯದಲ್ಲಿ ಏನ್ ಬರ್ತಿದೆ ಅಂದ್ರೆ 4 ಮಂದಿ ದೇವದೂತರಿದ್ದಾರೆ. ಈ 4 ಮಂದಿ ದೇವದೂತರು 4 ಸೈಡಲ್ಲಿರೋ ಗಾಳಿಯನ್ನು ತಡೀತಾ ಇದ್ದಾರೆ. ಆ ಟೈಮಲ್ಲಿ ನೆಟ್ವರ್ಕ್ ಪಾಸ್ ಆಗಲ್ಲ, ಟಿವಿ ಸ್ಯಾಟಲೈಟ್ ವರ್ಕ್ ಆಗಲ್ಲ, ಉಪಗ್ರಹಗಳು ವರ್ಕ್ ಆಗಲ್ಲ, ಫೋನ್ಗಳು ವರ್ಕ್ ಆಗಲ್ಲ, ಫ್ಯಾನ್ ವರ್ಕ್ ಆಗಲ್ಲ, ಗಾಳಿ. ಯಾಕೆ? ಬೆಂಕಿ ಕೂಡ ಉರಿಯಲ್ಲ.
ಆಕ್ಸಿಜನ್ ಇಲ್ಲಂದ್ರೆ ಬೆಂಕಿ ಉರಿಯಲ್ಲ, ಗೊತ್ತಾ ನಿಮ್ಗೆ? ಆಕ್ಸಿಜನ್ ಇದ್ರೇನೆ ಬೆಂಕಿ ಉರಿಯೋದು. ಆಕ್ಸಿಜನ್ ಇರ್ಬೇಕು ಮೇನು. ಇಲ್ಲಾಂದ್ರೆ ಮತ್ತೆ ನಾವು ಸ್ಟವ್ ಅನಿಸ್ತೀವಿ, ಉರ್ಕೊಂಡು ಸಿಲಿಂಡರ್ ಒಳಗೆ ಹೋಗಲ್ಲ. ಯಾಕೆ ಹೋಗಲ್ಲ? ಗಾಳಿ ಇಲ್ಲಂದ್ರೆ ಬೆಂಕಿ ಆಗ್ಲಿ, ನಾವು ಒಲೆ ಹಚ್ಚಲಿ, ಒಲೆ ಸೌದೆ ಒಲೆ ಇರ್ತದಲ್ಲ, ಆ ಒಲೆನಾಗ್ಲಿ ಆಕ್ಸಿಜನ್ ಇರ್ಬೇಕು, ಗಾಳಿ ಇರ್ಬೇಕು. ಇಲ್ಲಾಂದ್ರೆ ಬೆಂಕಿನೇ ಉತ್ಪತ್ತಿ ಆಗಲ್ಲ, ಅಂಟಲ್ಲ, ಆರೋಗ್ಯ. ಆಮೇಲೆ ಓವರ್ ಗಾಳಿ ಹೊಡೆದ್ರೆ ಕೂಡ ಬೆಂಕಿ ಇರಲ್ಲ, ಆರೋಗ್ಯರ್ತದೆ. ಓವರ್ ಗಾಳಿ ಬಿಸಿಲು ಆರೋಗುತ್ತೆ ಸ್ಟವ್. ಮೀಡಿಯಂ ಫ್ಲೋ ಅಲ್ಲಿ ಅದು ಇರಲೇಬೇಕು, ಅದ್ರ ಜೊತೆಲೆ ಉರಿಬೇಕು. ಗಾಳಿ ಇಲ್ಲಂದ್ರೆ ಇಮಿಡಿಯೇಟ್ಲಿ ಆಫ್ ಆಗುತ್ತೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಗಾಳಿ ಅಂದ ತಕ್ಷಣ ಒಂದು ವಾಕ್ಯ ಜ್ಞಾಪಕ ಬರ್ತದೆ. ಏನ್ ವಾಕ್ಯ ಅಂದ್ರೆ, ಕೀರ್ತನೆಗಳು 110:4 ತನ್ನ ದೂತರನ್ನು ಗಾಳಿಯನ್ನಾಗಿ, ಈ ವಾಕ್ಯದಲ್ಲಿ ಇರೋದಕ್ಕೆ ಹೇಳ್ತಾರೆ, ತನ್ನ ದೂತರನ್ನ ಸೇವಕರನ್ನ ಬೆಂಕಿಯ ಜ್ವಾಲೆ. ದೇವರು ದೂತರನ್ನ ಗಾಳಿಯನ್ನಾಗಿಯೋ ತನ್ನ ಸೇವಕರನ್ನ ಅಗ್ನಿಯ ಜ್ವಾಲೆಗಳನ್ನಾಗಿ, ಸೇವಕರನ್ನ ಅಗ್ನಿ ಜ್ವಾಲೆಯನ್ನಾಗಿ ಮಾಡ್ತಾನಂತೆ. ಏಂಜಲ್ಸ್ನ ವಿಂಡ್ ಗಾಳಿಯನ್ನಾಗಿಯೂ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಹಿಡಿಯಕ್ಕಾಗಲ್ಲ, ಕಟ್ಟಾಕಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಬಂದ್ಸಕ್ಕಾಗಲ್ಲ, ನಮ್ಮ ಮಾತು ಕೇಳಲ್ಲ, ನಿಲ್ಲಂದ್ರೆ ನಿಲ್ಲಲ್ಲ. ಆಮೇಲೆ ಹಲ್ಲೆಲೂಯಾ. ಎಲ್ಲರಿಗೂ ಕಾಣಿಸಲ್ಲ, ಆತ್ಮಿಕ ಕಣ್ಣುಗಳು ತೆರೆದಿರೋರಿಗೆ, ಆ ದೇವರ ಬಗ್ಗೆ ಗೊತ್ತಿರೋರಿಗೆ ನಂಬಿಕೆ ಇರೋರಿಗೆ ಮಾತ್ರ ಕಾಣಿಸ್ತದೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಹೇಗಿದೆ ಅಂದ್ರೆ, ದೇವದೂತರು 4 ಸೈಡಲ್ಲಿರೋ ಭೂಮಿ ಗಾಳಿಯನ್ನೇ ನಿಲ್ಲಿಸ್ಬಿಡ್ತಾರೆ. ಏನಕ್ಕಂದ್ರೆ 1,44,000 ಮಂದಿಗೆ ಮಾರ್ಕ್ ಅನ್ನ ಹಾಕೋದಕ್ಕೆ, ಮುದ್ರೆಯನ್ನ ಹಾಕೋದಕ್ಕೆ. ದೇವರ ಮುದ್ರೆ, ನಾಟ್ ಬೀಸ್ಟ್ ಸಿಂಬಲ್, ಮೃಗದ ಮುದ್ರೆ ಅಲ್ಲ, ದೇವರ ಮುದ್ರೆ. ಹಲ್ಲೆಲೂಯಾ. ಈಗ ನಮ್ಮ ಮೇಲೆ ಕೂಡ ಒಂದು ಮುದ್ರೆ ಇದೆ, ಪರಿಶುದ್ಧ ಆತ್ಮ ಮುದ್ರೆ. ಈ ವಾಕ್ಯದಲ್ಲ. ನೆಕ್ಸ್ಟ್ ವಾಕ್ಯ ಏನಿದೆ ಅಂದ್ರೆ 11ನೇ ವಚನ. ಅಷ್ಟರಲ್ಲಿ ದೇವದೂತರು, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಹಲ್ಲೆಲೂಯಾ. ಪರಲೋಕದಲ್ಲಿ ಟೀಮ್ ಅಲ್ಲಿ ಯಾರಿದ್ದಾರೆ? ದೇವದೂತರಿದ್ದಾರೆ. ಪರಲೋಕದಲ್ಲಿ ಎಲ್ಲಿದ್ದಾರೆ ದೇವದೂತರು? ಸಿಂಹಾಸನ ಹತ್ರ ನಿಂತಿದ್ದಾರೆ ನೋಡಿ. ಆಮೇಲೆ ಪರಲೋಕದಲ್ಲಿ ಒಂದು ಟೀಮಲ್ಲಿ ಒಂದು ಗ್ರೂಪ್ ದೇವದೂತರು ಕೂಡ ಇದ್ದಾರೆ. ನೆಕ್ಸ್ಟ್ ವಾಕ್ಯ 8:2 ಏನ್ ಹೇಳ್ತದೆ ನೋಡಿ. ಹಲ್ಲೆಲೂಯಾ. ಆ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನ ಕಂಡೇನು. ಆ 7 ಮಂದಿ ದೇವದೂತರ ಕೈಯಲ್ಲಿ ಏನಿದೆ? 7 ತುಂತುರಿಗಳು, 7 ಟ್ರಂಪೋಟ್. ಹಲ್ಲೆಲೂಯಾ. 8, 2 and 3. 3ನೇ ವಾಕ್ಯದಲ್ಲಿ ಏನಿದೆ? ದೊಡ್ಡ ಪ್ರೇಯರ್ ಧೂಪನ ಕೊಟ್ಟಲ್ಪಟ್ಟಿದಂತೆ. ಆಮೇನ್. ಏನಂತಾರೆ ಇಂಗ್ಲಿಷ್ ಅಲ್ಲಿ ಇದನ್ನ? ಧೂಪನ. ಹಲ್ಲೆಲೂಯಾ. ಧೂಪನ ಎತ್ಕೊಂಡ್ ಬಂದಿದ್ರು. ಧೂಪ, ರಕ್ತಬೋಳ, ಚಿನ್ನ, ಯೇಸು ಕ್ರಿಸ್ತನನ್ನ ನೋಡೋದು ಬಂದಾಗ. ಹಲ್ಲೆಲೂಯಾ. ದೇವ ಜನರ ಪ್ರಾರ್ಥನೆ ಅಂತಿದೆ ನೋಡಿ ಅಲ್ಲಿ. ದೇವ ಜನರ ಪ್ರಾರ್ಥನೆಯ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತ್ತು. ಅಪ್ಪ, ಒಂದೇ ಒಂದು ಏಂಜಲ್ಸ್ ಕೈಯಲ್ಲಿ ಇಷ್ಟು ಜನರ ಪ್ರೇಯರ್ ಮಾಡೋ ತಟ್ಟೆ ಇದಂತೆ. ಕಲಶ ಅಂತ ಇರ್ತದೆ, ಕಲಶ. ಇಲ್ಲಿ ಆರತಿ ಅಂತಿದೆ, ತಟ್ಟೆ ಅಂತಿದೆ. ಧೂಪ ವೇದಿ ಅಂದ್ರೆ ಒಂದು ಯಜ್ಞ, ಪ್ರೇಯರ್, ನಾವು ಮಾಡೋ ಪ್ರೇಯರ್ಗಳೆಲ್ಲ ನಮ್ಗೆ ಕೊಡ್ತಾರೆ. ನೆಕ್ಸ್ಟ್ ದೇವದೂತರ ಕೆಲಸ 3ನೇ ವಚನ ಆಯ್ತು. 7ನೇ ವಚನ, ಅದರಲ್ಲಿ 7ನೇ ವಚನದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಫಸ್ಟ್ ಟ್ರಂಪೋಟ್, ಮೊದಲನೆಯ ತುಂತೂರಿಯ ಶಬ್ದ ಮಾಡ್ತಾ ಇದ್ದಾನೆ. ಏನಾಗ್ತದೆ? ಭೂಮಿ 3 ಭಾಗ ಸುಟ್ಟೋಯ್ತು. ಬಾ, ದೇವದೂತನು ಬಂದು ಸುಟ್ಟಾಗ್ತಾ ಇದ್ದಾನೆ. ಒಂದೇ ಒಂದು ಏಂಜಲ್ಸ್ ಬಂದು ಒಂದು ಎಷ್ಟು ಭಾಗ? 3:1, 3 ಭಾಗ ಸುಟ್ಟಾಗ್ತಾ ಇದ್ದಾನೆ ದೇವದೂತನು. ಸೊ ಈ ವಾಕ್ಯ ಏನ್ ಹೇಳ್ತದೆ? 7 ವರ್ಷ ಉಪದ್ರವ ಕಾಲದಲ್ಲಿ ದೇವದೂತರ ಕೆಲಸ ಪ್ರಾಮುಖ್ಯತೆ ತುಂಬಾ. ಮ್ಯಾನ್, ಹಲ್ಲೆಲೂಯಾ, ವೆರಿ ಇಂಪಾರ್ಟೆಂಟ್, ತುಂಬಾ. ಆಮೇಲೆ ಜೀಸಸ್ ಸೆಕೆಂಡ್ ಕಮಿಂಗ್ಸ್ ಅಲ್ಲಿ ಬರ್ತಾರಲ್ಲ, ಕೋಟಿ ದೇವದೂತರ ಜೊತೆ ಬರ್ತಾರೆ. ಆಮೇಲೆ ರಾಪ್ಚರ್, ಎತ್ತಲ್ಪಡೋದ್ರಲ್ಲಿ ದೂತರು ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೆಕ್ಸ್ಟ್ ವಾಕ್ಯಲ್ಲಿ
8:2. ನೆಕ್ಸ್ಟ್ 8:7 ಆಯ್ತಲ್ಲ, 8:10 ಬನ್ನಿ. ಅಲ್ಲಿ ಕೂಡ ದೇವದೂತರ ವಾಕ್ಯ ಇದೆ. ಏನ್ ಮಾಡ್ತಾ ಇದ್ದಾನೆ 10ನೇ ವಚನದಲ್ಲಿ? ಎರಡನೇ ದೇವದೂತನು 8ನೇ ವಚನ. 8 ಆದ್ಮೇಲೆ 10, 10 ಆದ್ಮೇಲೆ 12, 12ರಲ್ಲಿ ಎಷ್ಟನೇ ಒಂದು ಇದನ್ನ ಓದ್ತಾರೆ? 4ನೇದು. ಅಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ವಾಕ್ಯ 9:1. ಎಷ್ಟನೇ ಟ್ರಂಪೋಟ್ ಅದು? 5ನೇ ತುತ್ತೂರಿ. ಆಮೇಲೆ 13ನೇ ವಚನ, ಆಮೇಲೆ 6ನೇ ತುತ್ತೂರಿ. 14ನೇ ವಚನ, ನೆಕ್ಸ್ಟ್ 7ನೇದು 10:1. 10:1ರಲ್ಲಿ ದೇವದೂತರ ಕೆಲಸ ಏನಿದೆ ನೋಡಿ. ಇನ್ನು 7ನೇ ಕೂದಿಲ್ಲ. ಅಲ್ಲಿ ತರುವಾಯ ಬಲಿಷ್ಠನಾದ 10:1 ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅಲ್ಲಿಂದ ಸ್ಟ್ರಾಂಗ್, ಬಲಿಷ್ಠನು, ಯಾರು ಏನು ಮಾಡಕ್ಕಾಗಲ್ಲ. ಆಮೇನ್. ಇನ್ಕ್ಲೂಡಿಂಗ್ ಸೈತಾನ ಕೂಡ. ಹಲ್ಲೆಲೂಯಾ. ಬಲಿಷ್ಠನಾದ ದೇವದೂತನನ್ನು ಕಂಡೆನು, ಬರುವುದನ್ನು ಕಂಡೆನು. ಎಲ್ಲಿಂದ ಬರ್ತಾ ಇದ್ದಾನೆ? ಪರಲೋಕದಿಂದ. ಹೆಂಗಿದ್ದಾನೆ ಅವನು? ಸ್ಟ್ರಾಂಗ್. ಕಂಡೆನು. ಅವನು ಮೇಘವನ್ನೇ ಧರಿಸಿಕೊಂಡಿದ್ದಾನೆ. ಮೇಘ ಅಂದ್ರೆ ಮಳೆ ಬರೋಣ. ಮೇನ್ ಸೆಕೆಂಡ್ ಯಾವ್ದ್ರ ಮೇಲೆ ಕೂತಿದ್ದಾನೆ? ಮುಗುಲು ಬಿಲ್ಲು. ಆಮೇನ್. ಎದ್ರ ಮೇಲೆ ಕೂತಿದ್ದಾನೆ? ಮುಗಿಲು ಬಿಲ್ಲು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದೂತನಿಗೆ ಎಷ್ಟು ಮಹಿಮೆ ಇದೆ ನೋಡಿ. ಹಲ್ಲೆಲೂಯಾ. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಮುಖ ಏನಿದೆ? ಯೇಸು ಕ್ರಿಸ್ತನ ಏನ್ ಗೊತ್ತಾ? ಸೂರ್ಯನಿಗಿಂತ ಬ್ರೈಟ್ನೆಸ್. ಏನಂತೆ? ಸೂರ್ಯನಿಗಿಂತ ಪ್ರಕಾಶನ. ವಾಕ್ಯ ಇದೆ, ಸೂರ್ಯನಿಗಿಂತ ಪ್ರಕಾಶಮಾನವಾಗಿರ್ತಾನೆ ದೇವರು ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಸೂರ್ಯನೋಪಾದಿಯಲ್ಲಿದ್ದು ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಆಮೇಲೆ ಕಾಲುಗಳು ನೋಡಿದ್ರೆ ಹೆಂಗಿತ್ತಂತೆ? ಬೆಂಕಿಯ ಕಂಬ, ಪಿಲ್ಲರ್. ಈ ಪಿಲ್ಲರ್ ನೋಡಿದ್ರೆ ಬೆಂಕಿ ತರ ಇರ್ತದೆ. ಇವಾಗ ಆ ತರ ದೇವದೂತನ ಕಾಲಿತ್ತಂತೆ. ಮೇನ್ ಪಿಲ್ಲರ್ ಅಂತಿದೆ ನೋಡಿ, ಕಂಬ ಅಂತಿದೆ ನೋಡಿ. ಅವನ ಕೈಯಲ್ಲಿ ಬಿಚ್ಚಿದ್ದ ಒಂದು ಸುರುಳಿ ಇತ್ತು. ಆ ಸುರುಳಿ ಇಟ್ಕೊಂಡಿರೋ ದೇವದೂತನ 8ನೇ ವಚನದಲ್ಲಿ ಬರ್ತಾರೆ ನೋಡಿ. 10:8. ಅವನ ಕೈಯಲ್ಲಿ ಸುರುಳಿ ಇದೆ. ಆ ಸುರುಳಿಯನ್ನ ಬಿಚ್ಚಿ ತಿನ್ನೋದಕ್ಕೆ ಯೋಹಾನನಿಗೆ ಹೇಳ್ತಾ ಇದ್ದಾನೆ ನೋಡಿ ದೇವರು. ಆ ಕೈಯಲ್ಲಿರೋ ಅದನ್ನ ಬಿಚ್ಚಿ ತಿನ್ನು. ಆಮೇಲೆ ಇನ್ನೊಂದು ಗೊತ್ತಾ? ಈ ಪ್ರಕಟಣೆ ಗ್ರಂಥ ಪೂರ್ತಿ, ಪ್ರಕಟಣೆ ಗ್ರಂಥ ದೇವದೂತನ ಹೇಳಿರೋದು ಯೋಹಾನನಿಗೆ. ಎಲ್ಲಿದೆ ಹೇಳಿ ಆ ವಾಕ್ಯ? ಫಸ್ಟ್ ಅಲ್ಲ, ಕರೆಕ್ಟಾಗಿ ಹೇಳಿ, ಕ್ಲೀನಾಗಿ ಹೇಳಿ. ದೇವದೂತನೇ ಇದನ್ನ ಯೋಹಾನನಿಗೆ ಹೇಳಿದ್ನು. ಯೇಸು ಕ್ರಿಸ್ತನು ದೂತನು ಕೊಟ್ಟ. ದೂತನು ಓದಪ್ಪ. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಅದು ಕನ್ಫರ್ಮ್ಗೆ 27 ಬನ್ನಿ. 27, 28. 22:8. ಸಾರಿ, 22:8 ರೆವಲ್ಯೂಷನ್. ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ಈ ಸಂಗತಿಗಳನ್ನ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೇನೆ. ಅವನು ನನಗೆ ಮಾಡಬೇಡ, ನೋಡು, ನಾನು ನಿನಗೂ ಪ್ರವಾದಿಗಳಾಗಿರುವ ಸಹೋದರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವರಿಗೂ ಜತೆಯ ದಾಸನು. ತೋರಿಸ್ಕೊಡೋದು. ಫಸ್ಟ್ ವಾಕ್ಯ, ಸೆಕೆಂಡ್ ವಾಕ್ಯ 1:1, 22:7. ಟೋಟಲ್ ಆಗಿ ದೇವದೂತನು ಯೋಹಾನನಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ಇನ್ ಸ್ವಲ್ಪ ಮೇಲೆ ಬಾ, ಇದನ್ನ ಇದು ಜೀಸಸ್ ಕ್ರೈಸ್ಟ್, ಇದು 4 ಜೀವಿಗಳು, ಇದು 1,44,000 ಮಂದಿ ಹಿರಿಯರು, ಈ ಸಾಮ್ರಾಜ್ಯಗಳು, ಸಿಂಹಾಸನ, ಗಾಜಿನ ತೊಟ್ಟಿ. ಆಮೇಲೆ ಹಲ್ಲೆಲೂಯಾ. ಕೆರೂಬಿಗಳನ್ನ, ದೇವದೂತನ್ನ, ರಕ್ಷಣೆ ಹೊಂದಿರೋ ಅನ್ಯ ಜನಗಳನ್ನ, ಇಸ್ರಾಯೇಲ್ ಜನಗಳನ್ನ ಟೋಟಲ್ ಇನ್ ಫ್ಯೂಚರ್ ಒಂದು ಪ್ರಿಂಟ್ ಔಟೇ ಕೊಟ್ಬಿಟ್ಟ. ನೀಲಿ ನಕ್ಷೆನೆ ಟೋಟಲ್ ಆಗಿ ದೇವದೂತನ ಕೊಟ್ಬಿಟ್ಟ ಇವ್ರ ಕೈ.
ದೇವರು ಯೇಸು ಕ್ರಿಸ್ತ ದೇವದೂತನ ಕೈ ಕೊಟ್ಟ. ದೇವದೂತನು ಎಲ್ಲ ಎತ್ಕೊಂಡು ಹೋಗಿ ಕಂಪ್ಲೀಟ್ ಆಗಿ ತೋರಿಸ್ಬಿಟ್ಟ. ಇದು ನಮ್ಗೆ ಅಂತ್ಯ ದಿನಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೆಕ್ಸ್ಟ್ ಹತ್ತಾದ್ಮೇಲೆ 8, 11, 8, 11 ಸಾರಿ 10, 1 ಆಯ್ತಲ್ಲ, 10, 8. ಅನಂತರ ಹಾ. ಪರಲೋಕದಿಂದ ನನಗೆ ಪ್ರಕಟಣೆ 10ನೇ 8ನೇ ವಚನ. ಅನಂತರ ಹಾ. ಪರಲೋಕದಿಂದ ನನಗೆ ಹಾ. ಕೇಳಿಸಿದ್ದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ಅದನ್ನೇ ಅಲ್ಲಿ ತಿಂದಾಗ ಅವನಿಗೆ ಸ್ಪೀಟ್ ಆಗಿತ್ತು, ಹೊಟ್ಟೆಯಲ್ಲಿ ಕಹಿ ಆಗಿತ್ತು. ನೆಕ್ಸ್ಟ್ ಎಲ್ಲಿದೆ? 11, 15 ದೇವದೂತರ ಬಗ್ಗೆ ಪ್ರಕಟಣೆ ಗ್ರಂಥದಲ್ಲಿ. 11, 15 ಕೊಡೋಗಿ ಬೇಗ. 11, 15 ಅಲ್ಲಿ ಏನಿದೆ? ಏಳನೆಯ ಹಾ. ದೇವದೂತನು ಹಾ. ತುತ್ತೂರಿಯನ್ನು ಊದಿದಾಗ ಹಾ. ಆಗ ಪರಲೋಕದಲ್ಲಿ ಆಮೆನ್. ಮಹಾಶಬ್ದ ಕೈ ಕಟ್ಟಬೇಕು. ಶಬ್ದ ಆಮೆನ್. ಉಂಟಾಗಿತ್ತು. ಆಮೆನ್. ಏನು ಊದ್ತಾ ಇದ್ದಾನೆ? ತುಂತೂರಿಯನ್ನು ಊದ್ತಾ ಇದ್ದಾನೆ. 11, 15, 11, 15ರಲ್ಲಿ 7ನೇ ದೇವದೂತನು ತುಂತೂರಿಯನ್ನು ಊದಿದಾಗ ಇದು 7ನೇ ಟ್ರಂಪ್. 7, 7ನೇಯ ತೂತೂರಿ, 7ನೇಯ 7 ಟ್ರಂಪ್ ಊದಿದಾಗ ಪರಲೋಕದಲ್ಲಿ ನಿಶ್ಶಬ್ದವಾಯಿತು. ಆಮೆನ್. ಮೊದಲನೇ ಉಪದ್ರವ, 2ನೇ ಉಪದ್ರವ ಮುಗೀತು. ಹಲ್ಲೆಲೂಯಾ. ಇಲ್ಲಿ ದೇವದೂತನ ಕೆಲಸ ಕಾಣಿಸ್ತಾ ಇದೆಯಾ? ಏನ್ ಮಾಡ್ತಾ ಇದ್ದಾನೆ? 7ನೇ ತುಂತೂರಿಯನ್ನ ದೂತನು ಊದ್ತಾ ಇದ್ದಾನೆ. ಊದಲೇಬೇಕು, ಊದಿರಂಗಿಲ್ಲ. ಅವ್ರು ಊದಿಲ್ಲ ಅಂದ್ರೆ ಕೂಡ ಕಷ್ಟ. ಅವ್ರು ಮಾಡೇ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಡಿ, ಇದನ್ನ ಮಾಡಿ ಮುಗಿಸ್ಲೇಬೇಕು. ಇಲ್ಲಾಂದ್ರೆ ಒಂದಾದ್ಮೇಲೆ ಒಂದು ಕೆಲಸ ಆದ್ಮೇಲೆ ಇನ್ನೊಂದು. ಮೇನ್ ರಾಪ್ಚರ್ ಆದ್ಮೇಲೆ 7 years ಟ್ರಿಬುಲೇಷನ್ ಪೀರಿಯಡ್. 7 years ಟ್ರಿಬುಲೇಷನ್ ಪೀರಿಯಡ್ ಆದ್ಮೇಲೆ ಸೆಕೆಂಡ್ ಕಮಿಂಗ್ಸ್ ಆದ್ಮೇಲೆ ಮಿಲೇನಿಯಂ ಆದ್ಮೇಲೆ ಎಟರ್ನಲ್. ಫಸ್ಟ್ ಎತ್ತಲ್ಪಡೋದು, ಸೆಕೆಂಡ್ 7 ವರ್ಷ ಉಪದ್ರವ ಕಾಲ, 3ನೇದು 2ನೇ ಬರೋಣ ಯೇಸು ಕ್ರಿಸ್ತನು, 4ನೇದು ಆಮೆನ್ ಅರ್ಮೆಗದೋನ್ ಯುದ್ಧ ಆದಿಗೆ, 4ನೇದು ಆಮೆನ್ 1000 ವರ್ಷ ಆಳ್ವಿಕೆ, 5ನೇದು ನಿತ್ಯತ್ವ ಎಟರ್ನಲ್ ಲೈಫ್. ಒಂದಾದ್ಮೇಲೆ ಹಂಗೆ ಫಸ್ಟ್ ತುಂತೂರಿಗಳು, ಆಮೇಲೆ ಉಪದ್ರವಗಳು. ಫಸ್ಟ್ ಟ್ರಂಪೋಟು, ಸೆಕೆಂಡ್ ಟ್ರಿಬುಲೇಷನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್. ಅದ್ರ ನೆಕ್ಸ್ಟ್ ಎಲ್ಲಿದೆ ವಾಕ್ಯ? ಬೈಬಲ್ ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ 9ನೇ ವಚನ 10:9. ಸಾರಿ 10:8, 10:12 ಓದಿದ್ರ? 12:7 ಓದಿ ಇವಾಗ. ಪರಲೋಕದಲ್ಲಿ ಏನಾಯ್ತು? ಯುದ್ಧ ನಡೆದಾಗ ಏನು ಯಾರು ಬಂದಿದೆ ನೋಡಿ ಅಲ್ಲಿ ಫೈಟ್ ಮಾಡಕ? ಯಾರ ಮೇಲೆ ಯುದ್ಧ ನಡೀತದೆ ಗೊತ್ತಾಯ್ತು? ಸೈತಾನ್ ಮೇಲೆ, ಸೈತಾನ ಸೇನೆಗಳ ಮೇಲೆ. ಸೈತಾನಗೂ ಸೈತಾನ ಸೇನೆಗಳ ಮೇಲೆ ಎಲ್ಲಿ ನಡೀತದೆ ಯುದ್ಧ? ಪರಲೋಕದಲ್ಲಿ. ಯಾಕೆ? ಇವರು ಒಳ್ಳೆಯವರೇ, ದೇವರಿಗೆ ತಿರುಗಿ ಬಿದ್ರು. ಆಗ ಯಾರು ಬರ್ಬೇಕು ಯುದ್ಧ ಮಾಡಕ? ದೇವ್ರು ತಾನೆ. ಯಾಕೆ ದೂತನ ಕಳಿಸಿ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಈಸಿ ಒನ್, ಏಂಜಲ್ ಸಾಕು. ಏಂಜಲ್ಗೆ ಸಾಕು, ನಾನು ಹೋಗೋದು ಬೇಡ. ಮಿನಿಸ್ಟರ್ ಯಾರನ್ನ ಬೈದ್ರೆ ಚಿಕ್ಕೋರು ಅವ್ರು ಆನ್ಸರ್ ಕೊಡಲ್ಲ. ಪ್ರೈಮ್ ಮಿನಿಸ್ಟರ್ ಯಾರನ್ನ ಬೈದ್ರೆ ಎಲ್ಲಾರ್ಗು ಆನ್ಸರ್ ಕೊಡುವ ಪ್ರೈಮ್ ಮಿನಿಸ್ಟರ್. ಅವ್ರು PA ಕೊಡ್ತಾರೆ ಅದಕ್ಕೆ ಆನ್ಸರ್. ಅವ್ರ ಲೆವೆಲ್ ಆಗಿರೋರಿಗೆ ಇದ್ರೆ ಆನ್ಸರ್ ಕೊಡ್ತಾರೆ, ಇಲ್ಲಂದ್ರೆ ಕೊಡಲ್ಲ. ಆ ಒಂದು ಘನತೆ ಅವ್ರದ್ದು. ಹಂಗೆ ನಾನ್ ಬೇಡ, ದೂತನಿಗೆ ಸಾಕು. ಈ ಲೂಸಿಯಲ್ಗೆ ಮಿಕಾಯಲ್ ಸಾಕು. ನಾನ್ ಬೇಕಾಗಿಲ್ಲ, ಐ ಡೋಂಟ್ ವಾಂಟ್, ನಾನ್ ಬೇಕಾಗೇ ಇಲ್ಲ. ಏಂಜಲ್ ಸಾಕು ಅವನನ್ನ ಜಯಿಸೋದಿಕ್ಕೆ. ಹಲ್ಲೆಲೂಯಾ, ಆಮೆನ್. ನೀವು ಅಷ್ಟೇ. ಇನ್ನೊಬ್ಬ ದೂತನು, ಕೆಟ್ಟ ದೂತನ ಅನ್ಕೊಳ್ಳಿ, ಹಂಗ ಅನ್ನೋವಾಗಲೇ ಅವ್ನ ಶಕ್ತಿ ಪವರ್ ಕಡಿಮೆ ಆಗ್ತದೆ. ರಿಯಲಿ ಹೇಳ್ತಾ ಇದ್ದೀನಿ, ಅವನೇನೋ ಹಿಂಗಿದೆ ಸೈತಾನ ಕೆಲಸಗಳು, ಅಯ್ಯೋ ಇವನು ಏನ್ ಹಿಂಗ ಭಯಂಕರ, ಹಂಗ ಅನ್ಲೇಬೇಡಿ. ಆತರ ಅನ್ನೋವಾಗಲೇ ನಾವು ದೇವ್ರಿಗಿಂತ ಹೊಗಳ್ತಾ ಇದೀವಿ ಅವನಂತ. ಕೆಲಸಗಳಿದೆ, ನೀವು ಒಪ್ಕೊಳ್ಳಿ, ಸೈತಾನ ಕೆಲಸಗಳಿದೆ ಅಂತ, ಅವನ್ನೇ ಕೊಂಡಾಡಬೇಡಿ. ದೇವರಾಗಿ ಮಾರ್ಪಡ್ತಾನೆ. ಆಮೆನ್. ಚೆನ್ನಾಗಿ ತಿಳ್ಕೊಳ್ಳಿ, ರಹಸ್ಯಗಳನ್ನ ಚೆನ್ನಾಗಿ ತಿಳ್ಕೊಳ್ಳಿ, ಗಮನವಿಟ್ಟು ಕೇಳಿ. ಆಮೆನ್, ಆಮೆನ್. ನಾನೊಬ್ಬ ದೂತನೇ. ನೀನು ಪ್ರೇಯರ್ ಮಾಡುವಾಗ ನಿನ್ನ ಜೀವನದಲ್ಲಿ, ನಿನ್ನ ಮಕ್ಕಳಲ್ಲಿ, ಕುಟುಂಬದಲ್ಲಿ
ಸೈತಾನ ಕಾಣಿಸ್ದೆ ನೀನೊಬ್ಬ ದೂತನಂತ ಹೇಳು, ಏನು ತಪ್ಪಿಲ್ಲ. ನೀನೊಬ್ಬ ದೂತನು ಅಷ್ಟೇ, ದೇವರಲ್ಲ. ಏನನ್ಬೇಕು ಹಿಂದ್ಗಡೆನೆ? ದೇವರಲ್ಲ. ಯು ಆರ್ ನಾಟ್ ಗಾಡ್, ಯು ಆರ್ ಒನ್ ಏಂಜಲ್. ಫಿನಿಶ್. ಆಮೇಲೆ ನೀವು ಯಾವ ಭಾಷೆಯಲ್ಲಿ ಪ್ರೇ ಮಾಡ್ತಾರೆ ಆ ಭಾಷೆಯಲ್ಲಿ ಹೇಳಿ, ನೀವು ಒಬ್ಬ ದೂತನಂತೆ, ದೇವರು ಕಾದು. ನೀವು ಎನ್ನಡಿಗೆ ದೇವರು ಕಾದು. ಫಿನಿಶ್. ಹಂಗೆ ಹೇಳುವಾಗಲೇ ಅವನು ಫಾರ್ ಬಿದ್ದೋಗಿ ನೀನು ವಾಕ್ಯ ಪ್ರಕಾರ ಹೇಳ್ಬಿಟ್ಟ. ವಾಕ್ಯ ಪ್ರಕಾರ ಹೇಳ್ತಾಳೆ ಇವಳು. ಹಂಗೇನೋ ನಮ್ಮನೇನು ಅವ್ರೇನು ಬ್ರದರ್ ಸಿಸ್ಟರ್ ಅನ್ನಲ್ಲ, ಮಗನೇ ಮಗಳೇ ಅನ್ನಲ್ಲ ಅವನು. ಮನೆ ಇವನೇ ಅನ್ನೋದು ಅವನು. ಮೇನ್ ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ನೆಕ್ಸ್ಟ್ ಯಾವ್ದು ಇವಾಗ? 12:7. ನೆಕ್ಸ್ಟ್ 14:6. ಹಾ 11:6. ಹಾ ಕೇಳ್ಬೇಕು ಎಲ್ಲಾರು. ಹಾ ಓದಿ. ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಎಸ್ ಹಾರಿ ಹೋಗುವುದನ್ನ ಯಾರು ನೋಡ್ತಾ ಇರೋದು? ಜಾನ್, ಯೋಹಾನ ಮಧ್ಯಾಕಾಶದಲ್ಲಿ ಹೋಗ್ತಾ ಇದ್ದಾನೆ ಹಾರಿ. ಹಲ್ಲೆಲೂಯಾ. ಎಷ್ಟು ಅದೃಷ್ಟ ನೋಡಿ ಯೋಹಾನ, ಏನೇನ್ ನೋಡ್ತಾ ಇದ್ದಾನೆ ನೋಡಿ. ನಾವು ಫ್ಯೂಚರ್ ನೋಡೋದೆಲ್ಲ ಯೋಹಾನ ಆಲ್ರೆಡಿ ನೋಡ್ಬಿಟ್ಟ. ಯೋಹಾನ ಏನಾದ್ರೂ ನಮ್ಮ ಜೊತೆ ಯೋಹಾನ ಇದ್ದೇ ಇರ್ತಾನೆ. ನಾವು ಯೋಹಾನ್ ತರ ಪರಲೋಕಕ್ಕೆ ಏನಾರ ಹೋದ್ರೆ ಹೋಗ್ಬೇಕಂತ ಇಷ್ಟು ಕಷ್ಟಪಟ್ಟು ವಾರ ಒಂದೊಂದು ಮೆಸೇಜ್, ಪ್ರತಿ ಶುಕ್ರವಾರ ಒಂದು ಮೆಸೇಜ್, ಪ್ರತಿ ಬುಧವಾರ ಒಂದು, ಪ್ರತಿ ದಿನ ಒಂದು, ಪ್ರತಿ ಸಂಡೇ ಸರ್ವಿಸ್ ಮಾತಾಡ್ತಾ ಇರೋದೇ ಹೋಗ್ಬೇಕಂತ. ಹೋಗ್ತೀರಿ ಅಲ್ಲ, ಹೋಗ್ಲೇಬೇಕಂತ ಮಾತಾಡ್ತಾ ಇರೋದು. ನೀವು ಮಿಸ್ ಆಗ್ಬಾರ್ದು. ನೀವು ಯಾರು ಪರಲೋಕದಲ್ಲಿ ನಿಜನಾ ಬರ್ತೀರಲ್ವಾ? ಬರೋದಕ್ಕೆ ಪೂರ್ತಿ ಇಚ್ಛೆ ಉಳ್ಳವರಾಗಿರ್ಬೇಕು. ಎಲ್ಲಿ ಹೋಗ್ತಾ ಇದ್ದಾನೆ? ಆಕಾಶದಲ್ಲಿ ಹೋಗ್ತಾ ಇದ್ದಾನೆ. ಅವನ ಹತ್ರ ಏನಿದೆ? ಭೂನಿವಾಸಿಗಳಿಗೆ ಸಾರುವುದಕ್ಕೆ ಸುವಾರ್ತೆ. ಅವಾಗ ಉಪದ್ರವ ಇದೆ. ಏನಿದೆ ಭೂಮಿಯಲ್ಲಿ? ಉಪದ್ರವ ಇದೆ. ಟ್ರಿಬ್ಯುಲೇಷನ್ ಪೀರಿಯಡ್ ನಡೀತಾ ಇದೆ. ಆ ದೇವ ದೂತನು ಸಂದೇಶ ಎತ್ಕೊಂಬಂದು ಕೊಡ್ತಾನೆ. ಕೇಳ್ಬಿಟ್ಟು ತಿರುಗ್ಬೇಕು. ಕೇಳ್ಬಿಟ್ಟು ಏನ್ ಮಾಡ್ಬೇಕು? ತಿರುಗ್ಬೇಕು. ಇನ್ನು ಏನ್ ಬಾಕಿ ಇದೆ ಹೇಳಿ? 7 ಉಪದ್ರವ ಬಾಕಿ ಇದೆ. 7 ತುಂತುರಿಗಳು ಮಾತ್ರ ಆಗಿದೆ. 7 ಟ್ರಂಪೋಟ್ ಓನ್ಲಿ ಫಿನಿಶ್ಡ್. ಆಮೆನ್. ಸೊ ಇನ್ನು ನೆಕ್ಸ್ಟ್ ಏನ್ ಬಾಕಿ ಇದೆ? 7 ಪಾತ್ರೆಗಳು ಬಾಕಿ ಇದೆ. 7 ಪಾತ್ರೆಗಳು 7 ಬೋಲ್ಸ್ ಕೂಡ ಯಾರು ಯೂಸ್ ಮಾಡೋದು? ಯಾರು ಸುರಿಯೋದು? ದೇವದೂತರು. ಆಮೆನ್. ಯಾರು ಸುರಿಯೋದು? ದೇವದೂತರು. ಚೆನ್ನಾಗಿ ಗಮನ ಇರಲಿ. ಹಲ್ಲೆಲೂಯಾ ಹೇಳಿ ಎಲ್ಲಾರು. ಹಲ್ಲೆಲೂಯಾ. ಯಾವ ವಾಕ್ಯ ಓದಿದ್ರಿ? 14:6. ನೆಕ್ಸ್ಟ್ 14:8. ಎರಡನೇ ದೇವದೂತನು ಬರ್ತಾ ಇದ್ದಾನೆ. ಸೊ ಇದ್ರ ಅರ್ಥ ಏನಂದ್ರೆ, ಬಾಬೆಲ್ ಸ್ತ್ರೀಯನ್ನ, ಆಂಟಿ ಕ್ರೈಸ್ಟ್ ಹೆಂಡತಿಯನ್ನ, ಪಾಪಕ್ಕೆ ತಾಯಿಯಾಗಿರೋ ಆ ಸೈಯಲನ್ನ ತೋರಿಸ್ತಿರೋದು ಯಾರು? ಯಾರು? ದೇವದೂತನು. ನೋಡಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬಾಬೆಲ್ ಸ್ತ್ರೀಯನ್ನ, ಸೈತಾನ ಮಗನ ಹೆಂಡತಿಯನ್ನ, ನೀನು ನಾನು ಯೇಸು ಕ್ರಿಸ್ತನಿಗೆ ಹೆಂಡತಿ, ನೀವು ನಾನು ಯಾರಿಗೆ ಹೆಂಡತಿ? ಮೊದಲ ಗಿತ್ತಿ. ಹಲ್ಲೆಲೂಯಾ. ಇವಳು ಸೈತಾನ ಮಗನಿಗೆ ಹೆಂಡತಿ. ದೇವರ ಮಗನಿಗೆ ನಾವೇ ಹೆಂಡತಿ, ಸೈತಾನ ಮಗನಿಗೆ ಈ ಬಾಬೆಲ್ ಸ್ತ್ರೀ ಹೆಂಡತಿ. ಆಮೆನ್. ಹಲ್ಲೆಲೂಯಾ. ಇವತ್ತು ಕೂಡ ಹೀರೋ ವರ್ಷಿಪ್ ನಡೀತಿದೆ ಕೆಲವು ಚರ್ಚ್ಗಳಲ್ಲಿ. ಇವಂದೇ ಈ ಬಾಬಿಲೋನ್ ಆರಾಧನೆ, ಬಾಬಿಲೋನ್ ವರ್ಷಿಪ್, ಹೀರೋ ವರ್ಷಿಪ್ ಅಂತಾರೆ ಅದನ್ನ ಇಂಗ್ಲಿಷ್. ಹೀರೋ ತರ ಬರ್ತಾರೆ, ಕುಣಿತಾರೆ, ರಾಮದಲ್ಲಿ ಡ್ಯಾನ್ಸ್ ಆಡ್ತಾರೆ, ಸ್ಟೆಪ್ಗಳಾಗ್ತಾರೆ, ಡೈಲಾಗ್ಗಳು ಹೊಡಿತಾರೆ, ಕೇಕೆಗಳಾಗ್ತಾರೆ, ಕೂಗುತ್ತಾರೆ. ಆಮೇನ್. ಆತ್ಮದಲ್ಲಿ ಕುಣಿಬೇಕು, ದೇಹದಲ್ಲಿ ಕುಣಿತಾರೆ, ಎಂಜಾಯ್ ತರ. ಥಿಯೇಟರ್ಗೆ ಬಂದವರು ಇರ್ತೈತೆ. ಅವ್ರು ಥಿಯೇಟರ್ಗೆ ಒಳ್ಳೆ ಸುವಾರ್ತಿಕನ್ ಬಂದ್ರೆ ಜನಗಳು ಹೋಗಲ್ಲ. ಅವ್ನು ಕರ್ಸೋದು ಬೇಡ ಪಾಸ್ಟರ್ ಕೂಡ ಅಂತಾನೆ. ಯಾಕೆ? ಸ್ಟ್ರಿಕ್ಟ್ ಆಗಿ ವಾಕ್ಯ ಹೇಳಿ ಅವ್ರ ಹೃದಯ ಗಿಲ್ಲೋ ತರ, ಅವ್ರ ಮಾನಸಂತರ ಕೊಡೋ ತರ ಹೇಳ್ತಾರೆ. ಅವ್ರ ಹತ್ರ ಅಷ್ಟೊಂದು ಬರೋದಿಲ್ಲ ಅಂತ ಪಾಸ್ಟರ್ ಕರ್ಸೋದು ಇಲ್ಲ. ಅದೇ ತಮಾಷೆ ಮಾಡಿ 3 ಅವರ್ ನಗಿಸ್ಬಿಟ್ಟು ಹೋಗ್ತಾನಲ್ಲ 3 ದಿನ, ಅವ್ರನ್ನ ಬಂದ್ರೆ ಅವರ ಒಳ್ಳೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿರ್ತದೆ. ಹೋಗೋಣ ನೋಡಿ ನಮ್ಮ ಜನಗಳು ಎಷ್ಟು ಅವ್ರ ಕಣ್ಣು ಕ್ಲೋಸ್ ಆಗಿದೆ, ಅವ್ರ ಕಿವಿ ಕ್ಲೋಸ್ ಆಗಿದೆ, ಅವ್ರ ಹಾರ್ಟ್ ಕ್ಲೋಸ್ ಆಗಿದೆ ಅನ್ನೋದಕ್ಕೆ ಅದೇ ಪ್ರೂಫ್. ಮೇನ್ ನಗ್ಸೋ ಪಾಸ್ಟ್ ನ ಕರ್ಸು ಅವ್ರು ಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳು?
ಖಂಡಿಸಿ ಹೇಳ್ತಾರಲ್ಲ, ನಮ್ಮ ಕನ್ನಡ ಬೈಬಲಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿ, ತಮಿಳು ಬೈಬಲಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಖಂಡಿಸಿ ಹೇಳ್ತಾನಂತೆ ಪರಿಶುದ್ಧಾತ್ಮನು ಬಂದ್ರೆ. ಆಮೇಲೆ ಖಂಡಿಸಿ ಹೇಳೋದಂತೆ ಪರಿಶುದ್ಧಾತ್ಮನ ಕೆಲಸ. ಬೋಧನೆ ಹೆಂಗಿರ್ಬೇಕು? ಸಂಡೇ ಸರ್ವಿಸ್ ಅಲ್ಲಿ ಖಂಡಿಸ್ಬೇಕು, ಕಟಕ್ಕಾಗಿ ಹೇಳ್ಬೇಕು, ಕಟಕ್ಕಾಗಿ ತುಂಡಾದಂಗೆ ಹೇಳ್ಬೇಕು. ಇಲ್ಲಿಂದ ಬಾಯಿಂದ ಹೋಗಿ ನಿನ್ ಕಿವಿಯಲ್ಲಿ ಹ್ಯಾರೋ ತರ ಬಾಣ ತರ ನಾಟಬೇಕು ನಿನ್ ಹೃದಯದಲ್ಲಿ. ಖಂಡಿಸಿ ಹೇಳಬೇಕು. ಖಂಡಿತು ಅಂತಿರ್ತದೆ ತಮಿಳಲ್ಲಿ. ಆಮೇಲೆ ಪಾಪದ ಬಗ್ಗೆ, ನೀತಿಯ ಬಗ್ಗೆ, ನ್ಯಾಯ ತೀರ್ವಿಕೆ ಬಗ್ಗೆ ಖಂಡಿತು ಅಂತಿರ್ತದೆ ತಮಿಳಲ್ಲಿ ಕೂಡ. ಖಂಡಿಸಿ. ಹಲ್ಲೆಲೂಯಾ. ನೆಕ್ಸ್ಟ್ 14:9. ಅವನ ಹಿಂದೆ ಹಾ ಮೂರನೆಯವನಾದ ಒಬ್ಬ ದೇವದೂತನು ಬಂದು ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ 7 ವರ್ಷ ಉಪದ್ರವ ಕಾಲ ಭೂಮಿಯಲ್ಲಿ ಇರ್ತದೆ. ದೇವದೂತನ ಬಂದು ಸಂದೇಶ ಕೊಡ್ತಾನೆ. ನಿಮ್ಮಲ್ಲಿ ಯಾರಾದ್ರೂ ಅವಾಗ ಬಿಡಲ್ಪಟ್ಟಿರೋ ಸಭೆ ಇರ್ತದೆ, ಪಾಸ್ಟರ್ಗಳಿರ್ತಾರೆ, ವಿಶ್ವಾಸಿಗಳಿರ್ತಾರೆ, ಅನ್ಯ ಜನಗಳಿರ್ತಾರೆ. ಯಾವನಾದ್ರೂ 666 ಮುದ್ರೆಯನ್ನು ಹಾಕಿಸ್ಕೊಂಡ್ರೆ ಅವನು ದೇವರ ಕೋಪಕ್ಕೆ ಗುರಿಯಾಗ್ತಿರೋ ಹುಷಾರ್. ಯಾರ ಈ ಸಂದೇಶನ ಕೊಡೋದು ಭೂಮಿಗೆ 7 ವರ್ಷ ಉಪದ್ರವ ಕಾಲದಲ್ಲಿ? ದೇವದೂತನು. ನೋಡಿ ಕೆಲಸ ಇದೆ, ದೇವದೂತನ ಕೆಲಸ ಎಷ್ಟು ಪ್ರಾಮುಖ್ಯತೆ ಇದೆ ನೋಡಿ. ನೆಕ್ಸ್ಟ್ 15:18. 15:18 15ನೇ ವಚನ. 14:15 14:15. ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದ ಆತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಮುಡುಗೋಲನ್ನು ಹಾಕಿ ಕೊಯ್ಯು ಎಂದು ಆ ಶಬ್ದದಿಂದ ಕೂಗಿದನು. ಹೋಗಿ ಮೆಸೇಜ್ ಕೊಡ್ತಾ ಇದ್ದಾರೆ, ದೇವರಿಗೆ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿಗೆ ಟೈಮ್ ಆಯ್ತು, ಎಲ್ಲ ಮುಗೀತು, ಹೋಗಿ ಕುಯ್ಯೋಣ, ಒಳ್ಳೆ ಫಲನ, ಒಳ್ಳೆ ಇದನ್ನ ಕುಯ್ದು ಬಿಡೋಣ, ಒಳ್ಳೆಯದನ್ನ ಆರಿಸ್ಕೊಂಡ್ಬಿಡೋಣ, ಬೇಡ ಸಮಾಪ್ತಿವರೆಗೂ ಬಿಡು, ನಿಧಾನವಾಗಿ ಕುಯ್ಯೋಣ, ಅದ್ರ ಜೊತೆ ಅಣಜೆ ಕೂಡ ಬೆಳೀಲಿ. ಸಾಮ್ಯವನ್ನ ಹೇಳೋದು ಹೇಳ್ತಾನೆ ಮತ್ತಾಯ ಗ್ರಂಥ 13ನೇ ಅಧ್ಯಾಯದಲ್ಲಿ, ಮ್ಯಾಥ್ಯೂ ಚಾಪ್ಟರ್ 13ನಲ್ಲಿ ಸಾಮ್ಯವನ್ನ ಹೇಳ್ತಾನೆ. ಇಂಗ್ಲಿಷ್ ಅಲ್ಲಿ ಪ್ಯಾರಾಬಲ್ಸ್ ಏನೋದೆ. ಆಮೇಲೆ ಅಲ್ಲಿ ಸಾಮ್ಯ ಹೇಳುವಾಗ ಹೇಳ್ತಾನೆ, ಅಣಜೆ ಹೆಂಗ್ ಬಂತು? ನಾವು ಬಿತ್ತಿದ್ದು ಗೋಧಿ ತಾನೆ, ಅಣಜೆ ಹೆಂಗ್ ಬಂದಿದೆ? ಕಟ್ ಮಾಡಿ ತೆಗೆದು ಬೇಡ ಸಮಾಪ್ತಿವರೆಗೂ ಬಿಡು, ಒಂದೇ ಸಾರಿ ಆರಿಸಿ ತೆಗೆಯೋಣ. ಅದು ದೇವದೂತರು ಕೇಳಿದ್ದು. ಈ ತರ ದೂತ್ರಿ ಅವನಲ್ಲಿ ಕೇಳಿದ್ದು. ಹಲ್ಲೆಲೂಯಾ. ಆಮೆನ್. ನೆಕ್ಸ್ಟ್ ಹಲ್ಲೆಲೂಯಾ. ಅದ್ರಲ್ಲಿ 18ನೇ ವಚನ 18. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೇವದೂತನು ಯಜ್ಞ ವೇದಿಯ ಬಳಿಯಲ್ಲಿ ಬಂದು ಆ ಹತವಾದ ಕುಡುಗೋಲಿನವನಿಗೆ ಹಲ್ಲೆಲೂಯಾ ಎಲ್ಲಿದ್ದಾನೆ? ಯಜ್ಞ ವೇದಿ ಹತ್ರ ಇದ್ದಾನೆ, ಫ್ರಂಟ್ ಅಲ್ಲಿ ಇದ್ದಾನೆ, ಪರಲೋಕದ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾನೆ. ಬೆಂಕಿ ಇರ್ತೈತೆ ಅಲ್ಲಿ, ಫೈರ್. ಯಜ್ಞ ಅಂದ್ರೆ ಬೆಂಕಿ ಇರ್ತೈತೆ, ದೇವದೂತನು ಕೂಡ ಬೆಂಕಿನೇ. ಹೆಂಗಿದ್ದಾನೆ ಈ ದೂತನು? ಬೆಂಕಿ. ಸಖತ್ತಾಗಿರ್ತಾನೆ. ನೀವು ನೋಡಿದ್ರೆ ಕೆಲವು ಇಂಗ್ಲಿಷ್ ಅವ್ರು ಮಾಡಿದ್ದಾರೆ ಪಿಕ್ಚರ್, ಅವೇ ನೋಡಕ್ ಒಂಥರ ಇರ್ತದೆ. ಇಲ್ಲಿ ಹೇಳೋದು ನೋಡ್ಬೇಕಂದ್ರೆ ಸಖತ್ತಾಗಿರ್ತಾರೆ. ಬೆಂಕಿಯ ದೇವದೂತ ನೀವು ನೋಡ್ತಾ ಇದ್ದೀವಿ. ದೇವ್ರು ಮಾತ್ರ ಬೆಂಕಿ ಅಲ್ಲ, ದೇವದೂತನೇ ಬೆಂಕಿ. ಸೇವಕರು ಕೂಡ ಈ ಭೂಮಿಯಲ್ಲಿ ಬೆಂಕಿ ಆಗಿರ್ತಾರೆ. ಹಲ್ಲೆಲೂಯಾ. ದೆವ್ವಗಳು ಗೊತ್ತಾಗ್ತೈತೆ, ಪಾಸ್ಟರ್ ಬೆಂಕಿ, ಈ ಸ್ಥಳದಲ್ಲಿ ಬೆಂಕಿ ಇದೆ, ಈ ಆರಾಧನೆಯಲ್ಲಿ ನಿಮ್ಗೆ ಯಾಕೆ ಗೊತ್ತಾಗಲ್ಲ? ಆ ದೆವ್ವಗಳು ಬಿಡಿಸೋದು ಹೇಳ್ತಾರೆ, ಅಯ್ಯೋ ನಾನು ಸುಟ್ಟು ಹೋಗ್ತಾ ಇದ್ದೀನಿ, ನನ್ ಬಿಟ್ಬಿಡು, ನಾನು ಕಳಿಸ್ಬಿಡು ಅಂತ ಹೇಳ್ತಾರೆ. ಕಾಲಗಳು ಬೀಳ್ತಾರೆ ಪಾಸ್ಟ್ಗಳಿಗೆ. ಇಲ್ಲಿ ಬರೋರಿಗೆ ಯಾಕೆ ಬೆಂಕಿ ಇದಿಲ್ಲ ಅಂತ ಗೊತ್ತಾಗಲ್ಲ. ಅಯ್ಯೋ ಹುಷಾರ್. ಒಬ್ಬ ಸೇವಕನು ವೀಕ್ ಆಗಿದ್ರೆ, ಪಾಸ್ಟ್ರು ಡಲ್ ಆಗಿದ್ರೆ, ಸೇವೆಯಲ್ಲಿ ತಣ್ಣಗಿದ್ರೆ ವಿಶ್ವಾಸಿಗಳಿಗೆ ಗೊತ್ತಾಗಲ್ಲ, ಪಿಶಾಚಿಗಳಿಗೆ ಪಕ್ಕಾ ಗೊತ್ತಾಗುತ್ತೆ. ವಿಶ್ವಾಸಿಗಳಿಗೆ ಬೇಕಾದ್ರೆ ಯಾಮಾರಿಸ್ಬೋದು, ಸೈತಾನ್ಯ ಯಾಮಾರಿಸಕ್ಕಾಗಲ್ಲ. ಎರಡು ಹೇಳಿದೆ, ಅರ್ಥ ಮಾಡ್ಕೊಳ್ಳಿ ನೀವು. ಆಮೇಲೆ ಹಲ್ಲೆಲೂಯಾ. ನೆಕ್ಸ್ಟ್ 15:1 ದೇವದೂತರ ಬಗ್ಗೆ 15 ಓದು ಈಗ ಮಾಸ್ಟರ್.
ಹಾ. ಈ ವಾಕ್ಯದಲ್ಲಿ ಏನಿದೆ ಅಂದ್ರೆ 7 ಮಂದಿ ದೇವದೂತರು 7 ಪಾತ್ರೆಗಳನ್ನು ಇಟ್ಕೊಂಡಿದ್ದಾರೆ. 7 ಬೌಲ್ಸ್ ಇಟ್ಕೊಂಡಿದ್ದಾರೆ. ಏನಕ್ಕೆ? 3.5 ವರ್ಷ ಆದ್ಮೇಲೆ ಸೆಕೆಂಡ್ ಟ್ರಿಬುಲೇಷನ್ ಪೀರಿಯಡ್, ಗ್ರೇಟ್ ಟ್ರಿಬುಲೇಷನ್ ಪೀರಿಯಡ್. 3.5 ವರ್ಷ ಮಹಾ ಉಪದ್ರವ. 7 ಪಾತ್ರೆಗಳು ಅಂದ್ರೆ ಕೋಪ, ದೇವರ ಉಗ್ರತೆ, ಎಮೋಷನ್. 7 ಪಾತ್ರೆಗಳಿರ್ತದೆ. ಅದನ್ನ ಭೂಮಿ ಮೇಲೆ, ಹಲ್ಲೆಲೂಯಾ, ಮೊದಲನೇದಾಗಿ ಯಾವ್ದ್ರ ಮೇಲೆ? 2ನೇ ವಚನದಲ್ಲಿ. ಆಮೇಲೆ 16:2, 16:1 ನಲ್ಲಿ ದೇವದೂತರಿದ್ದಾರೆ. 16:2, 16:2 ಮೊದಲನೇ ದೂತನು ಮೊದಲನೇ ಪಾತ್ರೆಯನ್ನ, 16:3 3ನೇ ವಚನದಲ್ಲಿ, 16:3, 16:1 16:2, 16:3, 16:4, 16:8, 16:10, 16:12, 16:17, 16:1, 16:2, 16:3, 16:4, next 16:8, 16:12, 16:17. ಈ 3ರಲ್ಲಿ ದೇವದೂತಿದ್ದರೆ 7 ಪಾತ್ರೆಗಳನ್ನು ಮುಗಿತಾರೆ. 7 ಬೌಲ್ಸ್. ಒಬ್ಬರು ಭೂಮಿ ಮೇಲೆ, ಒಬ್ಬರು ನದಿಗಳ ಮೇಲೆ, ಒಬ್ಬ ಮೂರನೇ ದೇವದೂತನು ನದಿಗಳ ಮೇಲೆ, 2ನೇ ದೇವದೂತನು ಸಮುದ್ರದ ಮೇಲೆ, 4ನೇ ದೇವದೂತನು ಸೂರ್ಯನ ಮೇಲೆ, 5ನೇ ದೇವದೂತನು ಸಿಂಹಾಸನದ ಮೇಲೆ. ಯಾವ ಸಿಂಹಾಸನದ ಮೇಲೆ? ಆಂಟಿ ಕ್ರೈಸ್ಟ್ ಅಂತ ಹೇಳಿ ಅದ್ರ ಸಿಂಹಾಸನದ ಮೇಲೆ ಹೋಗ್ತಾನೆ. ಅದ್ರ ಕಥೆ ಏನಾಯ್ತಂದ್ರೆ ಶಕ್ತಿ ಹೋಯ್ತು ಅಂತ. ಅದ್ರ ಪವರ್ ಏನಾಯ್ತು? ಅಷ್ಟೇ ಇಲ್ಲ. 7 ವರ್ಷ ಉಪದ್ರವ ಕಾಲ ಆಗೋಯ್ತು. 7 ವರ್ಷ ನಿಮ್ಗಾಗೋಯ್ತು, ಸಿಂಹಾಸನ ಹೋಯ್ತು ಅಂತ ಅರ್ಥ. ಏನಾಗುತ್ತೆ? ಇದ್ರೆ ಸುಟ್ಟೋಯ್ತು ಅಂತಿದೆ ನೋಡಿ. ಅದರ ಶಕ್ತಿ ಕುಗ್ಗೋಯ್ತು. ಆರ್ಮೆಗದಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. 16:1 ನಲ್ಲಿ ಇದೆ ನೋಡಿ. 1, 2, 3, 4, 5, 8, 10, 12 and 17. ನೆಕ್ಸ್ಟ್ 17:1 ನಲ್ಲಿ ಇದೆ ನೋಡಿ ದೇವದೂತರ ಬಗ್ಗೆ. 17:3 7 ಪಾತ್ರೆಗಳನ್ನು ಹಿಡಿದ 7 ಮಂದಿ ದೇವದೂತರಲ್ಲಿ ಒಬ್ಬನು ಒಂದು ಸಂಗಡ ಮಾತನಾಡಿ, ಬಹಳ ನೀರುಗಳ ಮೇಲೆ ವಾಸವಾಗಿರುವ ಮಹಾ ಜಾರಸ್ತ್ರೀಗೆ ಬರುವ ದಂಡನೆಯನ್ನ, ಆಂಟಿ ಕ್ರೈಸ್ಟ್ ಹೆಂಡತಿಗೆ ಬರೋ ದಂಡನೆಯನ್ನ ತೋರಿಸ್ತೀನಿ ಬಾ. ಆಮೇನ್. ಪನಿಷ್ಮೆಂಟ್, ಹಲ್ಲೆಲೂಯಾ, ತೋರಿಸ್ತೀನಿ ಬಾ. ಇದು ದೇವದೂತನಿಗೆ ಕೆಲಸ. ಇದು ಯಾರಿಗೆ ಕೆಲಸ? ದೇವದೂತರಿಗೆ ಕೆಲಸ. ದೇವರು ಎಲ್ಲಿರ್ತಾನೆ ಹಂಗಾದ್ರೆ? ಸಿಂಹಾಸನ ಮೇಲೆ ಕೂತ್ಕೊಂಡೇ ಇರ್ತಾನೆ. ತಂದೆಯಾದ ದೇವರು ಬಲಗಡೆಯಲ್ಲಿ ಯೇಸು ಕ್ರಿಸ್ತನು ಕೂತಿರ್ತಾನೆ. ಇವರಿಬ್ರು ಅಲ್ಲೇ ಇರ್ತಾರೆ. ಈ ದೂತರು ಎಲ್ಲ ಕೆಲಸ ಮಾಡ್ತಾರೆ. ಎಷ್ಟು ದೊಡ್ಡ ಕೆಲಸಗಳು ಗೊತ್ತಾ? ಯೂನಿವರ್ಸಲ್ ಎಷ್ಟು ದೊಡ್ಡದು ಗೊತ್ತಾ? ಪ್ರಪಂಚ ಎಷ್ಟು ದೊಡ್ಡದು ಗೊತ್ತಾ? ಸೃಷ್ಟಿ, ಸಕಲ ಸೃಷ್ಟಿ ಎಷ್ಟು ದೊಡ್ಡದು ಗೊತ್ತಾ? ಈ ಗ್ಯಾಲಕ್ಸಿ ತುಂಬಾ ದೊಡ್ಡದು. ಇಷ್ಟು ದೊಡ್ಡ ಲೋಕಗಳಲ್ಲಿ ದೂತರುಗಳೇ ಕೆಲಸ ಮಾಡ್ತಾರೆ. ಈ ದೂತರಿಗೆ ಇಷ್ಟು ಪವರ್ ಇದೆ ಅಂದ್ಮೇಲೆ ದೇವರಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ. ಇಷ್ಟೊಂದು ಮೆಸೇಜ್ ಕೇಳ್ತಾ ಇದ್ದೀರಾ. ದೂತರಿಗೆ ಎಷ್ಟು ಪವರ್ ಇದೆ ಅಂದ್ಮೇಲೆ ಈ ದೇವರಿಗೆ ಎಷ್ಟು ಪವರ್ ಇರ್ತದೆ ನೋಡಿ. ಅವ್ರಿಗೆ ಪವರ್ ಕೊಡೋದೇ ದೂತನು, ದೇವರು. ಈ ದೇವರಿಗೆ ಎಷ್ಟು ಪವರ್ ನೀವು ಅವಾಗ ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಒಂದು ದೂತನ್ ಬಂದ, ನೆಕ್ಸ್ಟ್ ಕೊಡ್ತೀನಿ ವಾಕ್ಯ, ಭೂಮಿ ಎಲ್ಲ ಪ್ರಕಾಶ ಬಂದ್ಬಿಡ್ತದೆ. ಇನ್ನು ಸೂರ್ಯನೇ ಬೇಕಾಗಿದೆ. ಸೂರ್ಯ ಆಫ್ ಮಾತ್ರ ಬೆಳಕು ಕೊಡ್ತಾನೆ. ಈ ದೂತನು ಭೂಮಿಗೆ ಬೆಳಕು. ಇವಾಗ ಅಮೆರಿಕದಲ್ಲಿ ಬೆಳಕಿರ್ತೈತಿ, ಇಂಡಿಯಾದಲ್ಲಿ ಏನಾಗಿದೆ? ಕತ್ತಲೆ. ಆಮೇನ್, ಹಲ್ಲೆಲೂಯಾ. ಸೂರ್ಯ ಅವಾಗ ಅಮೆರಿಕದವರಿಗೆ ಬೆಳಕು ಕೊಡ್ತಾ ಇದ್ದಾನೆ, ಇಂಡಿಯನ್ಸ್ಗೆ ಇಲ್ಲ. ಆದ್ರೆ ಈ ದೂತನು ನೆಕ್ಸ್ಟ್ ಕೊಡೋ ವಾಕ್ಯ ದೂತನು ಆಮೇನ್ ಫುಲ್ ಆಗಿ ಭೂಮಿಗೆ ಬೆಳೆ ಬಂದ್ಬಿಡ್ತಾನೆ. 18:1 ಓದಿ ಅದೇ ವಾಕ್ಯ. ಮಹಾಧಿಕಾರ, ಅವಾಗ್ಲೇ ಮಹಾಬಲಿಷ್ಠನಾದ. ಇನ್ನೊಂದು ದೇವದೂತ ನೋಡಿದ್ರಿ, ಬೆಂಕಿ. ಏನಂತ ನೋಡಿದ್ರಿ? ಬೆಂಕಿ ಅಂತಿದ್ನಂತೆ. ಅವನೆಲ್ಲಿದ್ದ? ಯಜ್ಞವೇದಿ ಹತ್ರ. ಎಲ್ಲಿದ್ದ? ಈ ದೂತನು ಅಧಿಕಾರ. ಇನ್ನೊಬ್ಬ ದೇವದೂತನು ಬರ್ತಾರೆ 20ನೇ ಅಧ್ಯಾಯದಲ್ಲಿ, ಸೈತಾನ್ನೇ ಕಟ್ಟಿ ಹಾಕೋ ದೂತನು. ಹಲ್ಲೆಲೂಯಾ. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಇವನೇನಂತ ಕೂಗ್ತಾ ಇದ್ದಾನೆ?
ಅವನು ಗಟ್ಟಿಯಾದ ಶಬ್ದದಿಂದ ಬಿದ್ದಳು ಬಾಬೆಲೆಂಬ ಮಹಾನ್ ನಗರಿ ಬಿದ್ದಳು. ಇದು ದೇವದೂತನೇ. ಯಾರಿಗೆ ಹೇಳ್ತಾ ಇದ್ದಾನೆ? ಸರ್ವ ಸೃಷ್ಟಿಗೆ ಹೇಳ್ತಾ ಇದ್ದಾನೆ, ಎಲ್ಲಾರಿಗೂ ಹೇಳ್ತಾ ಇದ್ದಾನೆ, ಭೂಮಿಯಲ್ಲಿ ಇರೋರಿಗೆಲ್ಲ ಹೇಳ್ತಾ ಇದ್ದಾನೆ, ಸೇವಕರಿಗೆ ಹೇಳ್ತಾ ಇದ್ದಾನೆ, ದೇವ ಜನರಿಗೆ ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿರೋ ಫುಲ್ ಟೀಮ್ಗೆ ಹೇಳ್ತಾ ಇದ್ದಾನೆ. ಇದೊಂದು ಗುಡ್ ನ್ಯೂಸ್ ಆಕ್ಚುಲಿ. ಅವಳಿದ್ರೆ ಭೂಮಿಯನ್ನೇ ಕೆಡಿಸಾಕ್ತಾರೆ. ಇವಳಿಂದನೇ ಭೂಮಿಯಲ್ಲಿ ವಿಗ್ರಹ ಆರಾಧನೆ ಬಂದಿದೆ. ಮೊದಲು ವಿಗ್ರಹ ಆರಾಧನೆ ಇಲ್ಲ ಸೃಷ್ಟಿಯಲ್ಲಿ. ನೀವು ಓದ್ಕೊಳ್ಳಿ, ವಿಗ್ರಹ ಆರಾಧನೆ ಸ್ಟಾರ್ಟ್ ಆಗಿದೆ ಲೇಟರ್. ನಮ್ಗೆ ಚೆನ್ನಾಗಿ ಕಾಣಿಸೋದು ವಿಗ್ರಹ ಆರಾಧನೆ ಎಲ್ಲಿ ಗೊತ್ತಾ? ಅಲ್ಲೆಲ್ಲೂಯ್ಯ, ಇಸ್ರಾಯೇಲರು ಬಂದು ನಡ್ಕೊಂಡ್ ಬರುವಾಗ ಮೋಶೆ ಮೇಲ್ಗೆ ಹೋಗಿದ್ದಾಗ ಬರೋದು ಲೇಟ್ ಆಗಿದ್ಕ ನಮಗೊಂದು ಈ ಹಸುನ ಮಾಡ್ಕೊಡಿ, ದೂಡ ಹಸು ಬುಲ್ ಮಾಡ್ಕೊಡಿ, ಬಸವ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಹೆಂಗಿದ್ದಾನೆ ಈ ದೂತನು? ಭೂಮಿಗೆನೆ ಬೆಳಕು ಮತ್ತೆ ಬಲಿಷ್ಠ, ಸ್ಟ್ರಾಂಗ್. ಅಲ್ಲೆಲ್ಲೂಯ್ಯ. ನೆಕ್ಸ್ಟ್ ಎಲ್ಲಿದೆ ದೇವದೂತರ ಬಗ್ಗೆ ಈ ಪ್ರಕಟಣೆ ಗ್ರಂಥದಲ್ಲಿ? 19:17 19:17. ಆಮೇಲೆ ದೇವದೂತನು ಎಲ್ಲಿದ್ದಾನೆ? ಯಾರನ್ನ ಹೋಗಕ್ಕಾಗುತ್ತಾ ಹೇಳಿ? ಯಾರನ್ನ ಹೋಗಕ್ಕಾಗುತ್ತಾ? ಆಕ್ಚುಲಿ ನಿಮ್ಗೆ ಇನ್ನೊಂದು ಗೊತ್ತಾ? ಸೂರ್ಯ ಆದ್ಮೇಲೆ ಒಂದು ಗ್ರಹ, ಆಮೇಲೆ ಭೂಮಿ ಇರೋದು. ಭೂಮಿಗೂ ಸೂರ್ಯನಿಗೂ ಒಂದು ಗ್ರಹನೇ ಅಡ್ಡ ಇದೆ. ಲೈಕ್ ಜುಪಿಟರ್ ಅನ್ಕೊಳ್ಳಿ, ಅಂದ್ರೆ ಜುಪಿಟರೇ ಅನಿಸ್ತದೆ. ಜುಪಿಟರ್ ಗಾಡಿ ಕೇಳಿದ್ದೀರಾ? ಗಾಡಿ ಹೆಸರು ಜುಪಿಟರ್ ಅಂತ ಕೇಳಿದ್ದೀರಾ? ಅದೊಂದು ಗ್ರಹ. ಆಮೇಲೆ ಆ ಗ್ರಹ ಅಡ್ಡ ಇದೆ ಭೂಮಿಗೂ ಸೂರ್ಯನಿಗೂ. ಇಷ್ಟು ಸೂರ್ಯನೇ ನಾವು ಸಹಿಸಕ್ಕಾಗದ್ರೆ ನೆರಳಲ್ಲಿ ಹೋಗಿ ತಕ್ಷಣ ಬಿಸಿಲು ಕಾಲದಲ್ಲಿ ಅಬ್ಬಾ ಅಂತೀವಿ. ಆಮೇಲೆ ಅದು ಅಲ್ಲಿಂದ ಜುಪಿಟರ್ ಮೇಲೆ ಬಿದ್ದು ಭೂಮಿಗೆ ಬಂದು ಓಝೋನ್ ಮೇಲೆ ಬಿದ್ದು ನಮ್ಗೆ ಬರೋದು. ಡೈರೆಕ್ಟ್ ಆಗಿ ಬಂದ್ರೆ ಸುಟ್ಟು ಹೋಗ್ತೀವಿ. ಇವಾಗಲೇ ಬಿಸಿಲು ಕಾಲದಲ್ಲಿ ಎಷ್ಟೋ ಜನ ಬಿಸಿಲು ಸುಟ್ಟು ಹೋಗ್ತಾ ಇದ್ದಾರೆ. ಅದೇ ಕತೆ ಬೇರೆ ಆಗುತ್ತೆ. ಎಲ್ಲಿದ್ದಾನೆ ಇವನು? ಸೂರ್ಯನಲ್ಲಿ ನಿಂತಿದ್ದಾನೆ. ಯಾರನ್ನ ಹೋಗಕ್ಕಾಗುತ್ತೆ ಸೂರ್ಯ ಹತ್ರ? ಹೇಳಿ ನೋಡೋಣ. ಇದುವರೆಗೂ ಹೋಗಿದ್ದಾರೆ ಸೈಂಟಿಸ್ಟ್ ಯಾರನ್ನ? ಸೂರ್ಯನ ದೂರದಿಂದ ನೋಡಿ ಇದು ಮಾಡಿದಾರೆ ಅಷ್ಟೇ, ಹತ್ರ ಹೋಗಕ್ಕಾಗಲ್ಲ. ಹೋದ್ರೆ ಆ ಉಪಗ್ರಹನೇ ಸುಟ್ಟೋಗುತ್ತೆ. ಉಪಗ್ರಹ ಏನಾಗುತ್ತೆ? ಅಷ್ಟೊಂದು ಪವರ್. ಆದ್ರೆ ದೇವದೂತನು ದೇವರು ಶಕ್ತಿ ಕೊಟ್ಟು ಕಳಿಸ್ತಾರೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. 19:17 21 ಲಾಸ್ಟ್. ಅದಾದ್ಮೇಲೆ 22:8 ಅಲ್ಲಿ ಇರ್ತಾನೆ ದೇವದೂತನ ಬಗ್ಗೆ ಲಾಸ್ಟ್. ಆದ್ರೆ 21 ಅಲ್ಲಿ ದೇವದೂತನ ಕೆಲಸ ಟೋಟಲ್ ಆಗಿ ಮುಗೀತು. ಆಮೇಲೆ ಇಂಟರ್ನಲ್ 1000 ವರ್ಷ ಆಳ್ವಿಕೆ, ಆಮೇಲೆ ನಿತ್ಯತ್ವ. ದೇವದೂತರ ಕೆಲಸ ಸೈಲೆಂಟ್ ಆಯಿತು. ಅವರ ಲಾಸ್ಟ್ ಎಷ್ಟು ಮಿನಿಮಮ್ ಕೆಲಸ ಮಾಡಿರ್ತಾರೆ ಹೇಳಿ ನೋಡೋಣ. ಅವರು 6000 years ಫುಲ್ ವರ್ಕ್ ಮಾಡಿರ್ತಾರೆ. ಪಾಸ್ಟ್ ಫೀಲ್ಡ್ ಕೆಲಸ ಮಾಡಿದೆ ದೂತನ ತರ ಒಂದು 60 years ಮ್ಯಾಕ್ಸಿಮಮ್ ಮಾಡ್ತಾನ ಅಷ್ಟೇ. ಒಂದು 20 ವರ್ಷದಲ್ಲಿ ಕರೆದ್ರೆ ಒಂದು 60 ವರ್ಷ ಮಾಡ್ತಾನ, 80 ವರ್ಷ ದೇವ್ರ ಹತ್ರಕ್ಕೆ ಹೋಗಿರ್ತಾನೆ. ಇಲ್ಲ ಒಂದು 52 ವರ್ಷ ಮಾಡಿದಂತೆ. ಯಾರು? ಜಾನ್ ವೆಸ್ಲಿ. ಎಷ್ಟು ವರ್ಷ? 52 ವರ್ಷ ಸೇವೆ ಮಾಡಿದಂತೆ. ಫೈರ್ ಅವರು ತುಂಬಾ ಶಕ್ತಿಶಾಲಿ ಸೇವಕರು. ಅವರೊಂದು ಊರಿಗೆ ಹೋದ್ರಂತೆ. ಆ ಊರಲ್ಲಿ ಹೋಗಿ ಸುವಾರ್ತೆ ಸಾರಿದಕ್ಕ 150 ವರ್ಷ ಬಾರ್ಲಿಲ್ಲ. ಯಾರೋ ಒಬ್ಬ ಪಾನೀಯರು ಬಂದು ಒಂದು ಗ್ಲಾಸ್ ಡ್ರಿಂಕ್ಸ್ಗೋಸ್ಕರ ಊರೆಲ್ಲ ತಿರುಗಿದಂತೆ. ಏನ್ ವಿಶೇಷ ಈ ಊರಲ್ಲಿ, ಎಲ್ಲಿದ್ರೂ ಈ ಸಿಟಿಯಲ್ಲಿ ಡ್ರಿಂಕ್ಸ್ ಇಲ್ಲ ಅಂತ ಕೇಳಿದೆ. ಒಬ್ಬ ಸೇವಕನು 150 ವರ್ಷ ಹಿಂದೆ ನಮ್ಮ ಗ್ರಾಮನ ಸಂಸಿದ, ಅವತ್ತಿಂದ ಇವತ್ತವರೆಗೂ ಡ್ರಿಂಕ್ಸ್ ಇಲ್ಲ. ಬಾರ್ ಓನರ್ ಕೂಡ ಸೇವೆ ಮಾಡ್ತಾ ಇದ್ದಾನೆ ಅಂತ ಅವನು ಜಾನ್ ವೆಸ್ಲಿ ಸೇವಕನು. ಅಲ್ಲೆಲ್ಲೂಯ್ಯ. ಒಂದು ಏಂಜಲ್ ತರ ಕೆಲಸ ಮಾಡ್ತಾರೆ ನೋಡಿ. 6000 ವರ್ಷ ಈ ಭೂಮಿ ಮೇಲೆ ಏಂಜಲ್ಸ್ ಬಲವಾಗಿ ಕೆಲಸ ಮಾಡಿದ್ದಾರೆ. ಸೃಷ್ಟಿ ಮುಂಚೆಯಿಂದ, ಸೃಷ್ಟಿ ನಂತರ ಕೂಡ. ಸೃಷ್ಟಿಗಿನ ಮುಂಚೆ ಏನ್ ಮಾಡಿರ್ಬೋದು ಹೇಳಿ ಅವ್ರ ಕೆಲಸ? ದೇವದೂತರು ಮಿಕಾಯೇಲು ಆ ಸೈತಾನ ದೂತರ ಜೊತೆ ಓಡಾಡಿದ್ದಾರೆ. ಅದಕ್ಕಿಂತ ಮುಂಚೆ ಬರೀ ಆರಾಧಿಸ್ತಾನೆ ಇದ್ರು. ಏನಿಲ್ಲ, ಪಾಪ ಇಲ್ಲ, ಮನುಷ್ಯನಿಲ್ಲ, ಸೈತಾನನೇ ಇಲ್ಲ. ಸೈತಾನನವನ್ನ ಉಂಟು ಮಾಡಿಲ್ಲ. ತನ್ನನ್ನು ಹೆಚ್ಚಿಸಿಕೊಂಡು ಅಹಂಕಾರ ಪಟ್ಟ ಪಿಶಾಚಿಗ. ಇವತ್ತು ನಾವಷ್ಟು ದೇವರ ಮಕ್ಕಳಾಗಿದ್ವಿ.
ಪಾಸ್ಟರು ವಿಶ್ವಾಸ ನಮ್ಮನ್ನು ಹೆಚ್ಚಿಸ್ಕೊಂಡು ನಾವು ದೇವರು ಅಂತ ಹೇಳ್ಬಿಟ್ರೆ ಖಂಡಿತ ಪಿಶಾಚಿಯಾಗಿ ಮಾರ್ಪಡ್ತಾರೆ. ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೀನಿ, ಅದೊಂದು ಮೆಸೇಜ್ ಇದೆ. ಆಮೇಲೆ ನಮ್ಗೆ 2 ಆಪ್ಷನ್ ಇರ್ತೈತೆ, ಈ ಕಡೆನೋ ಅದಿರಲಿ. ಲಾಸ್ಟ್ ವಾಕ್ಯ ಯಾವುದು? 21 ಓದಿ. ಆಗ ಒಬ್ಬ ದೇವದೂತನು ಆ. ಅಧೋಲೋಕದ ಬೀಗದ ಕೈಯನ್ನು ಆ. ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಪುರಾತನ ಸರ್ಪನೆಂಬ ಆ. ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆಮೇನ್. ಒಬ್ಬ ದೇವದೂತನು ಇಷ್ಟು ಮೋಸ ಮಾಡಿದ್ರು. ಕೆಡುಕನ್ನ, ಸೈತಾನ, ದುಷ್ಟನ್ನ ಯಾರು ಹಿಡಿಯಕ್ಕಾಗಲ್ಲ ಮನುಷ್ಯರಲ್ಲಿ. ದೇವ್ರ ಶಕ್ತಿ ಇದ್ರೆ ಮಾತ್ರನೇ ಅವ್ನು ಸೋಲಿಸಕ್ಕಾಗುತ್ತೆ. ನೀನು ನಿನ್ನ ಜೀವನದಲ್ಲಿರೋ ಶತ್ರುನ ಗೆಲ್ಲಬೇಕಾದ್ರೆ ಗೆದ್ರೇನೆ ಪರಲೋಕ. ಸೈತಾನ ಜಯಿಸ್ಲೇಬೇಕು. ನೀನು ಜಯಿಸ್ಬೇಕಂದ್ರೆ ನಿನ್ ಮೇಲೆ ದೇವ್ರ ಶಕ್ತಿ ಬೇಕು, ಅವನ್ನ ಜಯಿಸ್ತೀವಿ. ದೇವ ದೂತನನ್ನ ನಿಂದು ದೇವ್ರು ಸೈತಾನ ಕಟ್ಟಿ ಹಾಕಕ್ಕಾಗಲ್ಲ. ಸೈತಾನನ ಕಾರ್ಯಗಳನ್ನ ಕಟ್ಟಿ ಹಾಕಿ ನಿನ್ನ ಜೀವನದಲ್ಲಿ, ನಿನ್ನ ಎದುರುಗಡೆ ಬರೋ ಜೀವನದಲ್ಲಿ ನಿನ್ನ ನಂಬೇಕವರು. ಅವ್ರ ಜೀವನದಲ್ಲಿರೋ ಶತ್ರು ಕ್ರಿಯೆಗಳನ್ನ ನೀನು ಕಟ್ಟಿ ಹಾಕ್ಬೇಕು. ಆಮೇಲೆ ಈ 2 ಬಿಟ್ರೆ ಯಾವ್ದು ರೀತಿ ಅವನಾಗಲ್ಲ. ನೋಡಿ ಎಂತ ದೂತನು ಕೆಲಸ ನೋಡಿ ಏನಿದೆ. ಸೈತಾನನ ಕಟ್ಟಿ ಹಾಕೋವರೆಗೂ ಇದೆ ಕೆಲಸ. ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ದೇವದೂತರ ಕೆಲಸ? ಜೀವದಾಯಕದ ವೃಕ್ಷದ ಹಣ್ಣನ್ನ ಕಾಯೋದಕ್ಕಿಂತ ಕೆಲಸದಿಂದ ಹಿಡಿದು ದೇವದೂತನ ಆಗಿರೋ ಸೈತಾನನ ಕಟ್ಟಿ ಹಾಕೋವರೆಗೂ ಕೆಲಸ ಇದೆ. ಆದಿ ಜೆನೆಸಿಸ್ ಟು ರೆವಲ್ಯೂಷನ್, ಆದಿ ಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥವರೆಗೂ ನಾವು ದೇವದೂತರ ಕೆಲಸಗಳನ್ನು ನೋಡಬೇಕು. ಸರಿ, ನಿಮ್ಮ ಜೀವನದಲ್ಲಿ ಫಾಸ್ಟ್ ಆಗಿ ನೋಡೋಣ. ಆಮೇಲೆ ಯುದ್ಧ ಮಾಡೋರನ್ನು ನೋಡಿದ್ರಿ, ಬಹಳ ವಿಷಯಗಳಲ್ಲಿ ನೋಡಿದ್ರಿ. 7 ವರ್ಷ ಉಪದ್ರವ ಕಾಲ, 7 years ಟ್ರಿಬುಲೇಷನ್ ಪೀರಿಯಡ್ ಅಲ್ಲಿ ದೇವದೂತರು ತುಂಬಾ ಪ್ರಾಮುಖ್ಯತೆ. ಫಲ ಕೊಯ್ಯುವಾಗ, ಮಾಗಿರುವಾಗ, ಗಾಳಿಯನ್ನು ಹಿಡಿಯೋದಕ್ಕೆ, ಯುದ್ಧ ಮಾಡೋದಕ್ಕೆ, ಬಂದು ಸಂದೇಶ ಕೊಡೋದಕ್ಕೆ, 4 ಜೀವಗಳಿಗೆ ಹೇಳೋದಕ್ಕೂ, ಯೋಹಾನಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಏಂಜಲ್ಸ್ ನೋಡಿ. ಇನ್ನು ಕೆಲವು ನೋಡ್ಬಿಟ್ಟು ಫಾಸ್ಟ್ ಆಗಿ ಮುಗಿಸೋಣ. ಪ್ರಕಟಣೆ ಗ್ರಂಥ 91:12, ಸ್ಯಾಮ್ಸ್ 91:12, ಕೀರ್ತನೆಗಳು 91:12. ಕೈ ಕಟ್ಕೋಬೇಕು, ಚೆನ್ನಾಗಿ ಕೇಳಿ. ಯಾರು ಎತ್ಕೊಳ್ಳೋದು? ಏಂಜಲ್ಸ್. ಫಾಸ್ಟ್ ಆಗಿ ಬರ್ಬಿಟ್ಟು ಕೇಳಿ ಬೇಗ. ದೇವದೂತರು ಏನ್ ಮಾಡ್ತಾರೆ ಅಂತ ನಿನ್ ಕಾಲು ಕಲ್ಲಿಗೆ ತಗಲ್ತೀರ ಅವರು. ನೀನ್ ಎಲ್ಲೋದ್ರು ನಿನ್ ಜೊತೆಲಿ ಬರ್ತಾ ಇರ್ತಾರೆ. ನಿನ್ ವಿಶ್ವಾಸ ದೇವದೂತರು ಇದ್ದಾರಪ್ಪ ನನ್ನ ಪಕ್ಕದಲ್ಲಿ, ನನ್ನ ಗಾಡಿಯಲ್ಲಿ, ನನ್ನ ಅಕ್ಕಪಕ್ಕ ಅನ್ನೋದು ನಿನಗೆ ಜ್ಞಾನ ಬರೋ ತನಕ ಅವನಿರಲ್ಲ. ಇರ್ತಾರೆ, ನಿನಗೆ ಗೊತ್ತಿಲ್ಲ. ಟ್ರೈ ಮಾಡ್ಬಿಟ್ಟು ಹೋಗು. ದೇವ್ರೇ ನಿನ್ ದೂತರನ್ನ ನನಗೆ ಕಳಿಸ್ಕೊಡು ಹೇಳ್ಬಿಟ್ಟು ಹೋಗ್ಬೇಕು. ಕಾಪಾಡಿದ್ರೆ ದೂತರು ಕಳಿಸ್ತಾರೆ. ನೀನ್ ಕಾಯ್ಬೇಕಪ್ಪ. ಹಂಗೇನ್ ನಂಬಿಕೆಯಲ್ಲಿ ಹೋಗ್ತಾ ಇರ್ಬೇಕು. ದೂತರು ಬಂದಿರ್ತಾರೆ. ನೋಡಲ್ಲಿ ಕಾಲು ಕಲ್ಲಿಗೆ ತಗಲಲ್ಲಿ ನಾನು ದೇವ್ರ ಮೇಲೆ 10 wheeler ಗಾಡಿ ನನ್ನ ಮೇಲೆ, ನಮ್ಮ ಹೆಂಡತಿ ಮೇಲೆ ಹೇಗ್ ಬಿಡ್ತು, ಆ ಗಾಡಿನೇ ಸಿಕ್ಕಾಕೊಂಡ್ಬಿಡ್ತು, ವೀಲ್ ಅದ್ರೊಳಗಡೆ ಅಂತ ಹೇಳಿದ್ನಲ್ಲ. ಯಾರು ಬಂದು ಹೇಳಿರ್ಬೋದು? ದೇವದೂತ. ಅಥವಾ ಎಷ್ಟು ಬೇಕು ನನ್ನ ಲೈಫಲ್ಲಿ ಗೊತ್ತಾ ನಿಮಗೆ? ನಿದರ್ಶನ, ಲೆಕ್ಕ ಬಿಲನ್ಸ್ ಭಯನೇ ಆಗಲಿಲ್ಲ. ನಾನು ದೇವ್ರು ಕರೆದಿಲ್ಲ. ನನ್ನ ಸೇವೆ ಇನ್ನೂ ಮುಗಿದಿಲ್ಲ. ನಾನು ದೇವರಿಗೆ ಬೇಕು. ನಾನು ದೇವ್ರ ಕೆಲಸ ಮಾಡ್ಕೊಂಡು ಬರ್ತಾ ಇರೋದು. 1-2 ಊರಿಗೆ ಸುವಾರ್ತೆ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ನನ್ನ ಊರಲ್ಲಿ ಅಲ್ಲೆಲ್ಲೂಯ್ಯ. 4 ಮನೆಗೆ, ಒಂದಷ್ಟು ಕುಟುಂಬಗಳಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಇನ್ನೂ ಮಾಡ್ಬೇಕು. ನನಗೆ ಗೊತ್ತು ನಾನು ಇನ್ನೂ ಮುಗಿದಿಲ್ಲ. ನನಗೆ ಭಯನೇ ಆಗಲ್ಲ. ಆಮೇಲೆ ದೂತರು ನಿಮ್ಗೆ ಏನ್ ಮಾಡ್ತಾರಂತೆ? ನಿಮ್ ಜೀವನದಲ್ಲಿ ಹೋಗಿ ದೂತರ ಕೆಲಸ ಹೇಳ್ತಾರೆ. ನಿನ್ನ ಕಾವಲಾಗಿದ್ದು ಕಾಪಾಡ್ತಾರೆ. ನಿನ್ನನ್ನ, ನಿನ್ನ ಕುಟುಂಬನ, ನಿನ್ ಮನೆಯನ್ನ. ಆಮೇಲೆ ಹೇಳಿ, ಏನೋ ನಿಮ್ಗೆ ಅರ್ಥ ಆಗಿರ ಕೂತಿದ್ದೀರ. ಕೇಳುವಾಗ ಒಳಗಡೆ ದೇವರನ್ನ ಸ್ತುತಿಸ್ತಾ ಸಂತೋಷ ಪಡ್ತಾ ದೇವರನ್ನ ಕೊಂಡಾಡಬೇಕು. ದೇವರನ್ನ ಏನ್ ಮಾಡ್ಬೇಕು? ಅದು ಆಮೇಲೆ ಅನ್ನೋದ್ರ ಮೂಲಕ ಕೂಡ, ಅಲೆಲ್ಲಿ ಅನ್ನೋದ್ರ ಮೂಲಕ ಕೂಡ ಒಳಗಡೆ ಘನಪಡಿಸ್ತಾ ಇರ್ಬೇಕು. ಸೀಕ್ರೆಟ್ಸ್ ಹೇಳಿದ್ರೆ ದೇವರು. ಪಾಸ್ಟರ್ ಹೇಳ್ಕೊಡೋದು ನಿಮ್ಗೆ, ದೇವ್ರು ಹೇಳೋದು. ಸಂತೋಷ ಪಡ್ತಾ ಇರ್ಬೇಕು. ನಿಮ್ದು ಈ ದೂತರ ಕೆಲಸ, ಫಸ್ಟ್ ಕೆಲಸ ನಿಮ್ ವಿಷಯದಲ್ಲೇನು? ನಿಮ್ಮನ್ನ ಬೀಳ್ದಿರಂಗೆ, ಹೇಳ್ದಿರಂಗೆ, ನಿಮ್ ಗಾಯ ಆಗ್ದಿರಂಗೆ, ನಿಮ್ ಬಲಹೀನರಾಗ್ದಿರಂಗೆ, ರೋಗದಲ್ಲಿರೋವಾಗ, ಕಷ್ಟದಲ್ಲಿರೋವಾಗ, ಆಕ್ಸಿಡೆಂಟ್ ಇಂದ ನಿಮ್ ಮನೆ ಬೀಳ್ದಿರಂಗೆ. ಸಾರಿ, ನಮ್ಮ ಹಳೆ ಚರ್ಚಲ್ಲಿ, ಬಾಡಿಗೆ ಮನೆಯಲ್ಲಿ ಚರ್ಚ್ ನಡೆಸ್ತಾ ಇದ್ರಿ ಸುಮಾರು ವರ್ಷ. ಚರ್ಚಲ್ಲಿ ಆಗೋಯ್ತು, ಪ್ರೇಯರ್ ಎಲ್ಲ ಮುಗೀತು. ಇಮಿಡಿಯೇಟ್ಲಿ
ನಮ್ಮ ಅಣ್ಣ ಬಂದ, ಅಣ್ಣ ಮಕ್ಕಳು ಬಂದ್ರು, ಆ ಸಾಮಾನ್ಯರು ಬರ್ತಾ ಇರುವಾಗ ಬಂದ್ಬಿಟ್ಟು ಪ್ಯಾಂಟ್ ಸೌಂಡ್ ತುಂಬಾ ಬರ್ತೈತೆ, ಇದು ನೋಡೋಣ ಅಂತ ಚೇರ್ ಹಾಕೊಂಡು ಸರಿಯಾಗಿ ಟೈಮ್ 1:15 ಆಗಿರ್ತೈತೆ. ಊಟ ಮಾಡಿದ್ರಿ, ಯಾಕಿದ್ರೆ ಮನೋಜನ ಜೊತೆಲಿದ್ರು, ಕೈ ನಿಕ್ಕಿದ್ರೆ ಅಂಡು ತರ ಬಂದ್ಬಿಡೋದ. ಅವಾಗ ನಾವಲ್ಲಿ 20 ಜನ ಕೂತಿದ್ವಿ, ಯಾಕೆ ಬಿದ್ದಿಲ್ಲ? ಫುಲ್ ಪ್ಯಾನ್ ಓಡಿದೆ. ಅಣ್ಣ ನೋಡ್, ನಿನ್ ಕೈ ಇಟ್ರು ಹಂಗೆ ಪತ್ತಂತ ಹಣ್ಣು ತರ ಬೀಳೋದ. ಮಾಗಿರೋ ಹಣ್ಣು ಬೀಳ್ತೈತೆ ನೋಡಿದೀನ? ಹಾ, ಹಿಂಗೆ ಇಕ್ಕಿದ ತಕ್ಷಣ ಬೀಳ್ತೈತೆ, ಅಷ್ಟು ವೆಯ್ಟ್ ಇರ್ತೈತಲ್ಲ ಅದು ಪ್ಯಾನ್. ಲಬಕ್ ಅಂತ ಕೈ ಬಂತು. ಇನ್ನು ಕೈ ಇಕ್ಕಿಲ್ಲ, ಸ್ಪ್ಯಾನರ್ ಇಲ್ಲ, ಏನಿಲ್ಲ, ಹಿಂಗೆ ಹಿಡಿತಾರೆ ಗೊತ್ತಾ, ಲಪ್ ಅಂತ ಬಂತು. ಆಶ್ಚರ್ಯಪಟ್ಟ ನಾನು. ಯಾರು ಇಟ್ಕೊಂಡಿದ್ದೆ? ಇವೆಲ್ಲ ನಮಗೆ ದೇವರು ಸೇವೆ ಕರೆದಿದ್ದಾರೆ, ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ದೂತರು ಇದ್ದಾರೆ, ವಾಕ್ಯ ಕರೆಕ್ಟ್ ನಮಗೆ ಗುರುತುಗಳು. ಇಂಥ ಎಕ್ಸ್ಪೀರಿಯನ್ಸ್ಗಳಿಗೆಲ್ಲ ದೇವರು ನಮ್ಮ ಮಹಿಮೆ ಪಡಿಸ್ಬೇಕಾಗ್ತದೆ. ಹಿಂಗಿಕ್ಕದ ಕೈ ಹಣ್ಣು ತರ ಬರೋದು, ಅಷ್ಟು ವೇಟ್ ಇರೋ ಫ್ಯಾನ್. ನನಗೆ ಆಶ್ಚರ್ಯ ಆಯ್ತು. ದೇವರನ್ನ ತುಂಬಾ ಸ್ತುತಿಸ್ತೇನೆ. ಬಿದ್ದಿದ್ರು ಒಂದು 6 ಜನ ಗಾಯ ಆಗ್ತಾ ಇಲ್ಲ, ಒಂದು ರೆಕ್ಕೆ ಬಿದ್ದಿದ್ರು ಕೂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವನದಲ್ಲಿ ಪ್ಯಾನ್ ಕೆಳಗಡೆ ಹೋಗೋಕೆ ಭಯ ಪಡ್ತಾ ಇಲ್ವಾ? ಆಮೇಲೆ ಏನೆಲ್ಲ ಸಮಸ್ಯೆ ಬರ್ತಾ ಇತ್ತು, ದೇವರು ದೂತನ್ನ ಕಳಿಸಿ ಹೇಳ್ತಾನಲ್ವಾ, ಯಾರು? ದಾನಿಯೇಲ. ಏನಂತ ಹೇಳ್ತಾನೆ ರಾಜನಿಗೆ? ದಾನಿಯೇಲನೇ, ನೀ ಸೇಫ್ಟಿ ಆಗಿದೀಯಾ? ಅರಸನೇ ಚಿರಂಜೀವಿ ಆಗಿರು. ನಿನಗೂ ನನ್ನ ಜನರಿಗೂ ದೇವರು ಏನು ಮಾಡಿಲ್ಲ. ನನ್ನ ದೇವರು ತನ್ನ ದೂತನ್ನ ಕಳಿಸಿ ಸಿಂಹದ ಬಾಯಿ ಕೊಟ್ಟಿದ್ದಾನೆ. ಸಿಂಹದ ಬಾಯಿನ ಕಟ್ಟಿದ್ದಾನೆ. ಕರೆಕ್ಟ್ ಹೇಳಿ. ಏಂಜಲ್ಸ್ ಬಂದು ಹಿಡ್ಕೊಂಡಿದ್ರು. ಅದಕ್ಕೆ ಹೇಳ್ತಾ ಇದ್ದಾನೆ, ನೋಡಿದನೇ ಹೇಳ್ತಾ ಇದ್ದಾನೆ, ನನ್ನ ದೂತನ ಕಳಿಸಿ ಸಿಂಹದ ಬಾಯಿ ಕಟ್ಟಿ ಹಾಕಿದ್ದಾನೆ. ನಿನ್ನ ಜೀವನದಲ್ಲಿ ಕೂಡ ಸೇಮ್ ಟು ಸೇಮ್ ಏಂಜಲ್ಸ್, ಸೇಮ್ ಪವರ್ ನೀನು ಕೂಡ ದಾನಿಯೇಲನಿದ್ದಂತ ನಂಬಿಕೆ ನಿನಗೆ. ನೆಕ್ಸ್ಟ್ ಕೀರ್ತನೆಗಳು 34 ಫಾಸ್ಟ್ ಆಗಿ 34. ಯಾವಾಗ ನೀನ್ ದೂತರು ಕೊಡೋದು? ದೂತರು ಯಾವಾಗ ಕೊಡೋದು ನಿನಗೆ? ನಿನ್ ದೇವ್ರ ಮೇಲೆ ಏನಿರ್ಬೇಕು, ಆಗ ನಿನಗೂ ನಿನ್ ಫ್ಯಾಮಿಲಿಗೂ ಪ್ರೊಟೆಕ್ಷನ್ ಕೊಡ್ತಾನೆ. ಮೇಲ್ ಮನೆ, ಒಂದು ಮನೆ ಕಳ್ತನಕ್ಕೆ ಬಂದ್ರೆ ಹೆಂಗ್ ಕಾಪಾಡ್ದ ಅವ್ರ ಮನೇನ, ಬೀಳ್ದಿರಂಗೆ ರೂಫ್ ಅಂತ ಹೇಳಿದ್ರೆ ಗೊತ್ತಾ? ನೆನಪಿದೆಯಾ? ರೂಫ್ ಹೆಂಗ್ ಕಾಪಾಡ್ದ ಅಂತ ಹೇಳಿದ್ರೆ, ಕಳ್ಳರನ್ನು ಕಳಿಸಿ ಕಾಪಾಡಿದಾನೆ ಅವ್ರ ಪ್ರಾಣ. ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿನ. ಆಮೇನ್, ಹಲ್ಲೆಲೂಯಾ. ಇನ್ನೊಂದ್ಸರಿ ಒಂದು ಕ್ರಿಶ್ಚಿಯನ್ ಮನೆಯಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಯ್ತಂತೆ. ಅವ್ರ ಮನೆಯವರೆಲ್ಲ ಫಸ್ಟ್ ಟೈಮ್ ಆಚೆ ಬಂದಿದ್ರು. ಆಮೇನ್, ಅವ್ರು ಈಚೆ ಬಂದ್ಬಿಟ್ಟು ಮನೆ ನೋಡ್ಬಿಟ್ಟು ಏನು ಬೇಜಾರಾಗಿಲ್ಲ ಅಂತ, ಅವ್ರ ವಸ್ತುಗಳು ಸುತ್ತೋಗಿದ್ಗೆ. ನಮ್ಮ ಪ್ರಾಣ ದೇವರು ನಮ್ಮನ್ನೆಲ್ಲ ಕಳಿಸ್ಬಿಟ್ಟು ಕಾಪಾಡಿದ್ರು. ಇದು ದೇವರು ಕೊಡ್ತಾನೆ. ಏನ್ ಮಾಡ್ತಾನೆ ದೇವರು? ಜಾಸ್ತಿಗಳದು. ಆಮೇಲೆ ದೇವರು ಕಾಪಾಡಿ. ಸರಿಯಾಗಿ ಗ್ಯಾಸ್ ಇಟ್ಕೊಳ್ಳಿಲ್ಲೇನೋ, ಆಫ್ ಮಾಡಿಲ್ಲೇನೋ, ಆಚೆ ಕಳಿಸ್ತಾನೆ ದೇವರು. ಹಲ್ಲೆಲೂಯಾ. ಎಸ್, ನೆಕ್ಸ್ಟ್ ನಿಮ್ಮ ಮನೆಗೆ ಏನ್ ಕೊಡ್ತಾನಂತೆ ದೇವರು? ನೀನ್ ಭಯ ಭಕ್ತಿದ್ರೆ ಹೆಂಗಿರ್ಬೇಕು ದೇವರಲ್ಲಿ? ಭಯ ಭಕ್ತಿದ್ರೆ ನಿನ್ನ ಮನೆ ಸುತ್ತಲೂ ದೂತರ ದಂಡು. ದಂಡಂದ್ರೆ ಎಷ್ಟು ಜನ ಗೊತ್ತಾ? ಇಂಗ್ಲಿಷ್ ಅಲ್ಲಿ ಲೆಜೆಂಡ್ ಏನು ಅಂತಾರೆ. ಲಿಜೆಂಡ್ ಮೀನ್ಸ್ ಸಿಸ್ಟರ್, ಲೆಜೆಂಡ್ ಅಂದ್ರೆ ದಂಡು. ದಂಡಂದ್ರೆ ಎಷ್ಟು ಜನ ಹೇಳಿ? 600 ರಿಂದ 2000 ಜನಕ್ಕೆ ದಂಡು ಅಂತ. ಇಲ್ಲಿ ದಂಡ ಅಂತಿದೆಯಾ ನೋಡಿ, ಇದೆಯಾ? ದೂತನು ಎಂಬಂತೆ ದಂಡಿಡಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ನಿನ್ ಮನೆಗೆ 600 ರಿಂದ 2000 ದೂತನ್ನ ಇಳಿಸ್ತಾನಂತ. ಮನೆ ಟಾಪು, ಲೆಫ್ಟ್, ರೈಟ್, ಫ್ರಂಟ್, ಬ್ಯಾಕ್, ಮನೆ ಒಳಗಡೆ, ಬಾತ್ರೂಮು, ಟಾಯ್ಲೆಟ್. ಕೇಳಕ್ಕೆ ನಿಮ್ ತಮಾಷೆ ಇದೆಯಾ? ಒಂದ್ಸಾರಿ ಒಂದು ಮನೆಗೆ ಹೋಗಿದ್ದೆ, ನನ್ನ ಜೊತೆ ಸುನೀಲ್ ಬಂದ, ಮನೇಜ್ ಬಂದ ಗೊತ್ತಿಲ್ಲ. ಬಾತ್ರೂಮ್, ಟಾಯ್ಲೆಟ್ ಹೋಗ್ಬೇಕು. ಟಾಯ್ಲೆಟ್ ಹೋದ್ರೆ ಒಂದು ಮನೆ, ಒಂದು ನಾಯಿ ಇದೆ. ಫಸ್ಟ್ ಗೇಟ್ ಒಳಗಡೆ ಹೋದೆ, ಒಂದು ಮನೆ ಕಾಂಪೌಂಡ್ ಎಲ್ಲ ಸುತ್ತಾ ಇದೆ. ಮನೆ ಒಳಗೆ ಹೋದೆ, ಆಮೇಲೆ ಒಂದು ಮನೆ ಇದೆ. ಬಾತ್ರೂಮ್ ಒಳಗೆ ಹೋದ್ರೆ ಒಂದು ಮನೆ, ಅಲ್ಲಿ ಒಂದು ನಾಯಿ ಇದೆ. ವಾ, ಏನಂದ್ರೆ ಅದು ನೈಟ್ ಎಲ್ಲ ಈ 3 ನಾಯಿಗಳು ಕೆಲಸ ಮಾಡಿ ಮನೆ ಮೇಲೆ ರೋಮನ್ ಕ್ಯಾಥಲಿಕ್ ಫ್ಯಾಮಿಲಿ. 4 ನಾಯಿ ನೋಡಿದೆ ಒಂದೇ ಸಾರಿ. ಇವತ್ತು ಸಂದೇಶ ಕೊಡೋದಕ್ಕೆ ಈ ಕ್ಯಾಪ್ ಬರ್ತದೆ. ಅವ್ರ
ಹೆಸರು ಜಾನ್ ಅಂತ. ಕ್ಲೀನಾಗಿ ಹಿಂಗಿರ್ತಾನೆ ಹೀರೋ ತರ. ಟಾಯ್ಲೆಟ್ಗೆ ನಾನು ಯಾವ ಮನೇಲಿ ಕೇಳ್ತಲ್ಲ ಅವತ್ತು ಸುಮ್ಮನೆ ನಾನು ಕೇಳಿದೇನೋ ನಾಯಿ ಇದೆ ದಿಕ್ಕಂದ್ರೆ ನಾಯಿ ನಾನು ಹಿಂದೆನೆ ನಿಂತಿದ್ದಾರೆ. ಅಂದ್ಬಿಟ್ಟು ತಕ್ಕದ್ದಾಗಿ ಕೈ ಹಿಡಿದ್ರು ಮೇಲೆ ಹೋಗ್ತೀನಿ ಅವ್ರ ಮನೆ ನೋಡಕ್ಕೆ ಕರ್ಕೊಂಡು ಮೇಲೇನೋ ಒಂದು ನಾಯಿ. ಎಷ್ಟು ನಾಯಿ ಮೇಲೆ ನಂಬಿಕೆ, ನನಗೆ ದೂತರ ಮೇಲೆ ನಂಬಿಕೆ ಬರ್ಬೇಕಂತೆ ನಾನು. ಹಲ್ಲೆಲೂಯಾ. ಬಟ್ ನಿನಗೆ ದೇವರು ಇರಬೇಕು, ದೂತನ್ನ ಕಳಿಸ್ತ ನೋಡಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದೂತನೇವೋ ಎಂಬಂತೆ ಲೆಜೆಂಡ್ ದಂಡನ್ನ ಕಳಿಸ್ತಾನೆ. ನೆಕ್ಸ್ಟ್ ಇಬ್ರಿಯ 2:16 ಫಾಸ್ಟ್ ಆಗಿ 2:16 2:16 ಇಬ್ರು 2:16 ಆ ಆ ಹಿಡಿದವನೆಂದು ಬರೆದಿದೆಯಲ್ಲ, ಹಾ. ಅಬ್ರಹಾಮನ ಸಂತತಿಯನ್ನು ಹಾ. ಕೈ ಹಿಡಿದಿದ್ದಾನಷ್ಟೇ. ದೇವದೂತರನ್ನು ಏನಂತಮ್ಮ ಹಿಡಿದವನೆಂದು ಬರೆದಿಲ್ಲ. ಬರೆದಿಲ್ಲ. ಯಾರು ಹಿಡಿಯಕ್ ಬಂದಿಲ್ಲ? ಅದರಿಂದ ಯೇಸು ಕ್ರಿಸ್ತನು ದೇವದೂತನ ಹಿಡಿಯಕ್ ಬಂದಿಲ್ಲ, ಅಬ್ರಾಹ್ಮನ ಸಂತತಿಯನ್ನು ಹಿಡಿಯಕ್ಕೆ ಬಂದ. ಯಾರನ್ನ ರಕ್ಷಿಸೋದಕ್ಕೆ ಬಂದ? ದೇವ ಚಿಂತೆ ದೂತರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ. ಆಮೆನ್. ಅದನ್ನ ಬಂದಿದ್ದು ಏನ್? ಭೂಮಿಗೆ ದೂತರನ್ನ ರಕ್ಷಿಸೋದಕ್ಕಲ್ಲ, ದೂತರನ್ನ ಕಾಪಾಡೋದಕ್ಕಲ್ಲ, ನಿನ್ನನ್ನ ಅಬ್ರಹಾಮನ ಸಂತತಿಯನ್ನ ಹಿಡಿಯೋದಕ್ಕೆ ಬಂದ. ಯಾರನ್ನ ಹಿಡಿಯೋದಕ್ಕೆ ಬಂದ? ಆಮೆನ್. ನೆಕ್ಸ್ಟ್ ಆಮೆನ್. 9ನೇ ವಚನ ಅದರಲ್ಲಿ 2:9 ಆದರೂ ದೇವದೂತನು ಸ್ವಲ್ಪ ಕಡಿಮೆಯಾಗಿ ಹಾ ಮಾಡಲ್ಪಟ್ಟ ಒಬ್ಬ ಆತನು ಇದ್ದಾನೆ, ಅಂದರೆ ಯೇಸು ಕ್ರಿಸ್ತ. ಏನಾದ್ರೂ ಅರ್ಥ ಗೊತ್ತಾ? ಕೇಳಿ 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 ಕೇಳಿ, ಈ ಕಡೆ ತಿರುಗಿಬಿಡ್ಬೇಕು. ಯೇಸು ಕ್ರಿಸ್ತನು ದೇವದೂತನಿಗಿಂತ ಕಡಿಮೆ ಅಂತ ಇಲ್ಲಿ ಬರ್ದಿದೆ. ಯಾರಿಗಿಂತ ಕಡಿಮೆ? ಯಾವಾಗ ಹೇಳಿ? ಈ ವಾಕ್ಯ ದೇವದೂತನಿಗಿಂತ ಸ್ವಲ್ಪವಾಗಿ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬ ಆತನಿದ್ದಾನೆ, ಆತನು ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನಂತಿದೆ. ಯಾವಾಗ? ದೇವದೂತನ ಸೃಷ್ಟಿ ಮಾಡಿದ ಈತನು ದೇವದೂತನಿಗಿಂತ ಕಡಿಮೆ ಆಗಲ್ಲ. ಮರಿಯಳ ಗರ್ಭದಲ್ಲಿ ಬಂದಿಲ್ವಾ? 33.5 ವರ್ಷ ಇರ್ಲಿಲ್ವಾ? ನಮ್ಮ ತರ ಮನುಷ್ಯ ತರ. ಅದೇ ಇವಾಗ ನಿನ್ಗೂ ಬರ್ತದೆ ನೋಡಿ, ದೇವದೂತರಿಗಿಂತ ಕಡಿಮೆ ಅಂತ ವಾಕ್ಯ. ಓದಿದ್ರ ವಾಕ್ಯ? ಎಲ್ಲಿ? ಕೀರ್ತನೆಗಳು ಎಷ್ಟನೇ ಅಧ್ಯಾಯ? 150 ಇದೆ. ನಾನು ಹಂಗ ಅನ್ಬೋದಲ್ವಾ? 150 ಇದೆ. ಎಲ್ಲೆಲ್ಲಿ ಮನೋಜ್ ಅಂತ. ಆಮೇಲೆ ಅದನ್ನು ತೋರಿಸಿದ ಮುಂಚೆ ಅದರಲ್ಲೇ 1:14 ಓದಿ. 1:14 ಇಬ್ರಿಯ. ಇವರೆಲ್ಲರೂ ಯಾರು ಯಾರ ಬಗ್ಗೆ ಹೇಳೋದು ಗೊತ್ತಾ? ಅದೇ ದೇವದೂತರ ಬಗ್ಗೆ ಬೇಕಾದ್ರೆ ನೋಡ್ಕೊಳ್ಳಿ. ಅಲ್ಲೆಲ್ಲೂಯಾ. ಯಾರ ಬಗ್ಗೆ? ಇವರೆಲ್ಲರೂ ರಕ್ಷಣೆಯನ್ನು ಭಾಗ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ. ದೇವದೂತರು ಏನಕ್ಕಿರೋದು? ನಮ್ಗೆ ರಕ್ಷಣೆ ಒಂದು, ನಮಗೋಸ್ಕರ ಸೇವೆ ಮಾಡೋರು. ರೋಗದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ಶೋಧನೆಯಲ್ಲಿ, ಡ್ರೈವಿಂಗ್ ಮಾಡುವಾಗ, ನಿದ್ರೆ ಮಾಡುವಾಗ ಏನ್ ಮಾಡ್ತಾ ಇರ್ತಾರಂತೆ? ಪಿಶಾಚಿಗಳಿಂದ ನಮಗೆ ಸೇವೆ ಮಾಡೋರು. ನಮಗೆ ಸೇವೆ ಮಾಡೋ ಉಳಿದದ ಆತ್ಮಗಳನ್ನು ಬರೆದಿ ನೋಡಿ. ಆಮೇಲೆ ನಮಗ್ ಸೇವೆ ಮಾಡಕ್ ಬಂದಿರೋರು ಇವರು ಭೂಮಿಯಲ್ಲಿ. ದೇವರು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಎಷ್ಟು ನಾವು ರಾಜನ ಮಕ್ಕಳನ್ನು ನೋಡಿ. ಯಾವಾಗ? ರೋಗದಲ್ಲಿರುವಾಗ, ಹಾಸ್ಪಿಟಲ್ ಡ್ರೈವಿಂಗ್ ಮಾಡುವಾಗ, ನಿದ್ರೆ ಮಾಡುವಾಗ, ಊಟ ಮಾಡುವಾಗ, ಎನಿ ಟೈಮ್ ಫುಲ್ ಲಾಕ್ ಸೆಕ್ಯೂರಿಟಿ ಆಗಿದೆ. ಯಾವ ಪ್ರಧಾನಿಗೂ ಕೂಡ ಇದ್ದಾರೆ, ಯಾವ ಪ್ರೆಸಿಡೆಂಟ್ ಕೂಡ ಇದ್ದಾರೆ. ಯಾಕಂದ್ರೆ ಅವರು ಪ್ರೆಸಿಡೆಂಟ್ಗಳು ಕೂಡ ಅಲ್ಲಿ ಇಲ್ಲಿ ನೋಡ್ಬೇಕಂದ್ರೆ ಅವೇನ ಬಂದ್ಬಿಟ್ರೆ ಪ್ರಧಾನಿ ನೋಡ್ತಾರೆ, ಪ್ರೆಸಿಡೆಂಟ್ ನೋಡ್ತಾರೆ, ಅವ್ರು ನೋಡ್ತಾರೆ, ಅವ್ರು ನೋಡ್ಬೇಕಾಗ್ತದೆ. ಬಟ್ ಈ ದೂತರು ಏನ್ ಗೊತ್ತಾ? ನಿನ್ನನ್ನೇ ನೋಡ್ತಾ ಇರ್ತಾರೆ. ಅವ್ರು ಫುಲ್ ಆಗಿ ನಿನ್ನ ಹಿಸ್ಟ್ರಿನೂ ಬರ್ಕೊಂತಾರೆ, ನಿನ್ನ ಚರಿತ್ರೆನೂ ಬರ್ಕೊಂಡು ದೇವ್ರು ಕೊಡ್ತಾರೆ. ನೀನು ತಪ್ಪು ಮಾಡೋದೆಲ್ಲ, ಒಳ್ಳೇದು ಮಾಡೋದೆಲ್ಲ ಹಾಗೆ ನಿಮ್ಮನ್ನ ಕಾಯ್ತಾರೆ. ಬರ್ಕೊಳ್ಳಿ, ಪೆನ್ಸಿಲ್ ಎತ್ಕೊಂಡು ಅಲ್ಲೇ ಬರ್ಕೊಳ್ಳಿ, ನಮ್ಮನ್ನ ಕಾಯೋ ದೂತರು ಅಂತ. ನಮ್ಗೆ ಸೇವೆ ಮಾಡೋದು, ನಮ್ಮ ಸೇವೆ, ನಮ್ಮನ್ನ ಸೇವೆ ಮಾಡ್ತಾರೆ, ಎತ್ತಿ ನಡೆಸ್ತಾರೆ, ಹಿಡ್ಕೊಂತಾರೆ. ಏನು ನಾನು ವಾಲ್ಬೇಕಾಗಿತ್ತು, ಆ ಗಾಡಿ ಗುದ್ದಬೇಕಾಗಿತ್ತು, ಸ್ವಲ್ಪ ಅದರಲ್ಲಿ ಮಿಸ್ ಆಯ್ತು, ಅವ್ರು ಆ ಕಡೆ ಬಿದ್ದೋಗ್ಬಿಟ್ರು. ನೀನ್ ಮಾತ್ರ ಚೆನ್ನಾಗಿ, ನೀನ್ ಮಾತ್ರ. ಒಂದ್ಸಾರಿ ಒಬ್ರು ನಮ್ಗೆ ಗೊತ್ತಿರೋರೊಬ್ಬರಿಗೆ, ನಮ್ಮ ಮಿಸ್ಸಸ್ ಕಡೆಯವರಿಗೆ ಆಕ್ಸಿಡೆಂಟ್ ಆಯ್ತು.
ಅವರು ಅನ್ಯ ಜನರು. ಅವ್ರ ಹಿಂದೆ ಕೂತಿರೋರು ಕ್ರಿಶ್ಚಿಯನ್. ಅವ್ರನ್ನ ಅಡ್ಮಿಟ್ ಮಾಡಿದ್ರು. ಒಂದು ಎಲ್ಲೋ ಔಷಧಿ ಹಚ್ತಾ ಇದ್ರು. ದೊಡ್ಡಬಳ್ಳಾಪುರ ಹತ್ರ ಹೋಗಿದ್ರು. ನಾವು ನೋಡಕ್ ಹೋಗಿದ್ವಿ. ಅವ್ರೊಂದು ಮಾತು ಹೇಳಿದ್ರು, ಆ ಹುಡುಗನಿಗೆ ಏನಾಗಿಲ್ಲ, ನನಗೆ ಮಾತ್ರ ಆಗಿದೆ. ಏನೆಂದ್ರೆ ಹೇಳಿದ್ರೆ, ಆ ಹುಡುಗ ಕ್ರಿಶ್ಚಿಯನ್ ಚರ್ಚ್ಗೆ ಹೋಗ್ತಾನೆ. ಆ ಬ್ರದರ್ಗೆ ಏನಾಗಿಲ್ಲ, ನನಗೆ ಮಾತ್ರ ಕಾಲು ಮುರಿದೋಗಿದೆ. ಕಾಲೇ ಕಟ್ಟು ರಾಡ್ ಹಾಕಿದ್ದಾರೆ. ಇದುವರೆಗೂ ಅವ್ರು ರಾಡಲ್ಲೇ ಇದ್ದಾರೆ. ಅವ್ರು ಹಿಂಗೆ ಹೇಳಿದ್ರು, ಅವ್ರು ಹಿಂಗೆ ಏನು ಮಾತು. ನಾ ಸುವಾರ್ತೆ ಹೇಳೋರು ಅವ್ರು ಹೇಳಿದ ಮಾತು, ದೇವ್ರು ಇಲ್ದಿರ ನಿನ್ಗೆ ಹಿಂಗಾಯ್ತು, ಆ ಹುಡುಗ ನಿನ್ಗೆ ಹಾಕ ಕರೆಕ್ಟ್ ನೀವು ಹೇಳೋ ಥರ ಆ ಹುಡುಗ ಕ್ರಿಶ್ಚಿಯನ್. ಆಮೇಲೆ ಕಾಪಾಡ್ತಾರೆ, ರಕ್ಷಿಸೋದಕ್ಕೆ ಬಂದಿರೋದು. ಏಷಯ 37-36 ಏನಿದೆ ಗೊತ್ತಾ ವಾಕ್ಯದಲ್ಲಿ? 37-36 ಅಲ್ಲಿ ಒಂದು ನೈಟಲ್ಲಿ ಹಿಜ್ಕೀಯನಿಗೆ, ಇಸ್ರಾಯೇಲ್ಗೆ ವಿರುದ್ಧವಾಗಿ ಆಮೇನ್ ನಿನಿವೆಯ ಸಾಮ್ರಾಜ್ಯದ ಅಸಿರಿಯ ಸಾಮ್ರಾಜ್ಯದ ಅರಸನು ಬಂದು ನಿಂತಿದ್ದಾನೆ. ಒಂದು ದೂತನನ್ನ ಕಳಿಸಿದಂತೆ 1,80,000 1,80,000 ದೂತನನ್ನ ಫಿನಿಶ್ ಮಾಡಿದಂತೆ. ಎಷ್ಟು ಕೇಳ್ಬೇಕು ಎಷ್ಟು? 80,000 ಸೈನ್ಯನ ಪುಡಿ ಮಾಡಿದ್ರು ಶತ್ರುಗಳನ್ನ ಒಂದೇ ರಾತ್ರಿ. ಬೆಳಿಗ್ಗೆ ಪರಿಸ್ಥಿತಿ ಎಲ್ಲರೂ ಫ್ಲಾಟ್. ರಿಯಲ್ ಆಗಿ 1,80,000 ದೂತರು ಬಂದು ನೋಡಿ ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ಈ ಕೊಡ್ತಾ ಇರೋ ವಾಕ್ಯಗಳೆಲ್ಲ ನಮ್ಮ ಜೀವನದಲ್ಲಿ, ನಿನ್ನ ಲೈಫಲ್ಲಿ ಅಷ್ಟೇ. ವಿರುದ್ಧವಾಗಿ ಕಲ್ಪಿಸೋ ಯಾವ ಆಯುಧ ಅದು ಯಾರು ಬಂದು ಮಾಡೋದು ಗೊತ್ತಾ? ದೇವದೂತರು. ಆಮೇನ್. ಕಾಲು ಕಲ್ಲಿಗೆ ತಗಲಿಂದ ಕಾಪಾಡೋದು ಯಾರು? ಯಸ್, ಹಲ್ಲೆಲೂಯಾ. ಗಾಡಿ ವಾಲ್ದಿರ ಕಾಪಾಡೋದು ಯಾರು? ದೇವದೂತರು. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್. ಕೀರ್ತನೆಗಳು 8:5. ಇಲ್ಲಿ ನೀನು, ಅಲ್ಲಿ ಜೀಸಸ್. 8:5 ಓದ್ಕಪ್ಪ. ಇವಾಗ ಸಿಕ್ತು ನಿನ್ನ ವಾಕ್ಯ, ನೋಟೇಟ್ ಮಾಡಿದ್ಕೋ. ದಾವಿದ ಏನಂತ ಪ್ರೇ ಮಾಡ್ತಾ ಇದ್ದಾನೆ ದೇವರಿಗೆ? ಯೇಸು ಸ್ವಾಮಿಗೆ ಏನಂತ ಪ್ರೇ ಮಾಡ್ತಾ ಇದ್ದಾನೆ? ಅವನನ್ನ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದೀಯಾ? ಮಹಿಮೆ ಇದೆ, ಮಹತ್ವ ಇದೆ, ಪವರ್ ಇದೆ, ಏನು ಸಮುದ್ರದಲ್ಲಿ ಆಡ್ತಾನೆ, ಅಲ್ಲಿ ಈಗ ಆಕಾಶದಲ್ಲಿ ಕೂಡ ಹೋಗ್ತಾ ಇದ್ದಾನೆ. ಅವನು ಹೋಗ್ತಾ ಇದ್ದಾನೆ ಇಲ್ವಾ? ಆಡ್ತಾ ಇದ್ದಾನೆ. ಏನವನು ಮನುಷ್ಯನಿಗಿಂತ ಸ್ವಲ್ಪ ಕಡಿಮೆ ಮಾಡಿದೆ ಅಂದ್ರೆ ಏನರ್ಥ ಗೊತ್ತಾ? ದೇವದೂತನಿಗೆ ಕಣ್ಮುಚ್ಚಿ ಕಣ್ಣು ತೆರೆಸೋದಕ್ಕೆ ಆಕಾಶದಲ್ಲಿ ಇರ್ತಾನೆ, ಕಣ್ಮುಚ್ಚಿ ಕಣ್ಣು ತೆರೆಸೋದಕ್ಕೆ ಭೂಮಿಯಲ್ಲಿ ಇರ್ತಾನೆ, ಪಾತಾಳಕ್ಕೆ ಬೇಕಾದ್ರೆ ಹೋಗ್ತಾನೆ, ಪರಲೋಕಕ್ಕೆ ಹೋಗ್ತಾನೆ. ಮಾತು ಹಿಂಗೆ ರೌಂಡ್ ಆಗ್ತಾ ಇರ್ತಾನೆ. ನಮ್ಗಾಗ ನಾವು ನಡ್ಕೊಂಡೇ ಹೋಗ್ತೀವಿ. ಈಗ ದೂತನ ಇರ್ತಾನ, ಶಿವಾಜಿ ನಡ್ಬೇಕಾದ್ರೆ ಈಗಲೇ ಇರ್ತಾನೆ. ಈಗಲೇ ನಾವು 8 ಕಿಲೋಮೀಟರ್ಸ್ ಇಲ್ಲಿಂದ ಹೋಗ್ಬೇಕು. ಎಷ್ಟು ಕಿಲೋಮೀಟರ್? 8 ಕಿಲೋಮೀಟರ್. 1 ಅವರ್ ಆಗುತ್ತೆ ಟ್ರಾಫಿಕ್ ಅಲ್ಲಿ, 1.5 ಅವರ್ ಆಗುತ್ತೆ ಟ್ರಾಫಿಕ್ ಅಲ್ಲಿ. ಅಂದ್ರೆ 1/2 ಅವರ್ ಅಲ್ಲಿ ಹೋಗ್ಬೇಕು. ದೇವದೂತನು ಕ್ಷಣ ಮಾತ್ರದಲ್ಲಿ ಹೋಗ್ಬಿಡ್ತಾರೆ. ಇದನ್ನೇ ಆ ವಾಕ್ಯ ಅಲ್ಲಿ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ನಮ್ಮನ್ನ ಮಾಡಿದೀಯಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ವಾಕ್ಯಗಳ ಅರ್ಥ ಸಿಗ್ತಾ ಇದೆಯಾ? ದೇವದೂತರ ಬಗ್ಗೆ ಬೇಕಾಗಿತ್ತ ಬೇಡದೇ ಇರ್ತಾನೆ? ಬೇಕು. ಈ ವಾಕ್ಯ ಇನ್ನೊಂದು ಅರ್ಥ ಮಾಡ್ಕೊಂತೀರಿ ನೀವು. ಸ್ವಲ್ಪ ಕಡಿಮೆ ಅಂದ್ರೆ ಯೇಸು ಕ್ರಿಸ್ತನೇ ಸ್ವಲ್ಪ ಹೊತ್ತು ಕಡಿಮೆ ಆಗಿದ್ದಂತಿದೆ ದೇವದೂತನಿಗಿಂತ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಯಾರೇ ಹೇಳಿಲ್ಲ, ನೀವೇ ನಿಮ್ಮಲ್ಲೇ ಕೇಳಿದ್ರೆ 33 ವರ್ಷ ದೇವದೂತರಿಗಿಂತ ಕಡಿಮೆ. ಹಲ್ಲೆಲೂಯಾ. ನೆಕ್ಸ್ಟ್, ಥ್ಯಾಂಕ್ ಯು ಲಾರ್ಡ್. ಅಪೊಸ್ತಲರ ಕೃತ್ಯ 27-22, ಆಕ್ಟ್ ಚಾಪ್ಟರ್ 27-22 ಏನಿದೆ ಅಂದ್ರೆ, ನಿನ್ನೆ ರಾತ್ರಿ ನನ್ನ ದೂತನು, ನನ್ನ ದೇವರು, ನಾನು ಯಾರು ನಂಬಿದ್ದೀನೋ ಆ ದೇವರು ಒಬ್ಬ ದೂತನನ್ನ ಕಳಿಸಿ, ಹೆದರಬೇಡ, ನೀವು ಯಾರು ಪ್ರಾಣ ನಷ್ಟ ಪಡೋದಿಲ್ಲ, ನೀನು ರೋಮಾಪುರದಲ್ಲಿ ಕೂಡ ನನ್ನ ಬಗ್ಗೆ ಸಾಕ್ಷಿ ಹೇಳ್ತೀಯ. ಅಲ್ಲಿ ಯಾರು ಬಂದು ಮಾತಾಡ್ತಾ ಇದ್ದಾರೆ ಸಮುದ್ರದಲ್ಲಿ? ದೂತನು. ಯಾರ ಹತ್ರ? ಪೌಲನ ಹತ್ರ. ಅದನ್ನ ಪೌಲ ಅವ್ರ ಜೊತೆಲಿರೋ ಲೂಕನಿಗೆ ಎಲ್ಲಾರ್ಗೂ ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. 14 ದಿನ ಅವ್ರು ಊಟ ತಿಂದಿದ್ರು. ಎಷ್ಟು ದಿನ? ಭಯ. ಏನ? ಅವ್ರು ಹೋಗ್ತಾರೋ ದಾರಿನ ಮುಟ್ಲಿಲ್ಲ, ಬೀಚೆ ರೀಚ್ ಆಗಿಲ್ಲ. ತಡೆ. ಯಾಕೆ ಹೇಳು? ಪೌಲ್ನ ಎತ್ತಿಟ್ಕೊಂಡಿರೋದು. ಪೌಲ್ನ ನೀತಿವಂತನ ಎತ್ತಿಟ್ಕೊಂಡಿರೋದಕ್ಕೆ ಆ ಕಥೆ. ಅದೇ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಓಡ್ತಾ ಇದ್ದಂತ ಯೋನನ್ನು ಇಟ್ಕೊಂಡಿದ್ದಕ್ಕೆ ಪ್ರಾಬ್ಲಮ್.
ಆಮೆನ್. ಹಲ್ಲೆಲೂಯಾ. ಈಗ ಕೀರ್ತನೆಗಳು 107:20 107:20 ಅಲ್ಲಿ ಏನಿದೆ ಅಂದ್ರೆ, ವಾಕ್ಯವೋ ಎಂಬಂತೆ ದೂತನನ್ನ ಕಳುಹಿಸಿ. ವಾಕ್ಯವೋ ಎಂಬಂತೆ ಸರಿ, ಒಬ್ರು ಕೋಲಾರಲ್ಲಿದ್ದಾರೆ, ದೊಡ್ಡಬಳ್ಳಾಪುರಲ್ಲಿದ್ದಾರೆ, ಅಥವಾ ಮೈಸೂರಲ್ಲಿದ್ದಾರೆ, ಅಥವಾ ಮಂಡ್ಯದಲ್ಲಿದ್ದಾರೆ, ಅಥವಾ ಉಡುಪಿಯಲ್ಲಿದ್ದಾರೆ, ಅಥವಾ ರಾಯಚೂರಲ್ಲಿದ್ದಾರೆ, ಅಥವಾ ಫಾರಿನಲ್ಲೇ ಇದ್ದಾರೆ ಅನ್ಕೊಳ್ಳಿ, ಇಲ್ಲ ಡೆಲ್ಲಿಯಲ್ಲಿದ್ದಾರೆ. ನೀನ್ ಇಲ್ಲಿಂದ ಪ್ರೇ ಮಾಡ್ತೀನಿ, ನೀನ್ ಇಲ್ಲಿಂದ ನಂಬಿಕೆಯಿಂದ ಪ್ರೇ ಮಾಡ್ತೀಯ. ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ವಾಕ್ಯದ ದೂತನ ಅವ್ರ ಹತ್ರ ಕಳಿಸ್ತಾರೆ. ಇಲ್ಲಾಂದ್ರೆ ನಿನ್ ಬಾಡಿ ನಿಲ್ಲಿಗೆ ಬಿಟ್ಟು ನಿನ್ನ ಆತ್ಮನ ಅಲ್ಲಿ ಎತ್ಕೊಂಡೋಗಿ ಅವ್ರ ಮುಂದೆ ತೋರಿಸಿ ಪ್ರೇ ಮಾಡಿಸ್ತಾರೆ. ಅವರು ನಿದ್ರೆ ಮಾಡ್ತಾ ಇರ್ತಾರೆ, ರೋಗದಲ್ಲಿ ಮಲಗಿರ್ತಾರೆ. ನಿನ್ನ ಆತ್ಮನ ಅವ್ರ ಹತ್ರಕ್ಕೆ ಎತ್ಕೊಂಡು ಹೋಗ್ತಾರೆ. ನಿನ್ ಪ್ರೇಯರ್ ದೇವ್ರಿಗೆ ಬೇಕು, ನಿನ್ ಪ್ರೇಯರ್ ಎತ್ಕೊಂಡು ಹೋಗಿ ಮೇಲ್ ಮಾಡ್ಬಿಡ್ತಾರೆ. ವಾಕ್ಯವೋ ಎಂಬಂತೆ ದೂತನನ್ನ ಕಳುಹಿಸಿ. ಹಲ್ಲೆಲೂಯಾ. ಯೆಶಾಯ ಗ್ರಂಥ 55ನೇ ಅಧ್ಯಾಯದಲ್ಲಿ ಓದ್ಕೊಳ್ಳಿ. ನಾನು ಮಾತು ಸುಳ್ಳಾಗಲ್ಲ, ಅದು ಹೋಗಿ ಕೆಲಸ ಮಾಡದೆ ಹೊರತು ನನ್ನ ಹತ್ರ ವಾಪಸ್ ಬರುತ್ತೆ. ದೂತನಾಗಿ ಕೆಲಸ ಮಾಡಿ. ನೆಕ್ಸ್ಟ್ ಆಮೇಲೆ ಹಲ್ಲೆಲೂಯಾ. ಲೂಕ್ ಮತ್ತಾಯ 13:39 ಆಳುಗಳು ಅಂದರೆ ದೇವದೂತರು ಅಂತಿದೆ. ಆಮೇಲೆ ಹೊಲ ಅಂದರೆ ಈ ಭೂಮಿ ಅಂತಿದೆ. ಬಿತ್ತುವವನು ಅಂದರೆ ಮನುಷ್ಯ ಕುಮಾರನು. ಹಲ್ಲೆಲೂಯಾ. ಕುಯ್ಯುವವರು ಅಂದರೆ ದೇವದೂತರು. ಬಿತ್ತುವ ವೈರಿ ಅಂದರೆ ಸೈತಾನನು ಅಂತಿದೆ. ಪ್ಯಾರಬಲ್ ಸಾಮ್ಯ ಇದೆಯಾ? ಸಿಗ್ಬಿಡ್ತಾ? ಆಳುಗಳು. ಕುಯ್ಯೋರು ಯಾರು? ಸಮಾಪ್ತಿಯಲ್ಲಿ ಒಳ್ಳೆಯವನ್ನ ಎತ್ಕೊಂಡೋಗಿ ಪರಲೋಕ ಅನ್ನೋ ಕಣಜದಲ್ಲಿ ತುಂಬಿಸೋರು ಯಾರು? ದೇವದೂತರ. ನೋಡಿ, ದೇವದೂತರ ಕೆಲಸ ಹೆಂಗಿದೆ. ಆಮೇನ್. ನೆಕ್ಸ್ಟ್ ಏನ್ ಕೆಲಸ ಅಲ್ಲಿದೆ? ಅವರು ದೇವದೂತರು ಎಂತವ್ರಂತೆ? ಕುಯ್ಯೋರು. ಫಲವನ್ನ ಕೆಟ್ಟದನ್ನ ಕುಯ್ದು ನರಕದಲ್ಲಿ ಹಾಕಿ ಒಳ್ಳೆದನ್ನ ಎತ್ಕೊಂಡು ಪರಲೋಕದಲ್ಲಿ ತುಂಬಿಸೋದು. ಗೋಧಿನ ಪರಲೋಕದಲ್ಲಿ ಅಣೆಜನ ಅಂದ್ರೆ ಗೊತ್ತಿಲ್ವಾ? ಸ್ವಾಮುಲು ಅಂತ ಕೇಳಿದ್ರೆ ತೆಲುಗಲ್ಲಿ ಸ್ವಾಮುಲು, ಅದು ಗೊತ್ತಿಲ್ವಾ? ಲವ್ ಬರ್ಡ್ಸ್ಗೆ ಫುಡ್ ತರ್ತೀರಾ, ಹೆಂಗಿರ್ತೈತೆ ಅದು? ಅದೇ 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 ನಾವು ನೋಡಿದ್ವಿ ಫಸ್ಟ್ ಹೊಲಗಳಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಸ್ವಾಮುಲು ಅಂತ. ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮ್ಯಾಥ್ಯೂ 18:10, ಮತ್ತಾಯ 18:10. ತಂದೆಯ ಮುಖವನ್ನ ಯಾವಾಗಲೂ ನೋಡುತ್ತಾ ಇದ್ದಾರೆ. ಏನ್ ಈ ವಾಕ್ಯದ ಅರ್ಥ ಹೇಳಿ? ಮುಖಗಳು ನೋಡ್ಕೊಂತೀರಲ್ವಾ? ಹೇಳಿ. ವಾಕ್ಯ ಸರಿಯಾಗಿ ಕೇಳ್ಬೇಕು. ಹೇಳುವಾಗ ಓದಿ ಹೇಳಿ. ನೋಡ್ಕೊಳ್ಳಿ, 1 ನಿಮಿಷ ಟೈಮ್ ಕೊಡ್ತೀನಿ ನಿಮ್ಗೆ. ನೆಕ್ಸ್ಟ್ ವೀಕ್ ಬೇಡ ಈ ಮೆಸೇಜ್ ಅಂತ ನಾನು ಟೈಮ್ ಓವರ್ ಆಗಿ ತಗೊಂಡು ಕೊಡ್ತಾ ಇದ್ದೀನಿ. ಹೇಳಿ. ಆಮೇಲೆ ಸರಿಯಾಗಿದ್ರೆ ಆಮೇಲೆ ಅಂತ ಇಲ್ಲ. ಆಮೇಲೆ ಆಮೇಲೆ ನಿನಗೆ ಒಬ್ಬರು ದೂತರು ಇರ್ತಾರೆ. ನಿನ್ನ ರಿಪೋರ್ಟ್ ದೇವರು ಕೊಡೋದಕ್ಕೆ, ಕಾಯೋದಕ್ಕೆ. ನೀನು ಎಲ್ಲೋದ್ರೂ ಜೊತೆಲಿ ಬರ್ತಾರೆ. ಎಲ್ಲನ ಹೋಗು, ನಿದ್ರೆಯಲ್ಲೆನ ಇರು, ಬಾತ್ರೂಮ್ನ ಹೋಗು, ಆಮೇಲೆ ಮೊಬೈಲ್ ತಗೊಳಕ್ ಹೋಗು, ಮೊಬೈಲ್ ಯೂಸ್ ಮಾಡು, ಬೆಟ್ಟದ ಮೇಲೆ ಹೋಗು, ಅಂಡರ್ಗ್ರೌಂಡಲ್ಲಿ ಹೋಗು, ಅಂಡರ್ ಪಾಸಲ್ಲಿ ಹೋಗು, ಮೆಟ್ರೋದಲ್ಲಿ ಹೋಗು, ಫ್ಲೈಟಲ್ಲಿ ಹೋಗು, ಅಲ್ಲಿ ಇರ್ತಾರೆ. ಇವ್ರು ನಿನ್ನ ಮುಖ ನೋಡು, ದೇವ್ರ ಮುಖ ನೋಡ್ತಾರೆ. ನಿನ್ ದೂತರ ಬಗ್ಗೆ ಮಾತಾಡ್ತಾ ಇರೋದು. ನಿನಗೆ 2 ಏಂಜಲ್ಸ್ ಮಿನಿಮಮ್. ಒಂದು ಮನುಷ್ಯನಿಗೆ ಮಿನಿಮಮ್ 2 ದೂತರು ಯಾವಾಗ ಇರ್ತಾರೆ. ರಕ್ಷಣೆ ಹೊಂದಿದ ತಕ್ಷಣ 2 ದೂತರು ಇರ್ತಾರೆ. ಆಮೇಲೆ ಹಲ್ಲೆಲೂಯಾ. ನಮ್ಮ ಮನೇಲಿ ಒಬ್ಬ ದೂತರು ಇರ್ತಾನೆ. ಹಂಗೆ ಅದೇ ತರನೇ 2 ದೂತರು ಇರ್ತಾರೆ. ಎಲ್ಲ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಅದೇ ಈ ವಾಕ್ಯ. ಅರ್ಥ ಆಗಿಲ್ಲ ನಿಮಗೆ? ಮಿನಿಮಮ್ ಒಂದು ಇದಕ್ಕೆ 2 ದೂತನ ಕೊಡ್ತಾರೆ. ಒಂದು ವಿಶ್ವಾಸ. ಅವ್ರು ನೀವು ಏನ್ ಮಾಡ್ತೀರೋ ಅದನ್ನ ನೋಡ್ತಾ ಇರ್ತಾರೆ. ಕೆಲಸ ಕಂಪ್ಲೀಟ್ ಆಗಿ
Hallelujah. 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 ಒಬ್ಬರಿಗೆ ಒಬ್ಬರು ಇರ್ತಾರೆ, ಕೆಲವರಿಗೆ ಮಿನಿಮಮ್ ಇರ್ತಾರೆ, ಪಾಸ್ಟರ್ಗೆ ತುಂಬಾ ಇರ್ತಾರೆ. ಸೀರಿಯಸ್ ಆಗಿ ತಮಾಷೆ ಪಾಸ್ಟರ್ಗೆ ತುಂಬಾ ಇರ್ತಾರೆ. ಪಾಸ್ಟರ್ಗೆ ಸೇವೆ ಮಾಡೋ ಸೇವಕರಿಗೆ ಇನ್ನೂ ಜಾಸ್ತಿ ಲೆಕ್ಕವಿಲ್ಲದಷ್ಟು. ನಿನಗಿರೋ ದೂತರು ಮಾತಾಡ್ತಾರೆ. ಆ ದೂತರು ಯಾರ ಮುಖ ನೋಡ್ತಾರೆ ಅಂತ ಬರೆದಿದೆ ಅಲ್ಲಿ? ಹುಷಾರ್ ಹುಷಾರ್. ಇಂಥ ವಾಕ್ಯಗಳು ಕೇಳೋ ಭಯ ಪಡು. ನಿನ್ನ ದೂತರು ನಿನ್ನ ಮುಖ, ದೇವ್ರ ಮುಖ ನೋಡ್ತಾರೆ. ಹುಷಾರ್. ಡೀಟೇಲ್ಸ್ ಕೊಡೋರು. ಗೊತ್ತಾಯ್ತಾ? ನಿನ್ನ ಜೀವನದಲ್ಲಿ ದೇವದೂತರ ಕೆಲಸ. ಹಲ್ಲೆಲೂಯಾ. ಇನ್ನೂ ದೇವದೂತರ ಬಗ್ಗೆ ಹೇಳಿದ್ರೆ ತುಂಬಾ ಬರ್ಕೊಂಡು ಬಂದಿದ್ದೀನಿ, ಟೈಮ್ ಇಲ್ಲ. ಈಗಲೇ ಒಂದು ಕಾಲ ಅವರ ಮೇಲೆ ಮೆಸೇಜ್ ಕೊಟ್ಟಿದ್ದೀನಿ. ಹಲ್ಲೆಲೂಯಾ. ಇದು ದೇವದೂತರ ಒಂದು ಚಿಕ್ಕದಾದ ಒಂದು ಮೆಸೇಜ್. ನೀವು ದೂತನ ಬೇಡಂಗಿಲ್ಲ, ದೂತನ ಕೇಳಬೇಕು, ದೇವರು ಕೊಡ್ತಾನೆ. ದೂತನ ಕೇಳಬಾರ್ದು, ದೇವರನ್ನ ಕೇಳಬೇಕು, ಕೊಟ್ಟೆ ಕೊಡ್ತಾನೆ. ನೀವು ಕೇಳಿಲ್ಲ ಅಂದ್ರೆ ಮಾತ್ರ ಇಬ್ಬರು ದೂತರು ಒಬ್ಬ ದೂತರಿಗೆ ಇದ್ದೇ ಇರ್ತಾರೆ. ಪ್ರತಿ ಒಂದು ಮಾತು, ನಾಡೆ, ನುಡಿ, ನಿಮ್ಮ ಆಕ್ಟಿವಿಟೀಸ್ ಟೋಟಲ್ ಆಗಿ ನಿಮ್ದಂತ ಒಂದು ಬುಕ್ ಇರ್ತದೆ. ಆ ಬುಕ್ ಅಲ್ಲಿ ಎಂಟ್ರಿ ಆಗ್ತಾ ಇರ್ತದೆ. ಹರೀಶ್, ರೋಮನ್, ಮನು, ಮಾ, ಬ್ರದರ್, ಸಿಸ್ಟರ್, ಎಲ್ಲಾರು ಕೇಳಿ. ನಿಮ್ಮ ಒಂದು ಬುಕ್ ಇರ್ತದೆ, ಟೋಟಲ್ ಹಿಸ್ಟ್ರಿ ಇರ್ತದೆ. ಜೀವ ಬಾಧ್ಯರ ಪಟ್ಟಿ. ಜೀವ ಅದೊಂದ ನಿಮ್ಮ ಕೃತ್ಯಗಳ ಪುಸ್ತಕ ಬೇರೆ ಇರ್ತದೆ, ಆಕ್ಟಿವಿಟೀಸ್ ಬುಕ್. ಅದರಲ್ಲಿ ಈ ದೇವದೂತರು ಬರಬೇಕು. ಯಜ್ಞದ ಕುರಿಮರಿ ಬುಕ್ ಒಂದೈತೆ. ಇದೆಲ್ಲ ದೇವದೂತರಲ್ಲೇ ಎಂಟ್ರಿ ಮಾಡೋದು. ದೇವದೂತರ ಬಗ್ಗೆ ಅದ್ಭುತವಾಗಿ ಮಾತಾಡಿದೆ, ಅತಿಶಯವಾಗಿ ಮಾತಾಡಿದೆ. ಆಶೀರ್ವದಿಸಿ, ಬಲಪಡಿಸಿ, ಕಾಯಿ, ನಿನ್ನ ಹೆಸರಿನಲ್ಲಿ ಕಾಪಾಡು. ದೂತರನ್ನ ಕೊಡಪ್ಪ. ಸೇವಕರಿಗೆ ಬಹಳ ದೂತರನ್ನ ಕೊಡ್ತೀನಿ ಅಂತ ಹೇಳಿದೀಯ. ವಿಶ್ವಾಸಿಗಳಿಗೆ ಮಿನಿಮಮ್ 2 ದೂತರಾದ್ರೂ ಇರ್ತಾರಪ್ಪ. ಆಶೀರ್ವದಿಸುದೇವ, ಬಲಪಡಿಸುದೇವ, ಕಾಯುದೇವ, ಕಾಪಾಡುದೇವ. ದೂತರ ಬಗ್ಗೆ ತಿಳ್ಕೊಳ್ಳೋದಕ್ಕೂ, ದೂತರ ಬಗ್ಗೆ ಅಧ್ಯಾಯ ಮಾಡೋದಕ್ಕೂ, ಸ್ಟಡಿ ಮಾಡೋದಕ್ಕೂ ಅಮ್ಮ ಇವತ್ತು ನಮಗೆ ಕೃಪೆಯನ್ನು ಕೊಟ್ಟೆ ದೇವ. ಆಶೀರ್ವದಿಸಿ, ಬಲಪಡಿಸಿ, ಕಾಯಿ, ಕಾಪಾಡು. ಯೇಸುವಿನ ನಾಮದಲ್ಲಿ ಆಮೆನ್. ಥ್ಯಾಂಕ್ ಯು ಅಪ್ಪ. ನಮ್ಮ ಪೊಲೀಸರಲ್ಲ ಕಾಯು, ನಮ್ಮ ಕಾಂಪೌಂಡ್ ಅಲ್ಲ, ನಮ್ಮ ನಾಯಿ ಅಲ್ಲ, ನಮ್ಮ ರಿವಾಲ್ವರ್ ಅಲ್ಲ, ಏನು ದೂತರು ಅಂತ ಹೇಳಿದಿರ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀವಿ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.